ಅಂತ ಕುಟುಂಬಗಳ ಮುಟ್ಟು ಸ್ವಾಮಿ. ನಮ್ಮ ಕರ್ನಾಟಕ, ನಮ್ಮ ದೇಶದಲ್ಲಿರುವ ಎಲ್ಲ ಸೇವಕರುಗಳ ವಿಶ್ವಾಸಿಗಳನ್ನ ಮುಟ್ಟು ದೇವರೇ. ನಮ್ಮ ಸಭಾ ಮಕ್ಕಳ, ನಮ್ಮ ಪ್ರಾಂತ್ಯಗಳನ್ನ ಮುಟ್ಟು ದೇವರೇ. ಎಲ್ಲ ಅಗತ್ಯತೆ ವಾಗ್ದಾನವರಿಗೆ ಒದಗಿಸುವ ಯೆಹೋವ ಈರೆಯಾದ ದೇವರು ನೀವಾಗಿದ್ದಕ್ಕಾಗಿ ಸ್ತೋತ್ರ. ನೀವು ಅದನ್ನು ಒದಗಿಸಿ ಕೊಡಿ ಕರ್ತನೆ ಅಪ್ಪ. ಅಷ್ಟು ಮಾತ್ರವಲ್ಲ ದೇವರೇ, ಅಪ್ಪ ದೇವರೇ, ಲೈವ್ ಅಲ್ಲಿ ನೋಡುವ ಎಲ್ಲಾ ಮಕ್ಕಳನ್ನ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಆಶೀರ್ವದಿಸಿ ಅನುಗ್ರಹ ಮಾಡಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ. ಈ ಒಂದು ಒಳ್ಳೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಬಿಡುಗಡೆ ಉತ್ತರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನನ್ನ ಕರ್ತನು, ರಕ್ಷಕನು, ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ನನ್ನ ಪರಲೋಕದ ತಂದೆಯೇ. ಹಲ್ಲೆಲೂಯಾ. ಪ್ರಾರ್ಥನೆ ಕೇಳಿ ಜಯ ಕೊಟ್ಟ ದೇವರಿಗೆ ಒಂದು ಸ್ತೋತ್ರ ಹೇಳೋಣವಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ. ಸಂತೋಷವಾಗಿದ್ದೀರಾ? ಎಲ್ಲರೂ ಸಂತೋಷವಾಗಿದ್ದೀರಾ? ಲೈವ್ ಅಲ್ಲಿ ನೋಡೋರು ಸಂತೋಷವಾಗಿದ್ದೀರಾ? ನೀವು ಸಂತೋಷವಾಗಿದ್ದೀರಾ ಎಂದು ನಾನು ನಂಬುತ್ತೇನೆ. ಕಾರಣ ಯೇಸು ನಮಗೆ ಸಂತೋಷವನ್ನು ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಕೀರ್ತನೆಯಲ್ಲಿ ಹಿಂಗೆ ಹೇಳ್ತದೆ, ಸಂಜೆಯಲ್ಲಿ ದುಃಖ ಬಂದು ಇಳಿದ್ರು ಕರ್ತನು ಅದನ್ನು ಮುಂಜಾನೆ ಹರ್ಷ ಧ್ವನಿಯಾಗಿ ಮಾರ್ಪಡಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಎಷ್ಟೋ ಜನ ರಾತ್ರಿ ಸಮಯದಲ್ಲಿ ಏನೋ ಒಂದು ಹೋರಾಟದಲ್ಲಿನೋ, ನೋವುಗಳಲ್ಲಿನೋ, ಸಂಕಟಗಳಲ್ಲಿನೋ ಪ್ರಾರ್ಥನೆ ಮಾಡಿ ದೇವರಲ್ಲಿ ಪ್ರಾರ್ಥಿಸಿ ನಿದ್ರೆ ಮಾಡ್ತಾರೆ. ಆದರೆ ಬೆಳಿಗ್ಗೆ ಏನಾಗುತ್ತೆ? ದೇವರದನ್ನ ಸಂತೋಷವಾಗಿ, ಹರ್ಷ ಧ್ವನಿಯಾಗಿ, ಸಮಾಧಾನವಾಗಿ, ಅನುಗ್ರಹವಾಗಿ ದೇವರದನ್ನ ಬಿಡುಗಡೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ರಾತ್ರಿ ಮಲಗುವಾಗ ಬಹಳ ದುಃಖದಲ್ಲಿ ಮಲಗಿರ್ತೀವಿ, ಆದ್ರೆ ಬೆಳಿಗ್ಗೆ ಎದ್ದೇಳುವಾಗ ಅದೆಲ್ಲ ಚೇಂಜ್ ಆಗಿರುತ್ತೆ. ಆ ಸಿಚುವೇಶನ್ ಎಲ್ಲ ದೇವರು ಚೇಂಜ್ ಮಾಡಿರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಒಂದು ಸಮಾಧಾನ. ಹಲ್ಲೆಲೂಯಾ. ಯೇಸು ಹೇಳಿದ್ರು, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ದೇವರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ. ದೇವರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ. ಹಾಗಾದ್ರೆ ಅದನ್ನ ನೀವು ನಂಬ್ತೀರಾ? ಎಷ್ಟು ಜನ ನಂಬ್ತೀರಿ? ಹಾಗಾದ್ರೆ ನಿಮ್ ಕೈಯಲ್ಲಿ ಅಸಾಧ್ಯವಾಗಿದ್ದ ಕಾರ್ಯಗಳನ್ನೆಲ್ಲ ದೇವರ ಕೈಯಲ್ಲಿ ಕೊಡ್ರಿ. ಆಮೇಲೆ ನಿಮ್ ಕೈಯಲ್ಲಿ ಏನೇನು ಅಸಾಧ್ಯ ಇದೆಯೋ ಅದು ಬಿಡುಗಡೆ ಕೊಡೋದು ದೇವರ ಚಿತ್ತ ಇದ್ರೆ ಅವರ ಕೈಲಿ ಒಪ್ಪಿಸಿ ಕೊಟ್ರೆ ಆ ಖಂಡಿತವಾಗಿ ಅದ್ರ ಮೇಲೆ ಒಂದು ಬಿಡುಗಡೆ ಕೊಡ್ತಾರೆ ದೇವರು. ಅವ್ರು ಇವತ್ತಿಗೂ ನಮ್ಮ ಭಾರವನ್ನು ಹೊತ್ತುಕೊಡಕ್ಕೆ ಸಿದ್ಧವಾಗಿದ್ದಾರೆ. ಇಡೀ ಲೋಕದ ಭಾರವನ್ನು ಅವ್ರು ಹೊತ್ತುಕೊಂಡಿರುವಾಗ ನಿಮ್ಮ ಒಂದು ಭಾರ ಅವರಿಗೆ ಕಡಿಮೆ ಆಗುತ್ತಾ? ಆಮೆನ್. ಹಲ್ಲೆಲೂಯಾ. ಉದಾಹರಣೆ ನಾನು ಹೇಳ್ತೇನೆ. ಈಗ ಒಂದು ಮೊಬೈಲ್ ಅನ್ನ ನಾವು ತಗೊಳ್ತೇವೆ, ಆಮೇಲೆ ಅದು ಡಿಸ್ಪ್ಲೇ ಏನಾದ್ರು ಒಡೆದೋಯ್ತು ಅಂತಂದ್ರೆ ಮತ್ತೆ ಮೊಬೈಲ್ ಅಂಗಡಿಗೆ ಹೋಗಿ ಏನ್ ಮಾಡ್ತೇವೆ? ಹೊಸ ಡಿಸ್ಪ್ಲೇ ಹಾಕ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಸ ಡಿಸ್ಪ್ಲೇನ ಹಾಕ್ತಿವಿ. ಆಮೇಲೆ ಆ ಮೊಬೈಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿರುವವನು ಅದೇನಾದ್ರೂ ಡ್ಯಾಮೇಜ್ ಆದ್ರೆ ಅದಕ್ಕೆ ಸ್ಪೇರ್ ಪಾರ್ಟ್ಸ್ ಅಂದ್ರೆ ಎಕ್ಸ್ಟ್ರಾವಾಗಿರುವಂತ ಬಿಡಿ ಭಾಗಗಳಂತ ಕರೀತಾರೆ. ಅದನ್ನ ಅವನು ಆಲ್ರೆಡಿ ಸಿದ್ಧ ಮಾಡಿರ್ತಾನೆ. ಆಮೇಲೆ ಏನಕ್ಕಂದ್ರೆ ಏನಾದ್ರು ಡ್ಯಾಮೇಜ್ ಆದ್ರೆ ಅದನ್ನ ಹಾಕಕ್ಕೋಸ್ಕರ. ಅದೇ ತರ ದೇವರು ನಮ್ಮ ಜೀವನದಲ್ಲಿ ಸಮಸ್ಯೆಗಳು, ನಮ್ಮ ಜೀವನದಲ್ಲಿ ರೋಗಗಳು, ನಮ್ಮ ಜೀವನದಲ್ಲಿ ಸಾಲಗಳು, ನಮ್ಮ ಜೀವನದಲ್ಲಿ ಕಷ್ಟಗಳು, ನಮ್ಮ ಇಕ್ಕಟ್ಟುಗಳು, ವೇದನೆಗಳು, ಶೋಧನೆಗಳು, ಸಮಸ್ಯೆಗಳು, ಕಣ್ಣೀರುಗಳು, ದುಃಖಗಳು, ಇಕ್ಕಟ್ಟುಗಳು ಬಂದು ಬರಿದಾಗಿ ನಿಲ್ಲುವಂತ, ಅನಾಥವಾಗಿ ನಿಲ್ಲುವಂತ ಎಲ್ಲ ಸಿಚುವೇಶನ್ ಬಂದ್ರೂ ಅದಕ್ಕೆ ಬಿಡುಗಡೆ ಕೊಡಕ್ಕೆ ದೇವರು ಆಲ್ರೆಡಿ ತನ್ನ ಪರಿಹಾರವನ್ನು ಅವರ ಕೈಲಿ ಇಟ್ಟುಕೊಂಡಿದ್ದಾರೆ. ಅದನ್ನ ನಂಬಿ ಯಾರು ದೇವರಲ್ಲಿ ಪ್ರಾರ್ಥಿಸ್ತಾರೋ, ನನ್ನ ದೇವರಿಗೆ ಇದು ಸಾಧ್ಯ, ನನ್ನ ದೇವರು ಇದನ್ನು ಮಾಡುತ್ತಾರೆ, ನನ್ನ ದೇವರ ಕೈಲಿ ಆಗದೇ ಇರೋದು ಯಾವುದೂ ಇಲ್ಲ ಎಂದು ವಿಶ್ವಾಸ ಇಟ್ಟು ನಮ್ಮ ಸಮಸ್ಯೆ ಭಾರವನ್ನ ಯಾವಾಗ ದೇವರ ಕೈಲಿ ನಾವು ಒಪ್ಪಿಸ್ಕೊಡ್ತೀವೋ ಆಗ ದೇವರು ನಮ್ಮ ಜೀವನದಲ್ಲಿ ಕಾರ್ಯವನ್ನು ಮಾಡ್ತಾರೆ. ದೇವರು ಸ್ಪಷ್ಟವಾಗಿ ಹೇಳ್ತಾರೆ, ನೀನು ಮನುಷ್ಯನಲ್ಲಿ ಭರವಸೆ ಇಡಬೇಡ, ನೀನು ಪ್ರಭುಗಳಲ್ಲಿ ಭರವಸೆ ಇಡಬೇಡ, ನನ್ನನ್ನು ನಂಬುವಂತ. ಆಮೇಲೆ ನಾವ್ ಇವತ್ತು ಏನ್ ಹೇಳ್ತೀವಿ ಗೊತ್ತಾ? ನಾವು ಅಧಿಕಾರಿಗಳ ಮೇಲೆ, ಸೂಪರ್ವೈಸರ್ಗಳ ಮೇಲೆ, ಮ್ಯಾನೇಜರ್ಗಳ ಮೇಲೆ, ಇಲ್ಲ ಕೌನ್ಸಿಲರ್ಗಳ ಮೇಲೆ, MLA MP ಗಳ ಮೇಲೆ ಏನೋ ನಂಬಿಕೆ ಇಟ್ಟುಕೊಂಡು ಯಾವುದೋ ಒಂದು ಕಾರ್ಯಕ್ಕಾಗಿ ನಾವು ಹೋಗ್ತೀವಿ. ಆದರೆ ಅವರ ಚಿಂತೆಯಲ್ಲಿ ಅವರ ಕಾರ್ಯಗಳಲ್ಲಿ ಅವರು ಇರುವಾಗ ನಮ್ಮನ್ನು ಅವ್ರು ಗಮನಿಸುವವರೇ ಅಲ್ಲ. ಅವ್ರು ಗಮನಿಸೋದು ಯಾವಾಗ ಗೊತ್ತಾ? ಅವ್ರಿಗೇನಾದ್ರು ನಮ್ಮ ಕೈಲೊಂದು ಕಾರ್ಯ ಆಗ್ಬೇಕು, ಅವಾಗ ಮಾತ್ರ ನಮ್ಮ ಹತ್ರ ಬರ್ತಾರೆ. ಹಲ್ಲೆಲೂಯಾ. ಈ ದಿನಗಳಲ್ಲಿ ನೋಡ್ರಿ, ಯಾರು ಮನೆಗೆ ಬಂದು ನೀವು ಊಟ ತಿಂದ್ರಾ, ನಿಮ್ಮನೇಲಿ ಅಕ್ಕಿ ಇದೆಯಾ, ನಿಮ್ಮನೇಲಿ ಬೇಳೆ ಇದೆಯಾ, ನಿಮ್ಗೆ ಎಣ್ಣೆ ಇದೆಯಾ, ಗ್ಯಾಸ್ ಇದೆಯಾ ಅಂತ ಯಾರು ಕೇಳಿದ್ರು? ಹಲ್ಲೆಲೂಯಾ. ಇವತ್ತು ದೇಶ ನಡೀತಾ ಇರೋದು ನಮ್ಮಿಂದನೇ. ಯಾರಿಂದ ನಡೀತಾ ಇರೋದು? ನಾವು ಕೊಡುವಂತ ಟ್ಯಾಕ್ಸ್ ಇಂದಾನೆ, ನಾವು ಕಟ್ಟುವಂತ ಟ್ಯಾಕ್ಸ್ ಇಂದಾನೆ. ನಾವೆಲ್ಲದಕ್ಕೂ ಟ್ಯಾಕ್ಸ್ ಕಟ್ತಾ ಇದೀವಿ. ಉಪ್ಪಿಂದ ಹಿಡಿದು
ಪ್ರತಿ ಒಂದು ನಾವು ತರುವ ಸೋಪುಗೂ ಸಹ ನಾವೇ ಟ್ಯಾಕ್ಸ್ ಕಟ್ತಾ ಇರೋದು, ನಮ್ಮಿಂದನೇ ದೇಶ ನಡೀತಾ ಇರೋದು. ಆದ್ರೆ ಇವತ್ತು ನೀವ್ ಹೇಗಿದ್ದೀರಾ ಅಂತ ಕೇಳಕ್ಕೆ ಯಾರೂ ಇಲ್ಲ. ಆದ್ರೆ ದೇವ ಮಗುವೆ, ಇದನ್ನೆಲ್ಲ ಕಂಡೇ ದೇವರು ನಮ್ಮನ್ನ ಕರೆದಿರೋದು. ಇವತ್ತು ಅವ್ರು ನಮ್ಮನ್ನು ಕೇಳಲಿಲ್ವೋ, ನಮ್ಮನ್ನ ಗಮನಿಸುವವನು, ನಮ್ಮ ನೋಡುವವನು, ನನ್ನ ಕೊರತೆಯನ್ನು ಕಾಣುವ ಒಂದು ದೇವರಿದ್ದಾರೆ. ಹಾಲೆಲೂಯ. ಅವರು ಪರಲೋಕದಲ್ಲಿ ಕೂತುಕೊಂಡಿಲ್ಲ, ಅವರು ಯಾವಾಗಲೂ ನಮ್ಮ ಮಧ್ಯದಲ್ಲಿ ವಾಸವಾಗಿದ್ದಾರೆ. ದೇವರ ವಾಕ್ಯ ಹೇಳ್ತಾರೆ, ನೀವು ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಯನ್ನು ಕೈಗೊಂಡು ನಡೆದಾದ್ರೆ ನಾನು ನನ್ನ ತಂದೆಯು ನಿನ್ನ ಬಳಿಯಲ್ಲಿ ಬಂದು ಬಿಡಾರ ಮಾಡಿಕೊಳ್ತೇನೆ. ಅದರ ಅರ್ಥ ಏನು? ಪರಲೋಕ ನಿನ್ನ ಮನೆಯಲ್ಲಿ ಇಳಿದು ಬರ್ತದೆ. ನಿನ್ನ ಮನೆ ದೇವರ ಸಿಂಹಾಸನವಾಗಿ ಮಾರ್ಪಡುತ್ತದೆ. ದೇವರ ಸಿಂಹಾಸನ ಇಳಿಯುವ ಮನೆಯಾಗಿ ನಿನ್ನ ಮನೆ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ದೇವರು ನನ್ನೊಂದಿಗೆ ಇರುವುದಾದ್ರೆ ಎಷ್ಟು ಜನ ನಂಬ್ತೀರಾ ದೇವ್ರು ನನ್ನೊಂದಿಗಿದೆ ಅಂತ? ಆಮೆನ್. ಆಮೆನ್. ಎಷ್ಟು ಜನ ನಂಬ್ತೀರಿ? ಖಂಡಿತ ಖಂಡಿತ ಖಂಡಿತ. ನಿಜವಾಗಿಯೂ ನಿಜವಾಗಿಯೂ ಸತ್ಯವಾಗಿಯೂ ಮನಪೂರ್ವಕವಾಗಿ ಹೇಳ್ರಿ. ಹಾಗಾದ್ರೆ ನಿಮ್ಮ ಎಲ್ಲ ಕೊರತೆಯನ್ನು ಎತ್ತುಕೊಂಡು ನಿಮ್ಮ ಪಕ್ಕದಲ್ಲಿ, ನಿಮ್ಮೊಂದಿಗೆ, ನಿಮ್ಮ ಮುಂದುಗಡೆ, ನಿಮ್ಮ ಹೃದಯದಲ್ಲಿ, ನಿಮ್ಮ ಜೊತೆಯಲ್ಲಿ ತಿರುಗಾಡುತ್ತಿರುವ ದೇವರಿಗೆ ನಿಮ್ಮ ಕೊರತೆಗಳನ್ನ ಹೇಳ್ರಿ. ಮನುಷ್ಯರ ಮುಂದೆ ಹೇಳ್ಬೇಡ್ರಿ. ಮನುಷ್ಯರ ಮುಂದೆ ನೀವು ಹೇಳ್ಬೇಕಾಗಿದೆ ಏನು ಗೊತ್ತಾ? ದೇವರು ಮಾಡಿದ ಉಪಕಾರ, ದೇವರು ಮಾಡಿದ ಅದ್ಭುತಗಳು, ದೇವರು ಮಾಡಿದ ಸೂಚಕ ಕಾರ್ಯಗಳು, ದೇವರು ಕೊಟ್ಟಂತ ಸಂತೋಷ, ದೇವರು ಕೊಟ್ಟಂತ ಬಿಡುಗಡೆ ಜನಗಳ ಮುಂದೆ ಹೇಳಿ ಅವರ ನಾಮವನ್ನ ಮಹಿಮೆ ಪಡಿಸಿ. ಹಲ್ಲೆಲೂಯಾ. ಆಮೆನ್. ನಾವು ಕೇಳೋದು, ಬ್ರದರ್ ಹೇಗಿದ್ದೀರಾ ಅಂತ. ನಾನು ಚೆನ್ನಾಗಿದ್ದೇನೆ ಅಂತ. ಆದ್ರೆ ನಾನ್ ನಿಮ್ಗೆ ಹೇಳ್ತೇನೆ, ನಾನ್ ಚೆನ್ನಾಗಿದ್ದೇನೆ ಅಂತ ಅನ್ನೋಕ್ಕಿಂತ ದೇವರ ಕೃಪೆಯಲ್ಲಿ ನಾನು ಚೆನ್ನಾಗಿದ್ದೇನೆ. ಆಮೇಲೆ ಬ್ರದರ್ ಮನೆಯಲ್ಲಿ ಏನಾದ್ರು ಕಷ್ಟ ಇದೆಯಾ? ಏನಿಲ್ಲಪ್ಪ ಚೆನ್ನಾಗಿದ್ದೀವಿ. ಅಲ್ಲ, ದೇವರ ಕೃಪೆಯಲ್ಲಿ ನನ್ನ ಮನೆಯಲ್ಲಿ ಯಾವ ಕೊರತೆಗಳಿಲ್ಲ. ಕಾರಣ ನಮ್ಮನ್ನ ನಡೆಸ್ತಾ ಇರೋದು ದೇವರು. ಯಾರು? ಗಟ್ಟಿಯಾಗಿ ಹೇಳ್ರಿ. ಎಬಿನೇಸರ್. ಎಬಿನೇಸರ್ ಅಂದ್ರೆ ನನ್ನನ್ನು ನಡೆಸುವವನು. ಹಲ್ಲೆಲೂಯಾ. ನನ್ನ ನಡೆಸುವವನು ಯಾರು? ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನೋಡಿ, ಒಂದು ಊರಲ್ಲಿ ಒಂದು ವಿಧವೆ, ಇಬ್ಬರು ಮಕ್ಕಳಿದೆ, ಆಮೇಲೆ ಒಂದು ವಿಧವೆ, ಒಂದು ಮಗನಿದೆ. ಅಲ್ಲಿಗೆ ಒಂದು ಪ್ರವಾದಿನ ದೇವರು ಕಳಿಸ್ತಾರೆ. ಆ ಊರಲ್ಲಿ ಭಯಂಕರ ಬರಗಾಲ. ಪ್ರೈಸ್ ದಿ ಲಾರ್ಡ್. ಬರಗಾಲ ಅಂದ್ರೆ ಏನು? ಕುಡಿಯಕ್ಕೆ ನೀರು ಇಲ್ಲ, ಊಟನೂ ಇಲ್ಲ, ಕೈಯಲ್ಲಿ ಹಣನೂ ಇಲ್ಲ, ಸಹಾಯ ಮಾಡಕ್ಕೆ ಯಾರ ಕೈಲೂ ಆಗಲ್ಲ, ಯಾಕಂದ್ರೆ ಎಲ್ಲರಿಗೂ ಕಷ್ಟ. ಅಂತ ಬರಗಾಲ ಇರುವಾಗ ದೇವರ ನಂಬಿದ ಒಂದು ಸ್ತ್ರೀ ಇದೆ. ಅವಳ ಗಂಡ ತೀರೋಗಿದೆ, ಮಗನು ಮಾತ್ರ. ಅವರ ಮನೆಗೆ ಪ್ರವಾದಿನ ದೇವರು ಕಳಿಸ್ತಾರೆ. ಆ ಪ್ರವಾದಿನ ಕಳಿಸಿದಾಗ ಆ ಪ್ರವಾದಿ ಅವರ ಮನೆಗೆ ಬಂದು ಹೇಳ್ತಾರೆ, ಅಮ್ಮ ನನಗೆ ತಿನ್ನಕ್ಕೆ ಏನಾದ್ರು ಕೊಡು ಅಂತ. ಆಮೆನ್. ಪ್ರೈಸ್ ದಿ ಲಾರ್ಡ್. ನಿಮ್ ಮನೆಗೆ ಯಾರೋ ಹೊಟ್ಟೆ ಹಸಿವಿಂದ ಬಂದ್ರೆ ಹಂಗೆ ಕಳಿಸ್ಬೇಡ್ರಿ. ಒಂದೊಂದ್ ಸಮಯ ದೇವದೂತರು ಬರ್ತಾರೆ, ನಿಮ್ಗೆ ಗೊತ್ತಿಲ್ಲ. ಆಮೇಲೆ ಆ ದೇವದೂತರು ಬರೋದು ನಿಮ್ಮನೇಲಿ ಊಟ ಮಾಡಕ್ಕಲ್ಲ, ನಿಮ್ಮನ್ನ ಆಶೀರ್ವದಿಸೋಕೆ. ಬಟ್ ದೇವರು, ನೀವು ಆಶೀರ್ವಾದ ಹೊಂದಬೇಕಂದ್ರೆ ಏನಾದ್ರೂ ದೇವ್ರಿಗಾಗಿ ಒಂದು ಕಾರ್ಯ ಮಾಡ್ಬೇಕು. ದೇವ್ರಿಗಾಗಿ ಏನು ಮಾಡದ ಆಶೀರ್ವಾದ ಹೊಂದಕ್ಕಾಗಲ್ಲ. ಅವಳು, ಆ ಪ್ರವಾದಿ ಬಂದಾಗ ಅಮ್ಮ ಹೇಳ್ತಾರೆ, ಆ ವಿಧವೆ ಹೇಳ್ತಾಳೆ, ಸ್ವಾಮಿ ನನ್ನ ಮನೆಯಲ್ಲಿ ಒಂದು ಹಿಡಿ ಹಿಟ್ಟು, ಒಂದು ಮೊಗೆ ಎಣ್ಣೆ ಬಿಟ್ರೆ ಬೇರೆ ಏನಿಲ್ಲ. ಅದರಲ್ಲಿ ರೊಟ್ಟಿ ಮಾಡಿ ನಾನು ನನ್ನ ಮಗ ತಿಂದ ಮೇಲೆ ಇನ್ನು ಮತ್ತೆ ನಮಗೆ ಊಟ ಇಲ್ಲ, ನಾವು ಸಾಯ್ಬೇಕು. ಊಟ ಇಲ್ಲದೆ ಸಾಯ್ಬೇಕು ಅಂತ ಸ್ಥಿತಿ ನಾವಿದ್ದೀವಿ ಅಂತ. ಅದಕ್ಕೆ ಆ ಪ್ರವಾದಿ ಹೇಳ್ತಾನೆ, ಎಲಿಯ ಪರವಾಗಿಲ್ಲ, ಅದರಲ್ಲೇ ನನ್ಗೊಂದು ರೊಟ್ಟಿ ಮುರಿದು ಕೊಡು ಅಂತ. ಅವಳು ಆಯ್ತು ಅಂತ ಹೇಳಿ ಅವಳು ಏನ್ ಮಾಡ್ತಾಳೆ, ಹೋಗಿ ಆ ಹಿಟ್ಟನ್ನ, ಆ ಎಣ್ಣೆಯಲ್ಲಿ ಆ ಇದು ರೊಟ್ಟಿ ಮಾಡ್ತಾಳೆ. ಆಗಿನ ಇಸ್ರಾಯೇಲ್ರ ಕಾಲದಲ್ಲಿ ರೊಟ್ಟಿ, ಅವರು ನಮ್ಮ ತರ ರೊಟ್ಟಿ ಅಲ್ಲ, ವಿಶೇಷವಾಗಿರುವಂತ ರೊಟ್ಟಿ. ಅದು ಅಕ್ಕಿಲು ಮಾಡೋದಲ್ಲ, ಅದು ನನ್ನ ಪ್ರಕಾರ ಗೋಧಿ ಅನ್ಸುತ್ತೆ. ಅಲ್ಲಿ ಹೆಚ್ಚಾಗಿ ಗೋಧಿನ ಉಪಯೋಗಿಸ್ತಾ ಇದ್ದು. ರೊಟ್ಟಿ ಮಾಡಿ ಅದರಲ್ಲಿ ಒಂದು ಭಾಗ ಪ್ರವಾದಿಗೆ ಕೊಡ್ತಾರೆ. ದೇವರ ಮಕ್ಕಳ ಹೃದಯ ಹೀಗೆ ಇರ್ಬೇಕು. ಆಮೇಲೆ ಇನ್ನೊಬ್ರಿಗೆ ನಾವು ಕೊಡುವ ವಿಷಯದಲ್ಲಿ ಇದೆಯಲ್ಲ, ಉದಾರಿಗಳಾಗಿರ್ಬೇಕು. ಸೊ ನಾವು ಕೈಯನ್ನು ಹಿಂದೆ ಎಳೆಯೋರಾಗಿರ್ಬಾರ್ದು, ಧಾರಾಳವಾಗಿ ಚಾಚುವರಾಗಿರ್ಬೇಕು. ಆ ಕೊಡುವಾಗ ಏನ್ ಸಂಭವಿಸ್ತು? ಪ್ರವಾದಿ ಹೇಳ್ತಾನೆ, ನಿನ್ನ ಮನೆಯಲ್ಲಿ ಎಷ್ಟು ಪಾತ್ರೆ ಇದೆ ಎಲ್ಲ ಎತ್ಕೊಂಬ ಅಂತ. ಎತ್ಕೊಂಡ್ಬರ್ತಾಳೆ. ಅಕ್ಕಪಕ್ಕದ ಮನೆಯಲ್ಲಿ ಹೋಗಿ ಎಲ್ಲ ಎತ್ಕೊಂಬ ಅಂತ. ಎಲ್ಲ ಎತ್ಕೊಂಡ್ಬರ್ತಾನೆ. ಇಡು ನಿಮ್ಮ ಮನೆ ಮುಂದ್ಗಡೆ ಎಲ್ಲ ಇಟ್ಟಾಗ ಸ್ವಲ್ಪ ಅವಳಲ್ಲಿ ಸ್ವಲ್ಪ ಎಣ್ಣೆ ಇರ್ತದೆ. ಆ ಎಣ್ಣೆನ ಎತ್ಕೊಂಡು ಎಲ್ಲಾ ಪಾತ್ರೆಯಲ್ಲಿ ಅವನು ಹಾಕ್ತಾನೆ. ಅವನು ಆ ಪ್ರವಾದಿ ಪಾತ್ರೆಗೆ ಎಣ್ಣೆ ಹಾಕುವಾಗ ದೇವರ ವಾಕ್ಯ ಹೇಳ್ತದೆ, ಈ ಎಣ್ಣೆ ಉಕ್ಕಕ್ಕೆ ಸ್ಟಾರ್ಟ್ ಆಯ್ತು. ಏನಾಯ್ತು? ಎಣ್ಣೆ ಉಕ್ತ ಉಕ್ತ ಎಲ್ಲ ಪಾತ್ರೆಗಳು ತುಂಬಲ್ಪಟ್ಟೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಈ ಬರಗಾಲ ಮುಗಿಯೋ ತನಕ ನಿನ್ನ ಮನೆಯಲ್ಲಿ ಯಾವ ಕೊರತೆ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾವ ಕೊರತೆ ಇರೋದಿಲ್ಲ. ನಿನ್ನ ಹಿಟ್ಟು ತೀರೋದಿಲ್ಲ,
ನಿನ್ನ ಪಾತ್ರೆಯಲ್ಲಿ ಎಣ್ಣೆ ಮುಗಿದು ಹೋಗೋದಿಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇವತ್ತು ನಾವು ಕರ್ತನ ಇನ್ನೊಂದು ಕಡೆ ಅಬ್ರಹಾಮ ಗುಡಾರಗಳು, ಅವನಿಗೆ ಮನೇನೂ ಇಲ್ಲ, ಗುಡಾರಗಳನ್ನ ಹಾಕೊಂಡು, ಏನಕ್ಕೆ ಗುಡಾರ ಅಂತಂದ್ರೆ ನಾವು ನೋಡ್ತೀವಿ ಈಗ ಗುಲ್ಬರ್ಗ, ಬೀದರ್, ಬಿಜಾಪುರ ಆ ಕಡೆಯಿಂದ ಕೆಲಸಕ್ಕಾಗಿ ಇಲ್ಲಿ ಬಂದಿರುವವರು ಮನೆ ಕಟ್ಟೋದಕ್ಕೆ, ಬಿಲ್ಡಿಂಗ್ ಕಟ್ಟೋದಕ್ಕೆ ಕೆಲಸಕ್ಕೆ ಬಂದು ಅವ್ರೇನ್ ಮಾಡ್ತಾರೆ, ಒಂದು ಟೆಂಟ್ ಹಾಕೊಂತಾರೆ, ಅಲ್ಲಿ ಸ್ವಲ್ಪ ದಿನ ಇರ್ತಾರೆ, ಆ ಬಿಲ್ಡಿಂಗ್ ಕೆಲಸ ಮುಗಿದ್ಮೇಲೆ ಇನ್ನೊಂದು ಕಡೆಗೆ ಹೋಗ್ತಾರೆ. ಈ ತರ ಅಬ್ರಹಾಮನು ಆ ದಿನಗಳಲ್ಲಿ ಡೇರೆ ಅಂತ ಕರೀತಾರೆ. ಅದು ಡೇರೆ ಅಂತಂದ್ರೆ ನಾವು ಹಾಕೋದ ಪ್ಲಾಸ್ಟಿಕ್ ಟಾರ್ಪಲ್ಗಳೆಲ್ಲ ಅಲ್ಲ, ಅದು ಆ ಬಟ್ಟೆಗೆ ಏನ್ ಮಾಡ್ತಾರೆ ಅಂತಂದ್ರೆ, ಅದು ಬಹಳ ಗಟ್ಟಿಯಾಗಿರುವಂತ ಬಟ್ಟೆ, ಆ ಬಟ್ಟೆಗೆ ಸುಣ್ಣ, ಬೆಲ್ಲ, ಮಣ್ಣು ಅದನ್ನೆಲ್ಲ ಹಾಕಿ ಅದನ್ನ ಚೆನ್ನಾಗಿ ತುಳಿದು ಅದನ್ನು ಒಣಗಿಸಿ, ಬಿಸಿಲಲ್ಲಿ ಒಣಗಿಸಿ ಅದನ್ನ ಡ್ರೈ ಮಾಡಿ ಅದನ್ನ ಹಾಕುವಾಗ ಅದರಲ್ಲಿ ಒಂದು ಡ್ರಾಪ್ ನೀರ ಕೆಳಗಡೆ ಬೀಳಲ್ಲ, ಮತ್ತೆ ಒಳಗಡೆ ಹೋದ್ರೆ ಸ್ವಲ್ಪನೂ ಶೆಕೆ ಇರೋದಿಲ್ಲ, ತಣ್ಣಗಿರ್ತದೆ. ಆ ತರ ಆ ಸೇವೆ ಪೌಲ ಮಾಡ್ತಾ ಇದ್ದ. ಪೌಲ ಗುಡಾರಗಳನ್ನ ಕಟ್ತಾ ಇದ್ದ. ಆ ತರವನ್ನ ಮಾಡಿ ಅವರು ಮನೆಯನ್ನ ಕಟ್ಕೊಂತಾ ಇದ್ರು. ಆ ದೇವರು ಇಲ್ಲಿಂದ ಹೊರಟು ಬೇರೆ ಸ್ಥಳಕ್ಕೆ ಹೋಗೋದ್ರೆ ಅದನ್ನ ಕಿತ್ಕೊಂಡು ಮತ್ತೆ ಗಂಟು ಮಟ್ಟೆ ಕಟ್ಕೊಂಡು ಹೋಗ್ತಾ ಇದ್ರು. ಅಂತ ಸ್ಥಳದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಅವನು ಕೂತಿರುವಾಗ, ಮನೆಯಲ್ಲಿ ಆ ಗುಡಾರದಲ್ಲಿ ಕೂತಿರುವಂತ ಸಮಯದಲ್ಲಿ 3 ವ್ಯಕ್ತಿಗಳು ಬರ್ತಾ ಇದ್ದಾರೆ. ಆ 3 ವ್ಯಕ್ತಿಗಳನ್ನ ಅಬ್ರಹಾಮ ನೋಡ್ತಾನೆ. ಈ ಬಿಸಿಲ ಇವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಇಷ್ಟೊಂದು ಬಿಸಿಲು ಸುಡ್ತಾ ಇದೆಯಲ್ಲ, ನನ್ನ ಪ್ರಕಾರ ಇವ್ರು ಇಲ್ಲಿಂದ ಮುಂದೆ ಹೋದ್ರೆ ಎಲ್ಲಿ ಇವ್ರಿಗೆ ಊಟ ಸಿಕ್ಕಲ್ಲ. ಯಾಕಂದ್ರೆ ಅವನಿಗೆ ಗೊತ್ತು ಆ ಪ್ರದೇಶ ಯಾವ ತರ ಇದೆ, ಮುಂದೆ ಯಾವ್ದು ಮನೆಗಳಿಲ್ಲ, ಊರಿಲ್ಲ, ಇವ್ರು ಹೆಂಗ್ ಹೋಗ್ತಾರೆ. ಸರಿ, ಹೇಗೂ ಇಲ್ಲಿಂದ ಹೋಗ್ತಾ ಇದಾರಲ್ಲ 3 ಜನ, ಅವ್ರಿಗೆ ನಾವು ಊಟ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಸೀದಾ ಹೋಗಿ ಬನ್ನಿ ನಮ್ಮ ಮನೆಗಂತ ಕರ್ಕೊಂಡ್ ಬರ್ತಾನೆ. ಬರ್ಲೇಬೇಕು ನೀವು ಮನೆಗಂತ. ಬಂದ ತಕ್ಷಣ ಅವರ ಕಾಲ್ ತೊಳಿಕೆ ನೀರು ಕೊಟ್ಟು, ಅವನ ಬಟ್ಟೆಯಲ್ಲಿ ಅವರ ಕಾಲ್ಗಳನ್ನೆಲ್ಲ ಒರೆಸಿ, ಅವರನ್ನ ಕೂರಿಸಿ, ಒಂದು ಮರದ ನೆರಳಿನಲ್ಲಿ ಕೆಳಗಡೆ ಕೂರಿಸಿ, ನೀವು ಇಲ್ಲೇ ಕೂತೀರಿ, ನಿಮ್ಗೆ ಒಳ್ಳೆ ಊಟನ ರೆಡಿ ಮಾಡ್ತೀನಿ ಅಂತ ಹೇಳಿ ಅವನ ಹೆಂಡತಿಗೆ ಸಾರಾಗಿ ಹೇಳ್ತಾಳೆ, ಹೋಗು 3 ಸೇರು ಹಿಟ್ಟಿನಲ್ಲಿ ರೊಟ್ಟಿ ಮಾಡುವಂತ. ಅವಳು ಇಮಿಡಿಯೇಟ್ ರೊಟ್ಟಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಅದನ್ನ ಬೀಸಿ ರೊಟ್ಟಿ ಮಾಡ್ತಾಳೆ. ಆ ಸಮಯದಲ್ಲಿ ಇವನೇನ್ ಮಾಡ್ತಾನೆ, ಒಂದು ಕೊಬ್ಬಿದ ಕರುವನ್ನ ಕಡಿದು ಅದರಲ್ಲಿ ಒಳ್ಳೆ ಮಾಂಸದ ಊಟವನ್ನು ರೆಡಿ ಮಾಡ್ತಾನೆ. ಅವಳು ಹೆಂಡತಿ ರೊಟ್ಟಿ ಮಾಡ್ತಾಳೆ, ಮಾಂಸದ ಊಟ ತಗೊಂಡ್ಬಂದು ಅವರಿಗೆ ಯಥೇಚ್ಛವಾಗಿ ಊಟವನ್ನು ಕೊಡ್ತಾನೆ. ನೋಡಿ, ಯಾರೋ ಎಲ್ಲಿಗೆ ಹೋಗ್ತಾ ಇರುವಂತ ಜನ ನೋಡಿ. ಅದೇ ಹೇಳೋದು, ಕ್ರಿಸ್ತನ ಹೃದಯ ನಮ್ಮ ಹೃದಯವಾಗಿ ಮಾರ್ಪಡಬೇಕು. ಹಳೆಯ ಮನುಷ್ಯನು ನಿಜವಾಗಿಯೂ ಸತ್ತು ಹೋಗ್ಬೇಕು. ಹಳೆಯ ಮಚ್ಚಂದ್ರ ಬದರು ಸತ್ತು ಹೋಗ್ಬೇಕು. ಹಳೆಯ ಮಂಜುಳ ಸಿಸ್ಟರ್ ಸತ್ತು ಹೋಗ್ಬೇಕು. ಹಳೆಯ ಮಂಜಮ್ಮ ಸತ್ತು ಹೋಗ್ಬೇಕು. ಏನ್ ಮಂಜಮ್ಮ, ಮುಂಚೆ ಕೇಳಿದ್ರೆ ₹1 ಕೊಡ್ತಾರಲ್ಲ, ಈಗ ಉದಾರವಾಗಿ ಸಹಾಯ ಮಾಡ್ತೀಯ. ಆ ಮಂಜಮ್ಮ ಸತ್ತೋಯ್ತು, ಇದು ಹೊಸ ಮಂಜಮ್ಮ. ಇದು ಯಾರು? ಇಲ್ಲಿ ಯೇಸು ವಾಸ ಮಾಡ್ತಾ ಇದ್ದಾರೆ. ಮುಂಚೆ ಯಾರೋ ಇದ್ರು ಗೊತ್ತಿಲ್ಲ, ಈಗ ಯೇಸು ಒಳಗಡೆ ವಾಸ ಮಾಡ್ತಾ ಇರೋದ್ರಿಂದ ಅವ್ರು ಮಾತಾಡ್ತಾ ಇರ್ತಾರೆ ನನ್ನೊಂದಿಗೆ. ಅವ್ರ ವಾಕ್ಯ ಏನಾಗುತ್ತೆ ನನ್ನೊಂದಿಗೆ ಅದಕ್ಕೆ ಪೌಲ ಹೇಳ್ತಾನೆ, ಇನ್ನು ಜೀವಿಸುವುದು ನಾನಲ್ಲ. ಅವನು ಸುಮ್ಮನೆ ಹೇಳ್ತಾನೆ, ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಯಾರು ನನ್ನಲ್ಲಿ ಜೀವಿಸ್ಬೇಕು? ಗಟ್ಟಿಯಾಗಿ ಅವರು ಜೀವಿಸಕ್ಕೆ ನಾನು ಬಿಟ್ಟು ಕೊಡ್ಬೇಕು. ಅವರು ನನ್ನಲ್ಲಿ ಜೀವಿಸಿದ್ರೆ, ಹಳೆಯ ದಿನಗಳು ಸೈತಾನನು ಜೀವಿಸ್ತಾ ಇತ್ತು, ಸೈತಾನ್ ನಡೆಸ್ತಾ ಇತ್ತು. ಅವನ ಕಾರ್ಯ ಏನು? ಒಬ್ರಿಗೂ ಸಹಾಯ ಮಾಡಲ್ಲ, ಹೊಟ್ಟೆಗಿಚ್ಚಿ, ಕೈ ಚಾಚಲ್ಲ, ಜಿಪುಣ ಅಂತ ಕರೀತಾರೆ, ನಮ್ಮ ಭಾಷೆಯಲ್ಲಿ ಜುಗ್ಗಿ ಅಂತ ಕರೀತಾರೆ. ಏನ ಸ್ತ್ರೀಯರಿಗೆ ಜುಗ್ಗಿ ಅಂತಾರೆ, ಪುರುಷನಿಗೆ ಜುಗ್ಗ ಅಂತಾರೆ. ಸ್ತ್ರೀಯರಿಗೆ ಜಿಪುಣಿ ಅಂತಾರೆ, ಪುರುಷನಿಗೆ ಜಿಪುಣ ಅಂತ ಕರೀತಾರೆ. ₹1 ಸಹಾಯ ಮಾಡಲ್ಲ. ಅಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಆದರೆ ಈಗ ಕ್ರಿಸ್ತನ ನನ್ನ ಒಳಗಡೆ ಬಂದಿರೋದ್ರಿಂದ ನನ್ನ 2 ಕೈಯನ್ನು ಚಾಚುಗೆ ಕ್ರಿಸ್ತನು ನನಗೆ ಮಾತಾಡ್ತಾ ಇದ್ದಾನೆ. ಕ್ರಿಸ್ತನ್ ನನ್ನನ್ನು ಬಲಪಡಿಸ್ತಾ ಇದ್ದಾರೆ. ಯಾಕೆ? ನಾನು ಯಾವಾಗ ಕೊಡುತ್ತೀನ ನೋಡಿ, ಅಬ್ರಹಾಮನ ಊಟ ಕೊಟ್ಟ ಮೇಲೆ ಅವನು ಹೇಳ್ತಾನೆ, ನಾನು ನಿಮ್ಮನ್ನು ಆಶೀರ್ವದಿಸ್ಬೇಕು. ಇವಾಗ 3 ಜನ ಬಂದಿದ್ದಾರಲ್ಲ, ಅವ್ರು ಹೇಳ್ತಾರೆ, ನಾನು ನಿನ್ನನ್ನು ಆಶೀರ್ವದಿಸ್ಬೇಕು. ಯಾಕಂದ್ರೆ ನೀನು ಒಳ್ಳೆ ಒಂದು ಅತಿಥಿ ಸತ್ಕಾರ ಮಾಡಿದ್ಯಾ. ಏನ್ ಆಶೀರ್ವದಿಸ್ಬೇಕು? ನಿನಗೆ ಮಕ್ಕಳಿಲ್ವಲ್ಲ, ನಿನ್ನ ಹೆಂಡತಿನ ಕರಿ ನಾವು ಆಶೀರ್ವದಿಸ್ಬೇಕಂತ. ಆ ಹೆಂಡತಿ ಬರ್ತಾಳೆ. ಬಂದ ತಕ್ಷಣ, ಬರುವ ವರ್ಷ ಇದೇ ಸಮಯದಲ್ಲಿ ನಿನ್ನೊಂದಿಗೆ ಮಗು ಇರ್ತದೆ, ಆಶೀರ್ವದಿಸ್ತಾ. ಹಲ್ಲೆಲೂಯಾ. ಅವನಿಗೆ ಆಮೇಲೆ ಗೊತ್ತಾಗುತ್ತೆ, ಬಂದಿರೋದು ಮನುಷ್ಯರಲ್ಲ, ಮನುಷ್ಯರ ರೂಪದಲ್ಲಿ ಬಂದಿರೋದು ದೇವದೂತರು. ಅದಕ್ಕೇನೆ ಬೈಬಲ್ ಹಿಂಗೆ ಹೇಳ್ತದೆ, ಯಾರಾದ್ರೂ ನಿನ್ನ ಹತ್ರ ಸಹಾಯ ಕೇಳಕ್ಕೆ ಬಂದ್ರೆ, ಸಹಾಯ ಮಾಡಕ್ಕೆ ನಿನ್ನ ಕೈಯಲ್ಲಿದ್ದರೆ ನೀನು ಸಹಾಯ ಮಾಡು, ಅದು ಹೊಂದತಕ್ಕವರಿಗೆ ನೀನು ಮಾಡು. ಯಾಕೆಂದ್ರೆ ದೇವರು ಅದನ್ನ ತಿರುಗಿ ನಿನ್ನ ಕೈಯಲ್ಲಿ ಕೊಡುವಂತ ದೇವರಾಗಿದ್ದಾನೆ. ಒಂದು ಕಡೆ ಒಂದು ಸಹೋದರ, ನಾನು ಸಾಕ್ಷಿ ಕೇಳಿದೆ, ಅವರು ಒಂದು ಹಾಡಿನ ವಿಡಿಯೋ ಮಾಡೋದಕ್ಕೋಸ್ಕರ ಬೆಂಗಳೂರಿಗೆ ಬಂದರು. ಬಂದಾಗ ಕೆಲವು ರೆಕಾರ್ಡಿಂಗ್ ಎಲ್ಲ ಮಾಡಿ ಸ್ವಲ್ಪ ಹಣ ನಾವಲ್ಲಿ ಕೊಟ್ಬಿಟ್ಟು ರಿಟರ್ನ್ ಹೋಗುವಾಗ ಅವರಿಗೆ ಊಟಕ್ಕೂ ಸಹ ದುಡ್ಡಿಲ್ಲ, ಬರೀ ಬಸ್ ಚಾರ್ಜಿಗೆ ಮಾತ್ರ ದುಡ್ಡಿದೆ. ಅದು ಖರ್ಚು ಮಾಡಿದ್ರೆ, ಊಟ ತಿಂದ್ರೆ ಬಸ್ಸಿಗೆ ಹೋಗಕ್ಕಾಗಲ್ಲ. ಕೊನೆಗೆ ಅವರು ಬಸ್ ಚಾರ್ಜಿನ ತಕೊಂಡು ಅವರ ಟಿಕೆಟ್ ತಗೊಂಡು ಅವ್ರು ಹಂಗೆ ಬರುವಾಗ ₹3 ಜೋಬಲ್ ಮಿಕ್ಕಿದೆ ಅಂತೆ. ಎಷ್ಟು? ₹3. ಆ ₹3 ಟೀ
ಇದು ಊಟಕ್ಕಂತ ನಿಲ್ಲಿಸ್ತಾರಲ್ಲ, ಅಲ್ಲಿ 3 ರೂಪಾಯಿ ಏನ್ ಬರ್ತದೆ? ಟೀನು ಬರಲ್ಲ. ಸರಿ 3 ಚಾಕ್ಲೇಟ್ ತಿಂದು ಹೊಟ್ಟೆ ಹಸಿ ನೀಗಿಸ್ಕೊಳ್ಳೋಣ ಅಂದ್ಬಿಟ್ಟು ಇಳಿದ್ರೆ ಆ ಟೈಮಲ್ಲಿ ಯಾರೋ ಭಿಕ್ಷೆ ಬೇಡನೋ ಅವನ ಹತ್ರ ಬಂದಂತೆ, ಭಿಕ್ಷೆ ಕೊಡಿ ಅಂತ. ಸರಿ ಸ್ತೋತ್ರಕರ್ತನೆ ಏನೋ ನನ್ನನ್ನು ಪರಿಶೋಧಿಸ್ತಾ ಇದೆಯೇನೋ ಗೊತ್ತಿಲ್ಲ ಅಂದ್ಬಿಟ್ಟು ಆ 3 ರೂಪಾಯಿ ಅವನ ಕೈಯಲ್ಲಿ ಕೊಟ್ಬಿಟ್ಟು, ದೇವರೇ ಸ್ತೋತ್ರ, ಏನಿಲ್ಲ ಅಂದ್ರೆ ಪರವಾಗಿಲ್ಲ, ಒಳ್ಳೆ ಆರೋಗ್ಯ ಕೊಟ್ಟಿದ್ದೀರಾ, ಅದಕ್ಕಾಗಿ ಸ್ತೋತ್ರ ಅಂತ ಕೂತ್ಕೊಂಡಿದ್ರು. ಬಟ್ ಇವತ್ತು ದೇವರವ್ರನ್ನ ಕರ್ನಾಟಕ ಪ್ರಾಂತ್ಯದಲ್ಲಿ ಬಲವಾಗಿ ಉಪಯೋಗಿಸ್ತಾ ಇದ್ದಾರೆ, ಇನ್ನು ಉಪಯೋಗಿಸ್ತಾರೆ. ಅದಕ್ಕೆ ಯಾವತ್ತು ಆಶೀರ್ವಾದ ಅನ್ನೋದಿದೆಯಲ್ಲ, ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡ್ರೆ ಬರಲ್ಲ. ನಾವು ಕೈಯನ್ನು ಚಾಚುವವರಾಗಿರ್ಬೇಕು, ನಾವು ಅನೇಕ ಜನಕ್ಕೆ ಸಹಾಯ ಮಾಡುವವರಾಗಿರ್ಬೇಕು. ನಾವು ಕೇಳ್ಬೋದು ಇಂಥ ಸಮಸ್ಯೆಗಳಿದೆಯಲ್ಲ, ಅದರ ಮಧ್ಯದಲ್ಲಿ ಅದರ ಮಧ್ಯದಲ್ಲಿ ಏನ್ ಮಾಡೋದಂತ ದೇವ್ರನ್ನ ಕೇಳಿ. ಒಂದು ಕುಟುಂಬಕ್ಕಾದ್ರೂ ಸಹಾಯ ಮಾಡೋಣ ದೇವ್ರೆ. ಒಬ್ರಿಗಾರು 1 ಲೀಟರ್ ಎಣ್ಣೆ ಆದ್ರೂ ಕೊಡ್ಸೋಣ, ಒಂದು ಅಕ್ಕಿ ಆದ್ರೂ ಕೊಡೋಣ, ಇಲ್ಲ ಬೇಳೆ ಆದ್ರೂ ಕೊಡೋಣ, ನನ್ನ ಕೈಯಲ್ಲಿ ಆಗಿದ್ದು ಕೊಡೋಣ. ಆಮೇಲೆ ಅವ್ರು ಕೇಳ್ಬೋದು, ಏನ್ ಬ್ರದರ್ 1 kg ನನ್ನ ಕೈಲಿ ಇಷ್ಟ ಆಗ್ತಾ ಇದೆ, ನಾನು ಕೊಡ್ತಾ ಇದ್ದೇನೆ. ಸೊ ನಿಮಗಲ್ಲ, ನಾನು ದೇವರಿಗೋಸ್ಕರ ಮಾಡ್ತಾ ಇದ್ದೇನೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಯಾರು ಸಹ ಕೈ ಮುಂದೆ ಚಾಚದೆ ಆಶೀರ್ವಾದ ಹೊಂದಕ್ಕಾಗಲ್ಲ. ಪ್ರೈಸ್ ದ ಲಾರ್ಡ್. ಯಾಕೆಂದ್ರೆ ನೀನು ಕೈ ಚಾಚಿ ಕೊಡುವಾಗ ದೇವರ ಕರ ನಿನ್ನ ಮೇಲೆ ಬರ್ತದೆ. ದೇವರ ಕರ ನಿನ್ನ ಕೈ ತರ ಪುಟ್ಟವಾಗಿರೋದಲ್ಲ. ದೇವರ ದೃಷ್ಟಿಯಲ್ಲಿ ಮನುಷ್ಯ ಮಿಡತೆ ಅಂದ. ಆಮೇಲೆ ಮಿಡತೆನ ನನ್ನ ಕೈಯಲ್ಲಿ ಇಟ್ಕೊಂಡ್ರೆ ಇಷ್ಟೇ ಚಿಕ್ಕದು, ನಾನು ಅದೇ ತರ ದೇವರ ಮುಂದೆ ಇದ್ದೀನಿ. ಬಟ್ ದೇವರ ಹಸ್ತ ದೊಡ್ಡ ಹಸ್ತ. ಆ ಹಸ್ತ ನನ್ನ ಮೇಲೆ ಚಾಚುವಾಗ ನಾನು ಆಶೀರ್ವಾದ ನಿಧಿಯಾಗಿ ಮಾರ್ಪಡುತ್ತೇನೆ. ಅಲ್ಲೆಲೂಯಾ. ಕೊಟ್ಟು ನೋಡ್ರಿ, ಅನೇಕ ಜನಗಳಿಗೆ ನೀವು ಕೊಟ್ಟು ನೋಡ್ರಿ, ಮುಂದಿನ ದಿನ ಅನೇಕ ಜನಕ್ಕೆ ಸಹಾಯ ಮಾಡೋ ದೊಡ್ಡ ವ್ಯಕ್ತಿಯಾಗಿ ನೀನು ಮಾರ್ಪಡುತ್ತೀಯ. ಕೆಲವರು ಹೇಳ್ತಾರೆ, ನಾನು ಅನಾಥಾಶ್ರಮ ಮಾಡಬೇಕು, ವೃದ್ಧಾಶ್ರಮ ಮಾಡಬೇಕು, ಇವೆಲ್ಲ ನನ್ಗೆ ಮನಸ್ಸಲ್ಲಿದೆ ಅಂತ. ಸುಮ್ಮನೆ ಬರಲ್ಲ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ಇದೇ ತರ ಕಷ್ಟದಲ್ಲಿರೋರು ಇವಾಗಿಂದನೇ ಸಂಧಿಸಕ್ಕೆ ನೀನು ಟ್ರೈ ಮಾಡು. ಆಮೇಲೆ ಅವ್ರಿಗೆ 1 ವಾರಕ್ಕಾಗುವಂಥದ್ದು, 1 ದಿನಕ್ಕಾಗುವಂಥದ್ದು, 1 ತಿಂಗಳಿಗಾಗುವಂಥದ್ದು ಇವಾಗಿಂದನೇ ಒಂದೊಂದು ಮನೆಯನ್ನು ಹುಡುಕಿ ಈಗಿಂದನೇ ಸ್ಟಾರ್ಟ್ ಮಾಡಿಕೊಡೋದಕ್ಕೆ. ನಿನ್ನ ಆ ಒಂದು ಒಳ್ಳೆ ಮನಸ್ಸನ್ನ ನೋಡಿ, ನಿನ್ನ ಆ ಸೇವೆಯನ್ನ ನೋಡಿ, ನಿನ್ನ ಒಳ್ಳೆತನವನ್ನ ನೋಡಿ, ನಿನ್ನ ಭಾರವನ್ನ ನೋಡಿ ದೇವರು ನಿನಗಾಗಿ ಬಾಗಿಲನ್ನ ತೆರೀತಾರೆ. ದೇವರು ನಿನಗಾಗಿ ದಾರಿಗಳನ್ನ ತೆರೀತಾರೆ. ದೇವರು ತನ್ನ ಹಸ್ತ ನಿನ್ನ ಮೇಲೆ ಚಾಚುತ್ತಾರೆ. ಯಾವ ವ್ಯಕ್ತಿ ಮೇಲೆ ದೇವರ ಹಸ್ತ ಇಳಿದು ಬರ್ತದೋ ಅವನು ದರಿದ್ರತನದಲ್ಲಿ ಇರಕ್ಕೆ, ಬಡತನದಲ್ಲಿರಕ್ಕೆ ದೇವರ ಆ ಹಸ್ತವನ್ನು ಚಾಚೋದಲ್ಲ, ದೇವರವನ ಉನ್ನತಕ್ಕೆ ಎತ್ತುವಂತ ದೇವನಾಗಿದ್ದಾನೆ. ಅಲ್ಲೆಲೂಯಾ. ಕೆಲವರು ಹೇಳ್ತಾರೆ, ಏನು ಇರ್ಲಿಲ್ಲ ಬ್ರದರ್, ಈಗ ನೋಡಿ ಎಷ್ಟು ಅವನ ಮೇಲೆ ಕರ್ತನ ಕರ ಇಳಿದು ಬಂದಿದ್ದರಿಂದ ಅವನ ಅಭಿವೃದ್ಧಿಯಾಗಿ ಹೆಚ್ಚಿದ್ದಾನೆ. ದೇವರು ಹಿಂಗೆ ಹೇಳ್ತಾ ಇದ್ದಾರೆ ಆದಾಮನಿಗೆ, ನೀನು ಅಭಿವೃದ್ಧಿಯಾಗಿ ಹೆಚ್ಚು. ಅಭಿವೃದ್ಧಿಯಾಗಿ ಏನಾಗ್ಬೇಕಂತೆ? ಹೆಚ್ಚಬೇಕು. ಅಭಿವೃದ್ಧಿ ಆದ್ಮೇಲೆ ಹೆಚ್ಚುತ್ತಾ ಇರ್ತದೆ. ಏನಾಗುತ್ತೆ? ನೀವೀಗ ಬಡತನ ಅಂತ ಹೇಳ್ತೀರಲ್ಲ, ಅದರ ಮಧ್ಯದಲ್ಲಿ ಏನಾದ್ರೂ ದೇವರಿಗೆ ಮಾಡಕ್ಕಾಗುತ್ತ ಅಂತ ಚಿಂತೆ ಮಾಡಿ. ಯಾಕೆಂದ್ರೆ ಬೈಬಲ್ ಅಲ್ಲಿ ಈಗ ದಾವಿದನು ಆಲಯ ಅವರ ಮಗ ಕಟ್ಟಬೇಕಂದ್ರೆ ಸುಮ್ಮನೆ ಅಲ್ಲ. ದಾವಿದನು ದೇವರಿಗಾಗಿ ಮಾಡಿದಂತ ಸೇವೆ, ದೇವರನ್ನ ಸ್ತುತಿಸಿ ಆರಾಧಿಸಿ, ದೇವರು ಹೇಳಿದ ಕಾರ್ಯಗಳನ್ನ ಮಾಡಿ, ಅವನು ದೇವ್ರು ಏನ್ ಹೇಳ್ತಾರೆ ಎಲ್ಲ ಮಾಡಿ ದೇವ್ರಿಗಾಗಿ ಅವನು ಮಾಡಿರೋದ್ರಿಂದ ಅವನ ಮಗನ ಕೈಯಲ್ಲಿ ಆಲಯ ಕಟ್ಟಕ್ಕೆ ದೇವ್ರ ಕೃಪೆ ಕೊಟ್ಟರು. ಅದು ಎಂತ ಆಲಯ! ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೇನೆ ಇವತ್ತು ನಾವು ದೇವರಿಗೆ ಏನಾದ್ರೂ ಮಾಡೋಣ ಅಂತ ಮುಂದೆ ಹೋದ್ರೆ ಖಂಡಿತವಾಗಿ ನಿನ್ನ ಕೈಯನ್ನ ದೇವರು ಆಶೀರ್ವದಿಸ್ತಾರೆ, ಬಲವಾಗಿ ದೇವರು ಉಪಯೋಗಿಸುತ್ತಾರೆ. ನಿನ್ನ ಮನೆ ಅಭಿವೃದ್ಧಿ ಆಗೇ ಆಗ್ತದೆ, ನಿನ್ನ ಸಭೆ ಅಭಿವೃದ್ಧಿ ಆಗೇ ಆಗ್ತದೆ, ನಿನ್ನ ಕುಟುಂಬದವರು ಅಭಿವೃದ್ಧಿ ಆಗ್ತಾರೆ, ನಿನ್ನ ಸಂತತಿ ಅಭಿವೃದ್ಧಿ ಆಗುತ್ತೆ. ಅಲ್ಲೆಲೂಯಾ. ಆದ್ರೆ ಏನ್ ಮಾಡ್ಬೇಕು? ನಾವು ಮುಂದೆ ಬಂದು ದೇವ್ರಿಗಾಗಿ ಸೇವೆ ಮಾಡುವ, ಅತಿಥಿ ಸತ್ಕಾರ ಮಾಡುವವರಾಗಿರ್ಬೇಕು. ಆಮೇಲೆ ಬಡವರಿಗೆ ಸಹಾಯ ಮಾಡುವವರಾಗಿರ್ಬೇಕು, ಅನಾಥರಿಗೆ ಸಹಾಯ ಮಾಡುವವರಾಗಿರ್ಬೇಕು. ಬೈಬಲ್ ಹೇಳುತ್ತದೆ, ಯಾರಿಗೆ ಹೊಂದಕ್ಕೆ ಆಗ್ತಾ ಇಲ್ವೋ ಅವರಿಗೆ ನೀನ್ ಸಹಾಯ ಮಾಡು. ಅಲ್ಪನಾದ ಒಬ್ಬನಿಗೆ ನೀನ್ ಸಹಾಯ ಮಾಡಿದ್ರೆ ಅದು ನನಗೆ ಮಾಡಿದ ಹಾಗಾಯಿತು. ಆಮೇಲೆ ಅಲ್ಪನು ಅವನಿಗೆ ನಾನು ಒಂದು ಉದಾಹರಣೆ ಹೇಳ್ತೇನೆ. ಒಂದು ಹೊತ್ತು ಊಟ ಮಾಡಿ ಅದನ್ನು ಕವರಲ್ಲಿ ಕಟ್ಟಿಕೊಂಡು ನೀವು ಸುಮ್ಮನೆ ಹೊಸಳ್ಳಿ ಪಟ್ಟಣದಲ್ಲಿ ಹೋದ್ರೆ ಭಿಕ್ಷುಕರು ಹೋಗ್ತಾ ಇರ್ತಾರೆ, ನೀವು ಕೊಟ್ರೆ ಪರಲೋಕದ ದೇವರು ಆಶೀರ್ವದಿಸ್ತಾರೆ. ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಟ್ಟಂತೆ. ಬಡವರಿಗೆ ನೀವು ದಯೆ ತೋರಿಸಿದ್ರೆ ದೇವರಿಗೆ ನೀವು ಸಾಲ ಕೊಟ್ಟಂತೆ. ಆ ಸಾಲ ರಿಟರ್ನ್ ದೇವರು ಕೊಡ್ತಾರೆ, ಬಡ್ಡಿ ಸಮೇತ ಕೊಡ್ತಾರೆ. ಹಿಂಗೆ ಬಡ್ಡಿ ಕೊಡಲ್ಲ ದೇವರು, ಬಡ್ಡಿ ತಗೋಬಾರ್ದಂತ ಅವರೇ ಹೇಳಿದ್ರೆ ಮತ್ತೆ ಅವ್ರು ಬಡ್ಡಿ ಕೊಡ್ತಾರ? ಹಲ್ಲೆಲೂಯಾ. ಆದ್ರೆ ದೇವರು ಆಶೀರ್ವದಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರು ಕೊಟ್ಟಂತ ವಾಕ್ಯವನ್ನ ಓದೋಕ್ಕಿಂತ ಮುಂಚಿತವಾಗಿ 1 ನಿಮಿಷಗಳ ಕಾಲ ನಾವು ಕಣ್ಣುಗಳನ್ನು ಮುಚ್ಚಿ ಕರ್ತನಲ್ಲಿ ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿ ಸಂಕ್ಷಿಪ್ತವಾಗಿ ಪಿಂಕಿ ಮಗಳು ಪ್ರಾರ್ಥನೆ ಮಾಡಿ ಸಂಕ್ಷಿಪ್ತವಾಗಿ. ನಮ್ಮನ್ನು ಸ್ವಾಮಿ ಎತ್ತಿಕೊಂಡು ರಾಜ್ಯವನ್ನು ಆರೈಕೆ ಮಾಡಿ ನಡೆಸಿದ ರಾಜ್ಯವನ್ನು
ಸ್ವಾಮಿ. ಅಪ್ಪ ನಮಗೆ ಹಾಡುಗಳ ಮೂಲಕ ನಿನ್ನ ನಾಮಕ್ಕೆ ಘನವನ್ನು ಪಡಿಸಿದ್ದೇವೆ ರಾಜ. ಅಪ್ಪ ಕರ್ತನೆ, ಈ ವಾಕ್ಯದ ಕಡೆಗೆ ನಾವು ಹೋಗುತ್ತಿದ್ದೇವೆ ಕರ್ತನಪ್ಪ. ನಿನ್ನ ಜೀವಗಳ ವಾಕ್ಯವು ಸ್ವಾಮಿ ಅಪ್ಪ ನಮಗೆ ಕೊಡು ಕರ್ತನೆ. ಪವಿತ್ರಾತ್ಮನೇ ನಮ್ಮೊಂದಿಗೆ ಮಾತಾಡು. ವಾಕ್ಯದ ಮುಖಾಂತರ ಅವಳು ಸ್ವಾಮಿ ಅಪ್ಪ ನಿನ್ನ ಆಶೀರ್ವಾದ ಮಾಡಿ ಬಲಪಡಿಸು ಕರ್ತನೆ. ನಾಮದಲ್ಲಿ ಸ್ವಾಮಿ ನಾನು ಎಲ್ಲರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಹೊಂದಿದೆ ರಕ್ಷಕನೇ. ಆಮೆನ್. ಹಲ್ಲೆಲೂಯಾ. ಓಕೆ, ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ, ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 24ನೇ ವಾಕ್ಯದಿಂದ 30ನೇ ವಾಕ್ಯ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ್ದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಅಣಜಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದ್ದೀಯಲ್ಲ, ಅಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಅವನು, ಬೇಡ, ಅಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತಿರಿ. ಸುಗ್ಗಿ ಕಾಲದ ತನಕ ಎರಡು ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಅಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು. ಆಮೆನ್. ಹಲ್ಲೆಲೂಯಾ. ಅದರಲ್ಲಿ 38ನೇ ವಾಕ್ಯದಿಂದ 43ನೇ ವಾಕ್ಯ. ಮನುಷ್ಯ ಕುಮಾರನು ಹೊಲವೆಂದರೆ ಈ ಲೋಕ, ಒಳ್ಳೆಯ ಬೀಜವೆಂದರೆ ಪರಲೋಕದವರು, ಹಣಜಿ ಅಂದರೆ ಸೈತಾನನವರು, ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು. ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿ, ಕೊಯ್ಯುವವರು ಅಂದರೆ ದೇವದೂತರು. ಹೀಗಿರಲಾಗಿ ಹೇಗೆ ಅಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಮನುಷ್ಯ ಕುಮಾರನು ತನ್ನ ದೂತರನ್ನು ಕಳುಹಿಸುವನು. ಅವರು ಆತನ ರಾಜ್ಯದೊಳಗಿಂದ ಎಲ್ಲ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು, ಕಟಕಟನೆ, ಹಳ್ಳು ಕಡಿಯೋಣವು ಇರುವವು. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವನು ಕೇಳಲಿ ಅಂದನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ದೇವರು ಈ ಸಾಮ್ಯವನ್ನ ಹೇಳಿರುವಂತಹ ಒಂದು ಪರಲೋಕ ರಾಜ್ಯಕ್ಕೆ ಸೂಚನೆಯಾಗಿ ದೇವರು ಈ ಒಂದು ಸಾಮ್ಯವನ್ನ ಹೇಳ್ತಾ ಇದ್ದಾರೆ. ಸಾಮ್ಯ ಅಂತಂದ್ರೆ ಒಂದು ಕಥೆಯ ರೂಪದಲ್ಲಿ ಉದಾಹರಣೆಯಾಗಿ ಕೆಲವೊಂದನ್ನ ನಮ್ಗೆ ಅರ್ಥ ಆಗುವಂತ ರೀತಿಯಲ್ಲಿ ಒಂದು ಹೊಲವನ್ನ ತೋರಿಸಿ, ಅದರ ಬೆಳೆಯನ್ನ ತೋರಿಸಿ, ಅದರಲ್ಲಿ ಬರುವಂತ ಫಸಲು, ಅದರಲ್ಲಿ ಬರುವಂತ ಹಣಜಿಗಳನ್ನೆಲ್ಲ ತೋರಿಸಿ ನಮ್ಗೆ ಹೇಳ್ತಾ ಇದ್ದಾರೆ, ಇದರಲ್ಲಿ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ನನಗೆ ಬೇಕಾಗಿರೋದು ಯಾವುದು, ನನಗೆ ಬೇಡದೇ ಇರೋದು ಯಾವುದು, ಬೇಕಾಗಿದ್ದನ್ನು ನಾನು ಏನ್ ಮಾಡ್ತೀನಿ, ಬೇಡದೇ ಇರೋದನ್ನ ನಾನು ಏನ್ ಮಾಡ್ತೀನಿ ಎಂಬುದಾಗಿ ದೇವರು ನಮಗೆ ಚೆನ್ನಾಗಿ ಅರ್ಥ ಆಗುವಾಗ ಹೇಳ್ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಾನು ಇದರಲ್ಲಿ ನಿಮಗೆ ಹೇಳ್ಕೊಡುವಂತ, ದೇವರು ಇವತ್ತು ನಿಮಗೆ ಹೇಳ್ಕೊಡುವಂತ ವಾಕ್ಯ ಏನಂತಂದ್ರೆ ಎರಡೇ, ಒಂದು ಗೋಧಿ ಕಾಳು, ಇನ್ನೊಂದು ಹಣಜಿ ಕಾಳು. ಆಮೆನ್. ಹಲ್ಲೆಲೂಯಾ. ಈಗ ಯಾವುದೇ ಒಂದು ಹುಟ್ಟಬೇಕಂದ್ರೆ, ಈಗ ಒಂದು ಗಿಡ ಹುಟ್ಟಬೇಕಂತಂದ್ರೆ ಅದಕ್ಕೆ ಬೀಜ ಬೇಕೇ ಬೇಕು. ಬೀಜ ಇಲ್ಲದೆ ಅದು ಹುಟ್ಟಕ್ಕಾಗೋದು. ಆದ್ರೆ ಅದರಲ್ಲಿ ಒಳ್ಳೆ ಬೀಜನೂ ಇದಾವೆ, ಕೆಟ್ಟ ಬೀಜನೂ ಇದಾವೆ. ಇದರಲ್ಲಿ ನಾವು ಕೇಳ್ಬೋದು, ಎರಡು ದೇವರೇ ಉಂಟು ಮಾಡಿರೋದಾ? ಆಮೇಲೆ ಸೊ ಗೋಧಿ ಕಾಳನ್ನು ದೇವರೇ ಉಂಟು ಮಾಡಿರೋದು, ಹಣಜಿ ಅಂದ್ರೆ ಗೋಧಿ ಕಾಳು ಅಂದ್ರೆ ನಮ್ಮ ಊಟಕ್ಕೆ, ನಮ್ಮ ಕುಟುಂಬಕ್ಕೆ ಯೋಗ್ಯವಾಗಿರುವಂತ ಒಂದು ವಸ್ತು ಗೋಧಿ ಕಾಳು. ಹೌದಾ ಇಲ್ವಾ? ಸೊ ಏನ್ ಮಾಡ್ತೀರಾ? ಚಪಾತಿ ಮಾಡ್ತೀರಾ. ಗುಲ್ಬರ್ಗದಲ್ಲಿ ಚಪಾತಿ ಜಾಸ್ತಿ, ಹೌದಾ? ರೊಟ್ಟಿ ಜಾಸ್ತಿಯಾ? ರೊಟ್ಟಿ ಯಾವ್ದ್ರಲ್ಲಿ ಮಾಡ್ತೀರಾ? ಜೋಳ ರೊಟ್ಟಿ. ಓಕೆ, ಸ್ತೋತ್ರ. ಓಕೆ, ನಮ್ ಕಡೆ ಗೋಧಿ, ನಮ್ ಕಡೆ ಯಾವ್ದು? ಗೋಧಿ. ಎರಡರಲ್ಲೂ ರೊಟ್ಟಿನೇ ಮಾಡೋದು. ಸ್ತೋತ್ರ. ಹಣಜಿಲ್ ಏನಾರು ಮಾಡಕ್ಕಾಗುತ್ತಾ? ಹಣಜಿ ಅಂದ್ರೆ ವೇಸ್ಟ್, ಕಳೆ ಗಿಡ ಅಂತ ಕರೀತಾರೆ. ಅದಕ್ಕೆ ಏನಂತಾರೆ? ಕಳೆ ಗಿಡ. ಈಗ ಒಂದು ಚೆನ್ನಾಗಿ ನಾವೊಂದು ಇಷ್ಟು ಬದನೆಕಾಯಿ ಗಿಡ ಹಾಕಿದ್ದಾರೆ ಅಲ್ವಾ, ನಮ್ಮ ಮನೆಗೆ ಬಂದ್ರೆ 3 ಬದನೆಕಾಯಿ ಹಿಡ್ಕೊಂಡ್ ಬರ್ತಾರೆ. ಅದ್ರ ಪಕ್ಕದಲ್ಲಿ ಬದನೆಕಾಯಿಗೆ ಪ್ರತಿದಿನ ನೀರ್ ಹಾಕ್ತಾರೆ,
ಅಲ್ಲೆಲ್ಲರೂ ಸ್ವಲ್ಪ ಸಗಣಿ ಸಿಕ್ಕರೆ ಅದನ್ನ ತಂದಾಕ್ತಾರೆ, ಒಳ್ಳೆ ಮಣ್ಣು ತಂದಾಕ್ತಾರೆ, ಇನ್ನು ಗಿಡ ಬೆಳಿಲಿ ಅಂತ ಹೇಳಿ. ಆದ್ರೆ ಅದ್ರ ಜೊತೆಗೆ ಅವ್ರಿಗೆ ಗೊತ್ತಿಲ್ದಂಗೆನೆ ಕೆಲವು ಪಕ್ಕದಲ್ಲಿ ಬೇಡದಿರುವಂತ ಗಿಡಗಳು ಬೆಳ್ಕೊಂತ ಇದಾವೆ. ಪಕ್ಕದಲ್ಲಿ ಇನ್ನೊಂದು ಇದು ಗಿಡ ಬಂದಿತ್ತು, ಯಾವ್ದು? ಕುಂಬಳ ಗಿಡ ಬಂದಿತ್ತು. ಅದು ಬೇಡ, ಅದು ಪರವಾಗಿಲ್ಲ, ಬರಲಿ, ಒಳ್ಳೇದು. ಅದು ಬಿಡದೇನೆ ಬೇರೆ ಬೇರೆ ಗಿಡಗಳು ಬರ್ತವೆ. ಏನ್ ಬರ್ತವೆ? ಬೇರೆ. ಅದು ನಮ್ಗೆ ಯೋಗ್ಯನಾ? ಅದು ಯೋಗ್ಯನಾ? ಆದ್ರೆ ಅದು ನೀವ್ ಹಾಕುವ ನೀರನ್ನು ಕುಡಿತದೆ, ನೀವ್ ಹಾಕುವ ಗೊಬ್ಬರವನ್ನು ತಿಂತದೆ, ನೀವ್ ಹಾಕುವ ಒಳ್ಳೆ ಮಣ್ಣನ್ನು ಸಹ ಎಳ್ಕೊಂಡು ಫ್ರೀಯಾಗಿ ಬೆಳೆದು ಬರ್ತಾ ಇರ್ತದೆ. ಹೌದಾ ಇಲ್ವಾ? ಆದ್ರೆ ನೀವು ಬೆಳೆಸ್ತಾ ಇರೋದು ಆಕ್ಚುಲಿ ಹಣಜಿ ಅಲ್ಲ, ಕಳೆ ಗಿಡ ಅಲ್ಲ. ನೀವು ಬೆಳೆಸ್ತಾ ಇರೋದು ಗೋಧಿ ಗಿಡವನ್ನ, ಬದನೆಕಾಯಿ ಗಿಡವನ್ನ. ಇಲ್ಲಿ ಬೈಬಲ್ ಬರ್ತದೆ ಗೋಧಿ. ರೈಸಲ್ಲ, ಇದನ್ನ ಒಬ್ಬನ ಹೊಲದಲ್ಲಿ ಬಿತ್ತಿದ್ದಾನೆ. ಯಾವ್ದನ್ನ? ಗೋಧಿಯನ್ನ ಬಿತ್ತಿದ್ದಾನೆ. ಬಿತ್ತಿದಾಗ ಬಿತ್ತು ಹೋಗಿ ಅವನೇನ್ ಮಾಡಿದಾನೆ, ಇವತ್ತೆಲ್ಲ ಬೆಳಿಗ್ಗೆ ಈಗ ಹೊಲದಲ್ಲಿ ಏನ್ ಕೆಲಸ ಮಾಡ್ತಾರೆ, ಬೆಳಗ್ಗೆ ಹೋಗ್ತಾರೆ, ಆಳ್ಗಳನ್ನ ಕರ್ಕೊಂಡು ಏರಿಯನ್ನ ಮಾಡ್ತಾರೆ, ಬದು ಅಂತ ಕರೀತಾರೆ, ಏರಿ ಅಂತ ಕರೀತಾರೆ ನಮ್ ಕಡೆ. ಅದಲ್ಲೆಲ್ಲ ಬೀಜವನ್ನ ಬಿತ್ತುತ್ತಾರೆ. ಬಿಟ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಬರ್ತಾರೆ. ಮನೆಗೆ ಬಂದು ರಾತ್ರಿ ಮಲ್ಕೊಂತಾರೆ. ಮಲ್ಕೊಂಡಾಗ ಅವತ್ತು ರಾತ್ರಿ ಏನ್ ಸಂಭವಿಸುತ್ತೆ ಅಂತಂದ್ರೆ, ವೈರಿ ಬಂದು ಏನ್ ಮಾಡ್ತಾನೆ, ಗೋಧಿ ಕಾಳು ಪಕ್ಕದಲ್ಲಿ ಹಣಜ್ಜಿಯನ್ನ ಬಿತ್ಬಿಟ್ಟು ಹೋಗ್ತಾನೆ. ಹಣಜ್ಜಿ ಅಂದ್ರೆ ಬೇಡವಾದಂತ ಕಾಳುಗಳನ್ನ ಏನ್ ಮಾಡ್ತಾನೆ, ಬಿತ್ಬಿಟ್ಟು ಹೋಗ್ತಾನೆ. ಬಿತ್ತಿದಾಗ ಸ್ವಲ್ಪ ದಿನಗಳಾದ್ಮೇಲೆ ಏನಾಯ್ತು, ಗೋಧಿ ಕಾಳು ಬೆಳೆದು ಬರುವಾಗ್ಲೇ ಅದ್ರ ಪಕ್ಕದಲ್ಲಿ ಹಣಜ್ಜಿ ಬೆಳೆದು ಬರ್ತಾ ಇದೆ. ಅದರ ಬೇರು ಇದರ ಬೇರು ಅಕ್ಕಪಕ್ಕದಲ್ಲಿ ಬಂದ್ಬಿಟ್ಟಿದೆ. ಐಸಲ, ಈಗ ಹಣಜಿ ಕೀಳೋಣ ಅಂತಂದ್ರೆ ಗೋಧಿ ಕಿತ್ತೋಗ್ತದೆ. ಆಮೇಲೆ ಗೋಧಿ ಕೀಳಕ್ಕಾಗಲ್ಲ. ಅದಕ್ಕೆ ಯಜಮಾನನ ಹತ್ರ ಬಂದ ಆಳುಗಳು ಕೇಳ್ತಾರೆ, ಈ ಹೆಂಗೆ ಇದು ಹಣಜಿ ಬಂತು ಅಂತ. ಯಜಮಾನ ಹೇಳ್ತಾನೆ, ನಾವು ಮಲಗಿರುವಾಗ ವೈರಿ ಮಾಡಿದ ಕೆಲಸ ಇದು. ಯಾರು ಮಾಡಿರೋದು? ಏನಕ್ಕೆ? ನನ್ನ ಗೋಧಿ ಕಾಳನ್ನ ಹಾಳು ಮಾಡೋದಕ್ಕೆ. ನನ್ನ ಗೋಳಿ ಕಾಳಿಗೆ ನಾನು ಹಾಕುವ ನೀರು, ನಾನು ಹಾಕುವ ಗೊಬ್ಬರ, ನಾನು ಹಾಕುವ ಮಣ್ಣನ್ನ ಇದು ಫ್ರೀಯಾಗಿ ತಿಂದು ಇದು ಬೆಳಿಬಾರ್ದು ಎಂದು ಇದು ಪಕ್ಕದಲ್ಲಿ ಇದು ನಾನು ಬೆಳಿಬೇಕಂತ ಇದು ಬಂದಿದೆ. ಏನ್ ಮಾಡೋಣ? ಸ್ವಲ್ಪ ದಿವಸ ಹಂಗೆ ಬಿಡು, ಸ್ವಲ್ಪ ದಿವಸ ಹಂಗೆ ಬಿಡು. ಯಾಕಂದ್ರೆ ಗೋಧಿ ಕಾಳು ನನ್ಗೆ ಬಹಳ ಇಂಪಾರ್ಟೆಂಟ್, ಗೋಧಿ ಗಿಡ ನನಗೆ ಬಹಳ ಇಂಪಾರ್ಟೆಂಟ್. ಹಣಜಿ ಇರಲಿ, ಸ್ವಲ್ಪ ದಿವಸ ಬೆಳೆದು ಬರಲಿ, ಅದನ್ನ ಕೀಳಕ್ ನಾನು ಹೇಳ್ತೀನಿ, ಅದಾವಾಗ ನೀನ್ ಕಿತ್ತಾಕ್ಬೇಕಂತ. ಆದ್ರೆ ಆ ಹಣಜ್ಜಿನ ಅವನು ಕೀಳುವಂತ ದಿನಗಳು ಸ್ವಲ್ಪ ದಿನಗಳು ಇದೆ. ಆದ್ರೆ ಅಷ್ಟು ದಿನಗಳವರೆಗೆ ಈ ಹಣಜಿ ಗಿಡ ಏನ್ ಮಾಡ್ತದೆ, ಈ ಗೋಧಿ ಕಾಳಿಗೆ ಹಾಕಿದಂತ ಎಲ್ಲ ಸಾರಾಂಶವನ್ನ, ಸತ್ವವನ್ನ, ಅದಕ್ಕೆ ಹೋಗುವಂತ ಎಲ್ಲ ಶಕ್ತಿಯನ್ನ ಇದು ಹೇಳ್ಕೊಳ್ತಾ ಇರ್ತದೆ. ಅದು ಗೋಧಿ ಕಾಳು ಏನಾಗುತ್ತೆ, ವೀಕ್ ಆಗುತ್ತೆ. ಅಲ್ಲೆಲ್ಲೂಯ್ಯ. ಇದು ಏನಕ್ಕೆ ಹೋಲಿಕೆ ಆಗಿದೆ? ಇದು ಯಾಕೆ ದೇವರು ನಿಮ್ಗೆ ಹೇಳ್ತಾ ಇದ್ದಾರೆ? ಇದು ಯಾಕೆ ದೇವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ? ದೇವರ ವಾಕ್ಯ ಈ ಹಣಜಿ ಎಲ್ಲಿಂದ ಬಂತು ಗೊತ್ತಾಗ್ಬೇಕು ತಾನೆ. ಹಣಜಿ ಗೋಧಿಯ ಕಾಳಂತೂ ದೇವ್ರು ನಮ್ಗೆ ತಿನ್ನಕ್ಕೆ ಕೊಟ್ಟಿರೋ. ಹಣಜಿ ಎಲ್ಲಿಂದ ಬಂತು? ಓದನ ಆದಿಕಾಂಡ 2ನೇ ಅಧ್ಯಾಯ, 3ನೇ ಅಧ್ಯಾಯ 17-18ನೇ ವಾಕ್ಯ. ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸುವಿ. ಸಾಕು. ಹಲ್ಲೆಲೂಯ. ಭೂಮಿಗೆ ಏನ್ ಬಂತಂತೆ? ಶಾಪ. ಯಾರ ನಿಮಿತ್ತ? ಆದಾಮನ ನಿಮಿತ್ತ. ಯಾರ ನಿಮಿತ್ತ? ಆದಾಮನಿಗೆ ಶಾಪ ಬರಕ್ಕೆ ಕಾರಣ ಏನು ಗೊತ್ತಾ? ತಿನ್ನಬಾರದೆಂದು ನಾನು ಹೇಳಿದ ಹಣ್ಣನ್ನ ನೀನು ತಿಂದಿದ್ರಿಂದ. ಆಮೇಲೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನ ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ. ಆದಾಮನಿಗೆ ಬೈತಾ ಇದ್ದಾರೆ ದೇವರು, ಹೆಂಡತಿಗೆ ಏನು ಹೇಳ್ತಾ ಇಲ್ಲ. ತಿಂದಿರೋದು ಫಸ್ಟ್ ಯಾರು? ಅವಳು. ಬೈತಾರೆ ದೇವ್ರು, ಬೈತಾರೆ ಯಾರಿಗೆ? ಆಮೇಲೆ ನಿನಗಾದ್ರೂ ಬುದ್ಧಿ ಬೇಡವಾ? ಆಮೇಲೆ ನಿನಗಾದ್ರೂ ನೀನೆಲ್ಲ ಪಾಪ ಮಾಡದೆ ಇದ್ರೆ ಇನ್ನೊಂದು ಪಕ್ಕೆಲುಬು ತೆಗೆದು ಇನ್ನೊಂದು ಹೆಂಡತಿ ಮಾಡ್ಕೊಡ್ತಾ ಇದೆ. ಆಮೇಲೆ ನೀನ್ ಕರೆಕ್ಟ್ ಆಗಿದ್ದಿದ್ರೆ ಏನ್ ಮಾಡ್ತಾ ಇದ್ದೆ? ಅವಳನ್ನ ನೀಗಿಸ್ಬಿಟ್ಟು ದೇವ್ರು ಇನ್ನೊಂದು ಪಕ್ಕೆಲುಬು ಮುರಿದು ಇನ್ನೊಂದು ಹೆಂಡತಿ ಮಾಡಿ ಕೊಡ್ತಾ. ನೀನ್ ಕರೆಕ್ಟ್ ಆಗಿದ್ದಿದ್ರೆ ಈಗ ನೀನ್ ಏನ್ ಮಾಡಿದೆ? ಹೆಂಡತಿ ಮಾತು ಕೇಳಿ ಏನ್ ಮಾಡಿದ್ಯಾ? ನೀನ್ ನನ್ನನ್ನ ಪ್ರೀತಿ ಮಾಡೋಕ್ಕಿಂತ ಹೆಚ್ಚಾಗಿ ಹೆಂಡತಿನ ಪ್ರೀತಿ ಮಾಡಿದ್ಯಾ? ಏನ್ ಮಾಡಿದೆ ಅಂದ್ರೆ ಹೆಂಡತಿ ಮಾತು ಕೇಳ್ಕೊಂಡು ತಿಂದಿದ್ದು. ಹಾಗಾದ್ರೆ ಈ ಆದಾಮನು ದೇವರನ್ನ ಪ್ರೀತಿಸಿದಾನ, ಹೆಂಡತಿನ ಪ್ರೀತಿಸಿದಾನ? ಹೆಂಡತಿ. ಬಟ್ ದೇವ್ರು ಏನ್ ಹೇಳಿದ್ರು? ನೀವು ನನ್ನನ್ನ ಪ್ರೀತಿಸ್ಬೇಕ. ಆಮೇಲೆ ಆದಾಮನು ಅರ್ಥ ಮಾಡ್ಕೊಂಡಿಲ್ಲ. ನನ್ನನ್ನ ಸೃಷ್ಟಿ ಮಾಡಿರೋದು ದೇವರನ್ನದವನ್ನ ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ದೇವರ ಆದಾಮನನ್ನ ಸೃಷ್ಟಿ ಮಾಡಿ ಇಡೀ ಜಗತ್ತನ್ನ ನೀನು ಆಳ್ವಿಕೆ ಮಾಡುವಂತ ದೇವರು ಹೇಳಿದ್ರು, ದೊರೆತನ ಮಾಡುವಂತ ಹೇಳಿದ್ರು.
ಯಾವ್ದ್ರ ಮೇಲೆ? ಪ್ರಾಣಿ ಪಕ್ಷಿಗಳ ಮೇಲೆ, ಜಲರಾಶಿಗಳ ಮೇಲೆ. ಇವತ್ತು ನೋಡಿ, ತಿಮಿಂಗಿಲ ದೊಡ್ಡ ಮೀನು, ಅದನ್ನ ಬೇಕಾದ್ರೆ ಹಿಡಿಯಕ್ಕೆ ಮನುಷ್ಯನಿಗೆ ತಾಕತ್ತಿದೆ. ಆನೆ, ಇಡೀ ಭೂಮಿಯಲ್ಲಿ ದೊಡ್ಡ ಪ್ರಾಣಿ ಆನೆ ಭೂಮಿಯಲ್ಲಿ, ಅದನ್ನ ಹಿಡಿದು ನಿಲ್ಲಿಸುವಂತ ತಾಕತ್ತು ಮನುಷ್ಯನಿಗೆ ದೇವರು ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಅವನು ಹೋಗದೆ ಇರೋದು ಜಾಗ ಇಲ್ಲ, ಮಾಡದೇ ಇರೋದಂತ ಕೆಲಸ ಇಲ್ಲ. ಭೂಮಿ ಆಳಕ್ಕೆ ಹೋಗಿ ಚಿನ್ನನ್ನು ತೆಗಿತಾನೆ, ಭೂಮಿ ಆಳಕ್ಕೆ ಹೋಗಿ ನೀರನ್ನು ತೆಗಿತಾನೆ. ಅಷ್ಟು ಜ್ಞಾನ ದೇವರು ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದು? ದೇವರು ಕೊಟ್ಟಿರೋದು. ಕಾರಣ ಏನಂದ್ರೆ, ಅವನನ್ನ ನನ್ನ ಮಗನಂತ ದೇವರು ಕರೆದ್ರು. ಮಗನಿಗೆ ಕೊಟ್ಟಂತ ಜ್ಞಾನ ದೇವರು. ಆಮೇನ್, ಹಲ್ಲೆಲೂಯಾ. ಎಂತ ರೋಗ ಬಂದ್ರು ಕಂಡಿಡಿಯುವಂತ ಒಂದು ಜ್ಞಾನ ಕೊಟ್ಟಿದ್ದಾರೆ ದೇವರು. ಅದಕ್ಕೆ ಮೆಡಿಸಿನ್ ಕಂಡಿಡಿಯುವಂತ ಜ್ಞಾನ ಕೊಟ್ಟಿದ್ದಾರೆ ದೇವರು. ಅಂತ ದೇವರು ತಿನ್ನಬೇಡ ಎಂದು ಹೇಳಿದಂತ ಹಣ್ಣನ್ನ ಇವನೇನ್ ಮಾಡಿದೆ? ಏನ್ ಮಾಡಿದೆ? ತಿಂದಿದೆ. ಹಲ್ಲೆಲೂಯಾ. ಅದಕ್ಕೆ ದೇವರಿಗೆ ಕೋಪ ಬಂತವನ ಮೇಲೆ. ಏನ್ ಬಂತು? ದೇವ್ರು ಹೇಳ್ತಾ ಇದಾರೆ, ನಾನು ತಿನ್ನಬೇಡ ಅಂತ ಹೇಳಿದ್ಯಲ್ಲ, ನೀನ್ ಹೆಂಡತಿ ಮಾತು ಕೇಳಿ ತಿಂದಲ್ಲ. ಆಮೇಲೆ ಇವತ್ತು ಗಮನ ಕೊಟ್ಟು ಕೇಳ್ರಿ ದೇವರ ವಾಕ್ಯ. ದೇವರು ಮಾಡಬಾರ್ದಂತ ಹೇಳಿದ ಕೆಲಸವನ್ನ ನಾನು ಮಾಡಕ್ಕೆ ಹೋದಾಗ ದೇವರ ಆಜ್ಞೆಯನ್ನ ನಾವು ಮೀರಿದ ಹಾಗೆ ಆಯ್ತು. ಏನಾಯ್ತು? ಮರಿಬೇಡ್ರಿ. ದೇವ್ರು ಮಾಡಬಾರ್ದಂತ ವಾಕ್ಯಗಳನ್ನು ನಿಮಗೆ ಕೊಟ್ಟಿಲ್ವಾ? ಕೊಟ್ಟಿದಾರ ಇಲ್ವಾ? ಎಷ್ಟು ಉಪದೇಶವನ್ನು ಕೊಟ್ಟಿದ್ದಾರೆ ದೇವರು. ಪ್ರತಿದಿನ ಎದ್ದು ವಾಕ್ಯ ಓದುವಾಗ ಅದ್ರಲ್ಲಿ ಆಶೀರ್ವಾದದ ವಾಕ್ಯಗಳಿದೆ, ಎಚ್ಚರಿಸುವಂತ ವಾಕ್ಯಗಳಿದೆ, ನಮ್ಮನ್ನು ಕೈ ಹಿಡಿದು ನಡೆಸುವಂತ ವಾಕ್ಯಗಳಿದೆ, ಅಭಿಷೇಕ ಮಾಡುವಂತ ವಾಕ್ಯಗಳಿದೆ, ಗುಣಪಡಿಸುವಂತ ವಾಕ್ಯಗಳಿದೆ. ಅದನ್ನು ಓದುವಾಗ ದೇವರು ಕೆಲವು ಸಮಯ ಎಚ್ಚರಿಸ್ತಾರೆ, ನಮ್ಗೆ ಅರ್ಥ ಆಗುತ್ತೆ, ಇದು ಮಾಡಬಾರ್ದು. ದೇವ್ರು ಹೇಳ್ತಾ ಇದ್ದಾರೆ, ಇದು ಮಾಡಬಾರ್ದು, ಇದು ಮಾಡಬೇಕು. ಮಾಡ್ಬೇಕಂತ ಹೇಳಿದನ್ನ ಮಾಡ್ಲೇಬೇಕು, ಮಾಡಬಾರ್ದನ್ನ ಮಾಡಬಾರ್ದು. ಆಮೇಲೆ ಎರಡಿದೆ. ಮಾಡ್ಬೇಕನ್ನೋದು ಮಾಡ್ಲೇಬೇಕು, ಮಾಡಬಾರ್ದಂತ ದೇವ್ರು ಹೇಳಿದನ್ನ ಮಾಡಬಾರದು. ದೇವರು ಏನ್ ಮಾಡಿದ್ರು ಗೊತ್ತಾ? ತಿನ್ನಬಾರ್ದಂತ ಹೇಳಿದಂತ ಹಣ್ಣನ್ನ ಇವನು ತಿಂದ ಕಾರಣ ಇವನ ನಿಮಿತ್ತ ಭೂಮಿಗೆನೆ ಶಾಪ ಬಂತು. ಏನಕ್ಕೆ? ಇವತ್ತು ದೇವರ ಮಕ್ಕಳೇ, ನೀವು ಮಾಡುವ ತಪ್ಪಿನಿಂದ ದೇವರ ವಾಕ್ಯವನ್ನ ಅಭಿಧೇಯರಾಗಿ ನಡೆದ್ರೆ ನಿಮ್ಮ ಕುಟುಂಬಕ್ಕೆ ಶಾಪ ಬರುತ್ತೆ. ಒಬ್ಬನ ನಿಮಿತ್ತ ಭೂಮಿಗೆ ಶಾಪ ಬಂತು. ಇವತ್ತು ನೀನು ದೇವರ ವಾಕ್ಯಕ್ಕೆ ಅವಿಧೇಯನಾಗಿ ಪದೇ ಪದೇ ನಡೀತಾ ಇರೋದ್ರಿಂದ ನಿನ್ನ ಕುಟುಂಬದಲ್ಲಿ ಶಾಪವನ್ನ ನೀನೇ ತಂದಾಕೊಳ್ತಾ ಇದೀಯ. ಆ ಶಾಪ ಕುಟುಂಬದಲ್ಲಿ ಬಂದಿದ್ದ ಕಾರಣ ಏನಂದ್ರೆ, ಹಣಜಿಗಳು, ಕಳೆಗಿಡಗಳು, ಮುಳ್ಳು ಗಿಡಗಳು ಭೂಮಿಯಲ್ಲಿ ಬಂದ ಪ್ರಕಾರ ನಿನ್ನ ಮನೆಯಲ್ಲಿ ಒಂದೊಂದು ವಿಷಯಗಳು, ಸಮಸ್ಯೆಗಳು ಎದ್ದೇಳಕ್ಕೆ ಪ್ರಾರಂಭ ಆಗ್ತವೆ. ಯಜಮಾನ ಅಂದ್ರೆ ಯೇಸು ಕ್ರಿಸ್ತನೇ, ಗೋಧಿ ಕಾಳು ಅಂದ್ರೆ ನೀನೇ. ಆದ್ರೆ ನೀ ನಿದ್ರೆ ಮಾಡುವಂತ ಸಮಯದಲ್ಲಿ ವೈರಿ ಬಂದು ಹಣಜಿಯನ್ನು ಬಿತ್ತು ಹೋಗ್ತದೆ. ನಾವೇನ್ ಮಾಡ್ತಾ ಇದೀವಂತೆ? 25ನೇ ವಾಕ್ಯ ಓದ್ರಿ. 13:25 ಮತ್ತಾಯ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ಹಲ್ಲೆಲೂಯಾ. ಹಾಗಾದ್ರೆ ನಾವು ನಿದ್ರೆ ಮಾಡುವಂತ ಸಮಯದಲ್ಲಿ ವೈರಿ ಬಂದು ಬೇಡವಾಗಿರುವಂತ, ಪ್ರಯೋಜನ ಇಲ್ಲದೆ ಇರುವಂತ, ನಮಗೆ ನಷ್ಟ ಮಾಡುವಂತ, ನಮ್ಮನ್ನ ಆಮೇಲೆ ಸೋಲು ಕಡೆಗೆ ನಡೆಸುವಂತ, ನಮ್ಮ ಆಶೀರ್ವಾದವನ್ನ ಕಿತ್ತು ತಿನ್ನುವಂತ ಒಂದು ಹಣಜಿ ಬಂದು ಬಿತ್ತು ಬಿಟ್ಟು ಹೋಗ್ಬಿಟ್ಟ. ಬಿತ್ಬಿಟ್ಟು ಅವನು ಹೋಯ್ತು, ಅವನಿಲ್ಲ ಅಲ್ಲಿ. ಬಿತ್ಬಿಟ್ಟು ಏನಾಯ್ತು? ಅವನಿಗೆ ಚೆನ್ನಾಗಿ ಗೊತ್ತು, ಈ ಹಣಜಿ ಸುಮ್ಮನೆ ಇರಲ್ಲ. ಈ ಹಣಜಿ ಬಂದ್ ಏನ್ ಮಾಡ್ತದೆ? ಈ ಗೋಧಿ ಕಾಳದೆಲ್ಲ ತಿನ್ನಕ್ ಸ್ಟಾರ್ಟ್ ಮಾಡ್ತದೆ. ದೇವ್ರೇನೇನ್ ಬ್ಲೆಸ್ ಮಾಡ್ತಾರಲ್ಲ, ದೇವ್ರೇನೇನ್ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡ್ತಾರಲ್ಲ, ಈ ಹಣಜಿ ತಿಂತಾ ಇರ್ತದೆ. ದೇವ್ರೇನ್ ಒಳ್ಳೆ ಆರೋಗ್ಯ ಕೊಡ್ತಾನಲ್ಲ, ಆಮೇಲೆ ಅದನ್ನ ತಿಂತಾ ಇರ್ತದೆ ಹಣಜಿ. ಅರ್ಥ ಆಗ್ತಾ ಇದೆಯಾ? ದೇವ್ರು ಒಳ್ಳೆ ಸಂಬಳ ಕೊಟ್ಟಿದಾರಲ್ಲ, ಅದನ್ನ ನೀನು ಒಂದ್ ಕಡೆಯಿಂದ ತಿಂತಾ ಇರ್ತಾನೆ. ನಮ್ಗೆ ಗೊತ್ತಿಲ್ಲಂಗೆ ನಮ್ಮನ್ನ ಸಾಲಗಾರರಾಗಿ ಮಾಡ್ತಾನೆ. ನಮ್ಗೆ ಗೊತ್ತಿಲ್ಲಂಗೆ ನಮ್ಮನ್ನ ರೋಗಿಯಾಗಿ ಮಾಡ್ತಾನೆ. ನಮ್ಗೆ ಗೊತ್ತಿಲ್ಲಂಗೆ ನಮ್ಮ ಶರೀರದಲ್ಲಿ ಬಲಹೀನತೆ ತಂದಾಕ್ತಾನೆ. ನನ್ಗೆ ಗೊತ್ತಿಲ್ಲಂಗೆ ನನ್ನ ಖರ್ಚು ವೆಚ್ಚಗಳನ್ನ ಜಾಸ್ತಿ ಮಾಡ್ತಾನೆ. ನನ್ಗೆ ಗೊತ್ತಿಲ್ಲಂಗೆ ಲೋಕದ ಆಸ್ತಿಗಳನ್ನ ತಂದಾಕ್ತಾನೆ. ಅದೆಲ್ಲ ಎಲ್ಲಾ ಕಡೆಗೆ ನನ್ನ ಹಣಗಳು ವ್ಯರ್ಥವಾಗಿ ಹೋಗ್ತಾ ಇರ್ತದೆ, ನನ್ನ ಸಮಯ ವ್ಯರ್ಥವಾಗಿ ಹೋಗ್ತಾ ಇರ್ತದೆ, ದೇವರಿಗೆ ಕೊಡುವ ಸಮಯವನ್ನು ವ್ಯರ್ಥವಾಗಿ ಕಳೀತಾ ಇರ್ತಾನೆ. ನನ್ನನ್ನು ಹಣಜಿ ಎಲ್ಲೆಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತದೆ. ಆದ್ರೆ ನಾನು ಗೋಧಿ ಕಾಳು ಅನ್ನೋದು ನಾನು ಮರಿಬಾರದು. ಯಜಮಾನ ನನ್ನನ್ನು ಬಿತ್ತಿದಾನಲ್ವಾ, ನಾನು ಗೋಧಿ ಕಾಳಾಗಿ ಯಜಮಾನನಿಗೆ ನಿಯತ್ತಾಗಿ ಫಲ ಕೊಡಬೇಕು. ನನ್ನ ಪಕ್ಕದಲ್ಲಿ ಹಣಜಿ ಬರದಂಗೆ ಗೋಧಿ ಆಗಿರುವ ನಾನು ಎಚ್ಚರಿಕೆ ಆಗಿರಬೇಕು. ನಾನು ನಿದ್ರೆ ಮಾಡಬಾರದು. ನಿದ್ರೆ ಮಾಡಬಾರ್ದು ಅಂದ್ರೆ ಏನು? ಬೈಬಲ್ ಹಿಂಗೆ ಹೇಳ್ತದೆ. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನವನ್ನು ಓದ್ರಿ. ಎಫೆಸ 5:14. ಬೆಳಕಿಗೆ ಸಂಬಂಧವಾದದ್ದು ಆದದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ. ಆಮೆನ್. ಹಲ್ಲೆಲೂಯಾ. ನಿದ್ರೆ ಮಾಡುವವರೇ ಎಚ್ಚರವಾಗು. ಏನ್ ಪಾಸ್ ನಿದ್ರೆ ಮಾಡಬಾರ್ದಾ ಅಂತ ನೀವು ಕೇಳ್ತೀರ ನನ್ನ. ದೇವ್ರು ಹೇಳ್ತಿದ್ದಾರೆ, ಸತ್ತವರನ್ನ ಬಿಟ್ಟು ಏಳು.
ಯಾರನ್ನ ಬಿಟ್ಟು? ಆಮೇನ್. ಇವತ್ತು ನನ್ಗೆ ಗೊತ್ತಿಲ್ಲ ದೇವ್ರ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ, ನನಗೆ ಗೊತ್ತಿಲ್ಲ ಎಷ್ಟು ಗಂಟೆಗೆ ಎದ್ದೇಳ್ತಾ ಇದಾರೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಗಮನ ಕೊಟ್ಟು ಕೇಳ್ರಿ, ದೇವರು ಕೊಟ್ಟಂತ ಈ ಸಮಯನ ನಿದ್ರೆ ಮಾಡಿ ರೆಸ್ಟ್ ಮಾಡಿ ನಾನು ಒಳ್ಳೆ ಬಲವನ್ನ ಹೊಂದಿಕೊಂಡು ಕೆಲಸಕ್ಕೆ ಹೋಗಕ್ಕೋಸ್ಕರ ದೇವ್ರು ಕೊಟ್ಟಿದೆ ಅಂತ ತಿಳ್ಕೊಂಡ್ರೆ ದೊಡ್ಡ ತಪ್ಪು. ಈ ಸಮಯ ಅಂತಲ್ಲ, ಎವರಿ ಡೇ ನನಗೆ ಒಂದು ಸಮಯ ನಿದ್ರೆ ಮಾಡಕ್ಕಂತ ಒಂದು ಸಮಯ ಇದೆ. ಅಷ್ಟು ಆ ಸಮಯ ಮಾತ್ರ ನಾನು ನಿದ್ರೆ ಮಾಡಬೇಕು. ಉಳಿದ ಸಮಯವನ್ನ ನಾನು ಏನ್ ಮಾಡ್ಬೇಕು, ಆ ಕಾರ್ಯವನ್ನ ಮಾಡಬೇಕು. ಅನೇಕ ಜನಗಳು ಹಾಗೆ ಅಲ್ಲ, ಯಥೇಚ್ಛವಾದಂತ ನಿದ್ರೆ, ಭಾರಿ ನಿದ್ರೆ ನೀನ್ ಮಾಡ್ತಾ ಇರುವಂತ ಸಮಯದಲ್ಲಿ ನಿನಗೆ ಗೊತ್ತಿಲ್ಲದಂತ ನಿನಗೆ ವಿರುದ್ಧವಾಗಿ ಒಂದು ಹಣಜಿಯನ್ನ ಸೈತಾನನು ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿರ್ತಾನೆ. ನಿನಗೆ ಗೊತ್ತಿಲ್ಲ, ನಿನಗೆ ಕಾಣಲ್ಲ. ಅದು ಬೆಳೆದು ಬರ್ತದೆ. ಬೆಳೆದು ಬಂದಾಗ ಇದನ್ನು ಕಿತ್ತಾಕ್ಲಾ ಬಿಡ್ಲಾ ಅಂತ ನಿನಗೆ ಗೊತ್ತಾಗಲ್ಲ. ಅನೇಕ ಜನರು ಬಲಹೀನರಾಗ್ತಾ ಇದ್ದಾರೆ. ಅನೇಕ ಜನಗಳಿಗೆ ಗೊತ್ತಿಲ್ಲದಂತೆನೆ ಹೋರಾಟಗಳು ಮನೆಯಲ್ಲಿ ಬಂದು ಇಳಿತಾ ಇದೆ. ಕಾರಣ, ಪ್ರಾರ್ಥನೆ ಮಾಡುವ ಸಮಯದಲ್ಲಿ ನೀನು ನಿದ್ರೆ ಮಾಡ್ತಾ ಇದೀಯಾ, ವಾಕ್ಯ ಓದುವ ಸಮಯದಲ್ಲಿ ನಿದ್ರೆ ಮಾಡ್ತಾ ಇದೀಯಾ, ಮೊಣಕಾಲು ಊರ್ಬೇಕಾದಂತ ಸಮಯದಲ್ಲಿ ಕೈ ಮುದುರ್ಕೊಂಡು ಮನೆಯಲ್ಲಿ ಮಲ್ಕೊಳ್ತಾ ಇದೀಯಾ. ದೇವರು ಎದ್ದೇಳು ಅಂತ ಹೃದಯದಲ್ಲಿ ಮಾತಾಡಿದ್ರು ಸಹ ನೀನು ನಿದ್ರೆ ಬಂದಿರುವ ರೀತಿಯಲ್ಲಿ ನಟನೆ ಮಾಡಿಕೊಂಡು ಮಲಗಿರುವವರಿದ್ದಾರೆ. ಇವತ್ತು ದೇವರು ನಿದ್ರೆ ಕೊಡಲ್ಲ. ಎದ್ದೇಳು ಅಂದ್ರೆ ಎದ್ದೇಳಲ್ಲ. ಶರೀರ ಸುಖವನ್ನ ಬಯಸಿ ನೀನು ಜೀವನ ಮಾಡ್ತಾ ಇರುವುದಾದ್ರೆ, ದೇವರಿಗಾಗಿ ಸಮಯ ಕೊಡದೆ ಇರುವುದಾದ್ರೆ, ಹಣಜಿ ನಿನಗೆ ಗೊತ್ತಿಲ್ಲದೆ ನಿನ್ನ ಪಕ್ಕದಲ್ಲಿ ಬಿತ್ತಲ್ಪಡ್ತಾನೆ ವೈರಿ. ನೀನು ಸತ್ತವರನ್ನ ಬಿಟ್ಟು ಏಳು ಅಂದ್ರೆ ಏನಾದ್ರ ಅರ್ಥ? ಸತ್ತವರನ್ನ ಬಿಟ್ಟು ಏಳು ಅಂದ್ರೆ ಅನ್ಯ ಜನಗಳು ಅವರು ಬದುಕಿದ್ರು ಸತ್ತವರ ರೀತಿನೇ. ಕಾರಣ ಅವರು ಬೆಳಕಿನಲ್ಲಿ ನಡೆಯುವವರಲ್ಲ, ಅವರು ಕತ್ತಲೆಯಲ್ಲಿ ನಡೆಯುವವರು. ನಾವು ಬೆಳಕಿನಲ್ಲಿ, ಕ್ರಿಸ್ತನ ಬೆಳಕಿನಲ್ಲಿ ನಾವು ನಡೀತಾ ಇದ್ದೇವೆ. ಕ್ರಿಸ್ತನನ್ನು ಅನುಸರಿಸಿ ನಡೀತಾ ಇದ್ದೇವೆ. ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದೆ, ನಮ್ಮ ಮಾರ್ಗಗಳು ತೆರೆಯಲ್ಪಟ್ಟಿದೆ. ನಮಗೆ ಗೊತ್ತು ಹೇಗೆ ಜೀವಿಸ್ಬೇಕಂತ. ದೇವರು ತೋರಿಸ್ಕೊಟ್ಟಿದ್ದಾರೆ, ಸತ್ಯ ತೋರಿಸ್ಕೊಟ್ಟಿದ್ದಾರೆ, ನಿತ್ಯ ಜೀವ ತೋರಿಸ್ಕೊಟ್ಟಿದ್ದಾರೆ. ಅಲ್ಲೇಲೂಯಾ. ನಮ್ಗೆ ದೇವರ ಭಯ ಇದೆ, ವಾಕ್ಯದ ಭಯ ಇದೆ. ದೇವರು ನನ್ನ ನೋಡ್ತಾ ಇದ್ರೆ ಎಂಬ ಭಯ ನನ್ನ ಒಳಗಡೆ ಇದೆ. ದೇವ್ರು ಹೇಳ್ತಿದ್ದಾರೆ, ನೀನ್ ನಿದ್ರೆ ಯಥೇಚ್ಛವಾಗಿ ನಿದ್ರೆ ಮಾಡುವವನಾಗಿದ್ರೆ ನಿನಗೆ ಗೊತ್ತಿಲ್ಲದ ಹಾಗೆ ವೈರಿ ಬಂದು ನಿನ್ನ ಪಕ್ಕದಲ್ಲಿ ಏನೋ ಬಿಟ್ಟು ಹೋಗ್ತಾನೆ. ಅದಕ್ಕೆ ಅನೇಕ ದೇವರ ಮಕ್ಕಳು ರಕ್ಷಣೆ ಹೊಂದಿದ್ರು ಹುಷಾರಿಲ್ಲ. ಒಂದು ವಾರ ಚೆನ್ನಾಗಿದ್ರು, ಒಂದು ವಾರ ಚೆನ್ನಾಗಿರೋದಿಲ್ಲ. ಇನ್ನು ಕೆಲವರಿಗೆ ಸಾಲದ ಬಿಡುಗಡೆನೇ ಇಲ್ಲ. ಅವರು ತಿರ್ಗಾ ಸಾಲಕ್ಕೆ ಕೈ ಹಾಕ್ತಾರೆ ಹೊರತು ಸಾಲವನ್ನ ತೀರಿಸ್ಬೇಕೆಂದು ಅವರು ಚಿಂತೆ ಮಾಡೋದಿಲ್ಲ. ಕಾರಣ, ಇವತ್ತು ಅವರು ದುಡಿದಂತ ಸಂಬಳವನ್ನ ವೈರಿ ಏನ್ ಮಾಡ್ತಾ ಇದ್ದಾನೆ, ಅದರಲ್ಲಿ ಒಂದು ಅರ್ಧ ಭಾಗ ಕಿತ್ಕೊಳ್ತಾ ಇದ್ದಾನೆ. ಬಡ್ಡಿ ಕಟ್ತಾರೆ, ಅಸಲು ಕಟ್ತಾರೆ, ಅಲ್ಲಿ ಕಟ್ತಾರೆ, ಇಲ್ಲಿ ಕಟ್ತಾರೆ, ಅವ್ರ ಹತ್ರ ಬೈಸ್ಕೊಳ್ತಾರೆ, ಇವ್ರ ಹತ್ರ ಬೈಸ್ಕೊಳ್ತಾರೆ. ಮನೆಯಲ್ಲಿ ಸಮಾಧಾನನೇ ಇಲ್ಲ. ಕಾರಣ ಏನು ಗೊತ್ತಾ? ಇವತ್ತು ಅದೆಲ್ಲ ಬರಕ್ಕೆ ಕಾರಣ ಒಂದು, ದೇವರು ಆಜ್ಞಾಪಿಸಿದ, ಆದಾಮನಿಗೆ ದೇವರು ಹೇಳಿ, ನಾನು ಆಜ್ಞಾಪಿಸಿದ ಹಣ್ಣು ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ನೀನು ತಿಂದಿದ್ದರಿಂದ, ಹೆಂಡತಿ ಮಾತು ಕೇಳಿ ತಿಂದಿರುವುದರಿಂದ ನಿನ್ನ ನಿಮಿತ್ತ ಶಾಪ ಬಂತು. ಕುಟುಂಬದಲ್ಲಿ ಏನ್ ಬಂತು? ಇವತ್ತು ನಿನ್ನ ನಂಬಿ ಹುಟ್ಟಿರುವ ಮಕ್ಕಳಿಗೆ ನೀನೇನು ಕೊಡಕ್ಕಾಗ್ತಾ ಇಲ್ಲ. ನಿನ್ನ ನಂಬಿ ಹುಟ್ಟಿರುವಂತ ಮಕ್ಕಳಿಗೆ ಕೆಲವರಿಗೊಂದು ಸೈಕಲ್ ತಕ್ಕೊಡಕ್ ಆಗ್ತಾ ಇಲ್ಲ, ಒಳ್ಳೆ ಬಟ್ಟೆ ತಕ್ಕೊಡಕ್ ಆಗ್ತಾ ಇಲ್ಲ, ಒಳ್ಳೆ ಎಜುಕೇಶನ್ ಕೊಡಕ್ ಆಗ್ತಾ ಇಲ್ಲ. ಕಾರಣ, ಕುಟುಂಬ ಶಾಪದಲ್ಲಿ ಬಂದಿದೆ. ಇವತ್ತು ಆ ಶಾಪ ನೀಗಬೇಕು, ಆ ಹಣಜಿ ಇವತ್ತು ನೀಗಬೇಕು. ವಾಕ್ಯ ಕೇಳುವ ದೇವ ಮಗುವೆ, ಗೊತ್ತಿಲ್ಲದ ಹಾಗೆ ನಿನ್ನ ಪಕ್ಕದಲ್ಲಿ ಹಣಜಿ ಸೈತಾನನ್ನು ಬಿಟ್ಟು ಹೋಗಿದ್ದಾನೆ. ಯಾರು? ಹೆಂಗೆ ಬಿತ್ತಿದ? ನಿದ್ರೆ. ನಾನೇನ್ ಮಾಡ್ತಾ ಇದ್ದೆ? ನಿದ್ರೆ, ಬರೀ ನೋಡಿ ದೇವ್ರ ಮಕ್ಕಳೇ, ನಿದ್ರೆಗೊಂದು ಸಮಯ ಇದೆ. ಆತ್ಮಿಕವಾಗಿ ಬೆಳೆಯುವವನಿಗೆ ನಿದ್ರೆ ಕಡಿಮೆ. ಗಟ್ಟಿಯಾಗಿ ಹೇಳ್ರಿ, ಆತ್ಮಿಕವಾಗಿ ಬೆಳೆಯುವವನಿಗೆ ಕಡಿಮೆನೆ. ದೇವರಾತ್ಮನ ಮಲಗಕ್ಕೆ ಬಿಡಲ್ಲ. ಪ್ರಾರ್ಥಿಸು, ವಾಕ್ಯ ಓದು. ಏನ್ ಪ್ರಾರ್ಥಿಸಬೇಕು? ನಿನ್ ಮೊಣಕಾಲ ನಿಂತುಕೋ. ಆತ್ಮನು ನಿನಗೆ ವಿಷಯವನ್ನು ಕೊಡ್ತಾನೆ, ದೇವರಾತ್ಮನ ವಿಷಯಗಳನ್ನ ಕೊಡ್ತಾನೆ. ನೀನು ಪ್ರಾರ್ಥಿಸೋ ವಿಷಯ ತೀರೋದೇ ಇಲ್ಲ. ಓದ್ರಿ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ. ಇಲ್ಲ, ಯೆಶಾಯ 65. ಯೆಶಾಯ 62ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ. ಯೆರೂಸಲೇಮೇ,
ನಾನು ನಿನ್ನ ಪೌಳಿಗೋಡೆಗಳಲ್ಲಿ ಕಾವಲುಗಾರರನ್ನು ನೇಮಿಸಿದ್ದೇನೆ. ಅವರು ಹಗಲು ಇರುಳು ಮೌನವಾಗಿರುವರು. ಯೆಹೋವನಿಗೆ ಜ್ಞಾಪಿಸುವವರೇ, ಆತನು ಯೆರೂಸಲೇಮನ್ನು ಭದ್ರಪಡಿಸಿ ಲೋಕ ಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ. ಆತನಿಗೂ ವಿರಾಮ ಕೊಡದಿರಿ. ಯೆರೂಸಲೇಮ್ ಅಂದ್ರೆ ದೇವರ ಆಲಯ, ಕಾವಲುಗಾರರಂದ್ರೆ ನೀವೇ, ಆಲಯವನ್ನು ಕಾಯುವವರು ನಾವೇ. ಯೆರೂಸಲೇಮ್ ಅಂದ್ರೆ ದೇವರ ಆಲಯ, ಕಾವಲುಗಾರರಂದ್ರೆ ನಾವೇನೆ. ನಾವು ದೇವರ ಅವರು ಹಗಲು ಇರುಳು ಮೌನವಾಗಿರರು, ಯೆಹೋವನಿಗೆ ಜ್ಞಾಪಿಸ್ತಾರೆ, ಯೆರೂಸಲೇಮನ್ನು ಭದ್ರಪಡಿಸಿ ಲೋಕ ಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ. ಇವತ್ತು ಸಭಾ ಪ್ರಾರ್ಥನೆ ಇಲ್ಲದೆ ಸಭೆ ನಿದ್ರೆ ಮಾಡುತ್ತಾ ಇದೆ, ಸಭಾ ಮಕ್ಕಳು ನಿದ್ರೆ ಮಾಡ್ತಾ ಇದೆ, ಪಾಸ್ಟರ್ಗಳು ನಿದ್ರೆ ಮಾಡ್ತಾ ಇದ್ದಾರೆ. ಅವರು ಎಚ್ಚರಿಕೆ ಇಲ್ಲ. ದೇವರು ನಮ್ಮ ಕೈಯಲ್ಲಿ ಸಭೆ ಕೊಟ್ಟಿದ್ದಾರೆ ಎಂಬ ಎಚ್ಚರಿಕೆ ಇಲ್ಲ. ಕೆಲವರು ಹೇಳ್ತಾರೆ ಅದು ಪಾಸ್ಟ್ಗೆ ಸಂಬಂಧಪಟ್ಟಿರೋದಂತ ಕೆಲವರು ಹೇಳಿರೋದ್ರಿಂದ, ಮಗನೇ ಮಗಳೇ, ನಿನ್ನ ಜೀವನದಲ್ಲಿ ನಿದ್ರೆ ಮಾಡಿ ಹಣಜ್ಜಿ ಸೈತಾನ ಬಿಟ್ಟು ಹೋಗಿರೋದ್ರಿಂದ ಆತ್ಮಿಕವಾಗಿ ಬೆಳಿಲಿಕ್ಕೆ ಆಗ್ತಾ ಇಲ್ಲ, ಕುಟುಂಬದಲ್ಲಿ ಬೆಳಿಲಿಕ್ಕೆ ಆಗ್ತಾ ಇಲ್ಲ, ಕೆಲಸದಲ್ಲಿ ಬೆಳಿಲಿಕ್ಕೆ ಆಗ್ತಾ ಇಲ್ಲ, ಹಣಕಾಸು ನಿನ್ನ ಕೈಯಲ್ಲಿ ನಿಲ್ತಾ ಇಲ್ಲ, ಆಶೀರ್ವಾದ ಒಂದಕ್ಕಾಗ್ತಾ ಇಲ್ಲ, ಶರೀರದಲ್ಲಿ ಆರೋಗ್ಯ ಇಲ್ಲ, ಒಬ್ಬೊಬ್ಬರು ಒಂದೊಂದು ಕೊರತೆಯಲ್ಲಿ ಬಳುತ್ತಾ ಇದ್ದಾರೆ. ಕಾರಣ ದೇವರು ನಿನ್ನ ಕೈಯಲ್ಲಿ ಸಭೆ ಕೊಟ್ಟಿದೆ ಅಂತ ನೀನು ಮರಿಬೇಡ. ಮನೆಗಿಂತ ಹೆಚ್ಚಿನದಾಗಿ ನಾವು ಆಲಯವನ್ನು ಪ್ರೀತಿಸಬೇಕು, ಮನೆಯನ್ನು ಪ್ರೀತಿಸಬೇಕು. ಇವತ್ತು ನಾನು ದೇವರ ಮುಂದೆ ಸಭೆ ನನ್ನ ಕೈಯಲ್ಲಿ ದೇವರು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಹಗಲು ಇರುಳು ಸಭೆಗಾಗಿ ನಾನು ಪ್ರಾರ್ಥಿಸಬೇಕು. ಸಭೆಯಲ್ಲಿ ಹಣಜಿ ಬರಬಾರದು. ಏನ್ ಬರಬಾರದು? ಗೋಧಿ ಕಾಳಂದ್ರೆ ಅದು ನಿಜ ವಿಶ್ವಾಸಿಯನ್ನ ಹೋಲಿಕೆ ಆಗ್ತದೆ, ನಿಜವಾದ ವಿಶ್ವಾಸಿ. ಹಣಜಿ ಅಂದ್ರೆ ತೋರಿಕೆಯ ವಿಶ್ವಾಸಿ. ಆ ಗೋಧಿ ಕಾಳು ಪಕ್ಕದಲ್ಲಿ ಹಣಜಿ ಇರ್ತದೆ. ನಿಜವಾದ ವಿಶ್ವಾಸಿಗಳು ಭಾರಪಟ್ಟು ಸಭೆಗೆ ಬರುವವರು ಪ್ರಾರ್ಥಿಸುವವರು ಇರ್ತಾರೆ, ಅವರ ಪಕ್ಕದಲ್ಲಿ ತೋರಿಕೆಯನ್ನು ಮಾಡುವವರು ಇರ್ತಾರೆ. ಕೆಲವರು ಭಾರಪಟ್ಟು ಸಭೆಯಲ್ಲಿ ಪ್ರಾರ್ಥಿಸೋರಿದ್ದಾರೆ, ಕೆಲವರು 4 ಜನ ನಮ್ಮನ್ನು ನೋಡ್ಲಿ ಎಂದು ಪ್ರಾರ್ಥಿಸೋರಿದ್ದಾರೆ. ಕೆಲವರು ಭಾರಪಟ್ಟು ವಾಕ್ಯ ಓದೋರಿದ್ದಾರೆ, ಕೆಲವರು ನಾನು ವಾಕ್ಯ ಓದೋದು ಎಲ್ಲರೂ ಕೇಳಿ ಎಂಬ ಮನೋಭಾವದಿಂದ ವಾಕ್ಯ ಓದೋರಿದ್ದಾರೆ. ಕೆಲವರು ಸೇವಕರೊಂದಿಗೆ ಅವರೊಂದಿಗೆ ಆತ್ಮಿಕವಾಗಿ ಸಪೋರ್ಟಿವ್ ಆಗಿದ್ದಾರೆ, ಕೆಲವರು ಸಪೋರ್ಟಿವ್ ಆಗಿರೋ ರೀತಿಯಲ್ಲಿ ತೋರಿಸ್ಕೊಳ್ತಾರೆ. ಆದ್ರೆ ಹಣಜಿ ಯಾವುದು, ಗೋಧಿ ಕಾಳು ಯಾವುದು ಎಂದು ಹೆಂಗೆ ಗೊತ್ತಾಗುತ್ತೆ? ಹಣಜಿಯಲ್ಲಿ ಫಲ ಬರಲ್ಲ, ಹಣಜಿಯಲ್ಲಿ ಫಲ ಬರಲ್ಲ. ಅದು ಬೆಳೆದು ಬರ್ಬೋದು, ಅದು ಹೇಗಿರುತ್ತೋ ಹಾಗೆ ಇರುತ್ತೆ. ಆದ್ರೆ ಗೋಧಿ ಕಾಳು ಹಾಗೆ ಅಲ್ಲ. ಗೋಧಿ ಕಾಳು ಬೆಳೆದು ಬರ್ತಾ ಅದಕ್ಕಂತ ಒಂದು ಸಮಯ ಇರ್ತದೆ. ಆ ಸಮಯ ಬಂದಾಗ ಗೋಧಿ ಕಾಳಿನ ಒಂದು ಗುಣ ಏನು ಗೊತ್ತಾ? ಅದು ಎಲ್ಲಾ ದಿನಗಳು ನೀರು ಗೊಬ್ಬರ ತಿನ್ಕೊಂಡು ಇರೋದಿಲ್ಲ. ನೀರು ಗೊಬ್ಬರ ತಿನ್ಕೊಂಡು ಅದಕ್ಕೆ ತಕ್ಕ ಹಾಗೆ ಯಜಮಾನಿಗೆ ಅದೊಂದು ಸಮಯದಲ್ಲಿ ಫಲ ಕೊಡುತ್ತದೆ. ಅವನು ಬಿತ್ತಿರೋದು 1 ಗೋಧಿ ಕಾಳಾದ್ರೆ ಅವನು ಕುಯ್ಯೋದು 1000 ಗೋಧಿ ಕಾಳುಗಳೇ. ಅರ್ಥ ಆಗ್ತಾ ಇದೆಯಾ? ಅದ್ರ ಅರ್ಥ ಏನು ಗೊತ್ತಾ? ಸಭೆಗೆ ಬರುವ 2 ವಿಶ್ವಾಸಿಗಳಿದೆ. ನಮ್ಮ ಸಭೆಯಲ್ಲಿ 2 ವಿಶ್ವಾಸಿಗಳಿದೆ. ಅದು ಒಂದು ಗೋಧಿ ಕಾಳುಗಳಿದೆ, ಒಂದು ಹಣಜಿ ಇದೆ. ಗೋಧಿ ಕಾಳು ಸಭೆಗೆ ಭಾರ ಪಡುತ್ತೆ. ಗೋಧಿ ಕಾಳು ಈ ಸಭೆಗೆ ನಾನು ಫಲ ಕೊಡ್ಬೇಕಂತ ಚಿಂತೆ ಮಾಡ್ತದೆ. ಗೋಧಿ ಕಾಳು ಹೇಳ್ತೀನಿ ನಾನು ಶ್ರೇಷ್ಠವಾಗಿರ್ಬೇಕಂತ ಹೇಳ್ತದೆ. ಗೋಧಿ ಕಾಳು ಹೇಳ್ತೀನಿ ಈ ಸಭೆಯಿಂದ ಬರುವ ಆಶೀರ್ವಾದ, ಈ ಸಭೆಯಿಂದ ಬರುವ ಅನುಗ್ರಹ, ಈ ಸಭೆಯಿಂದ ಬರುವ ವಾಕ್ಯ, ಈ ಸಭೆಯಿಂದ ಬರುವ ಎಲ್ಲವನ್ನ ನಾನು ಹೀರ್ಕೊಂಡು ಈ ಸಭೆಗೆ ನಾನು ಫಲ ಕೊಡ್ಬೇಕು. ಅದಕ್ಕೆ ಗೋಧಿ ಕಾಳು, ಆ ಗೋಧಿ ಕಾಳು ನೀವಾಗಿರ್ಬೇಕು. ಅಲ್ಲೇಲೂಯಾ. ಆದ್ರೆ ಕೆಲವು ಹಣಜ್ಜಿಗಳಿದೆ. ಹಣಜ್ಜಿಗಳು ಕುಯುಕ್ತಿಯನ್ನ ಮಾಡಿಕೊಂಡು ಸಭಾ ಸೇವೆಗಳನ್ನ ಹಾಳು ಮಾಡಬೇಕು. ಸಭೆಯಲ್ಲಿ ಯಾವುದು ಕೆಲವರಿದೆ, ಏನು ಮಾಡಕ್ಕೋದ್ರು ಅಡ್ಡ ಬಾಯಿ ಹಾಕೋರಿದೆ. ನಾನು ಹೇಳಿದ್ದೆ ನಡಿಬೇಕಂತ ಹೇಳೋರಿದ್ದಾರೆ. ಹಣಜ್ಜಿಗಳಿವೆಲ್ಲ. ಅಲ್ಲೇಲೂಯಾ. ಕೆಲವರು ವಿಶ್ವಾಸಿಗಳ ಮಧ್ಯದಲ್ಲಿ, ಸೇವಕರ ಮಧ್ಯದಲ್ಲಿ ಗಲಿಬಿಲ್ಲಿಗಳ ತಂದು ಹಾಕೊಂಡು ಕೆಲವರು ಕ್ರಿಯೆ ಮಾಡೋರಿದ್ದಾರೆ ಸಭೆಯಲ್ಲಿ. ಅವರ ಬಗ್ಗೆ ಇವರ ಬಗ್ಗೆ ಹೇಳಿಕೊಂಡು ನಡೆಯೋರು, ಇವರೆಲ್ಲ ಹಣಜ್ಜಿ. ಇದನ್ನ ದೂತರು ಕಿತ್ತಾಕುವ ದಿನಗಳಿದೆ. ಇವತ್ತು ಮಾರ್ಪಡು. ನೀನು ಗೋಧಿ ಕಾಳ ಹಣಜಿ. ಸಭೆಗೆ ಏನಕ್ಕಾಗಿ ನಾನು ಬರ್ತಾ ಇದ್ದೀನಿ ಅಂತ ದೇವರು ಯೋಚನೆ ಮಾಡಬೇಕು. ಏನಕ್ಕಾಗಿ? ದೇವರಿಗಾಗಿ ಬರ್ತಾ ಇದ್ದಾನೆ, ದೇವ್ರನ್ನ ಆರಾಧಿಸೋಕ್ಕಾಗಿ ಬರ್ತಾ ಇದ್ದಾನೆ. ಸಭೆಯಲ್ಲಿ ರಾಜಕೀಯ ಮಾಡಕ್ಕೆ ನಾನು ಬರ್ತಾ ಇಲ್ಲ, ಸಭೆಯಲ್ಲಿ ಕುಟುಂಬಗಳನ್ನ ಹಾಳು ಮಾಡಕ್ಕೆ ಬರ್ತಾ ಇಲ್ಲ, ಸಭೆಯಲ್ಲಿ ನನ್ನದೇ ನಡಿಬೇಕಂತ ಹೇಳಕ್ಕೆ ಬರ್ತಾ ಇಲ್ಲ. ನಾನು ಕರ್ತನ ಮುಂದೆ ಧೂಳು. ನಾವು ಕರ್ತನ ಮುಂದೆ ಏನು ಇಲ್ಲ. ಆತನು ಫು ಅಂತ ಹೇಳಿದ್ರೆ ಹೊರಟೋಯ್ತು ನನ್ನ ಉಸಿರು. ನಾನು ಹಣಜಿ ಆಗಬಾರ್ದು, ನಾನು ಗೋಧಿ ಕಾಳಾಗಬೇಕು. ನನ್ನನ್ನು ಬಿತ್ತಿದ ಯಜಮಾನಿಗೆ ನಾನು ಫಲ ಕೊಡಬೇಕು. ಯಜಮಾನನ ಸುಮ್ಮನೆ ಫಲ ಕೊಡು ಅಂತ ಹೇಳ್ತಾ ಇಲ್ಲ. ಆಗಾಗ ನೀರು ಹಾಕ್ತಾರೆ, ಆಗಾಗ ಗೊಬ್ಬರ ಹಾಕ್ತಾರೆ, ಆಗಾಗ ಮಣ್ಣು ಹಾಕ್ತಾರೆ. ಅದರ ಅರ್ಥ ಏನು ಗೊತ್ತಾ? ಆತ್ಮಿಕವಾಗಿ ಬಲಪಡಿಸ್ತಾರೆ, ಅಭಿಷೇಕದಲ್ಲಿ ತುಂಬಿಸ್ತಾರೆ, ಶ್ರೇಷ್ಠ ವಾಕ್ಯಗಳನ್ನ ಕೊಡ್ತಾರೆ. ನೀನು ಬಲಹೀನಾಗುವಾಗ ಪವಿತ್ರಾತ್ಮನು ಬಲಪಡಿಸ್ತಾರೆ. ನಿನಗೆ ಆಶೀರ್ವಾದ ಇಲ್ಲದ ಸಮಯದಲ್ಲಿ ಆಶೀರ್ವಾದವನ್ನ ಕೊಡ್ತಾರೆ. ನಿನಗೆ ಹಣದ ಅಗತ್ಯತೆ ಹಣಗಳನ್ನ ಕೊಡ್ತಾರೆ. ಆರೋಗ್ಯ ಇಲ್ಲದವರಿಗೆ ಆರೋಗ್ಯವನ್ನ ಕೊಡ್ತಾರೆ.
ನೀನು ಬೇಡುವಾಗಲೇ ನಿನಗೆ ಸದುತ್ತರವನ್ನು ಕೊಡುತ್ತಾರೆ, ನಿನ್ನ ನಂಬಿಕೆಯನ್ನು ಹೆಚ್ಚಿಸ್ತಾರೆ, ನಿನ್ನಲ್ಲಿ ಬಲವನ್ನ ಹೆಚ್ಚಿಸ್ತಾರೆ, ಪ್ರಾರ್ಥನೆಯನ್ನ ಹೆಚ್ಚಿಸ್ತಾರೆ, ಮೊಣಕಾಲಲ್ಲಿ ನಿಲ್ಲಕ್ಕೆ ಸಹಾಯ ಮಾಡುತ್ತಾರೆ, ನೀತಿಯ ಮಾರ್ಗದಲ್ಲಿ ನಡೆಯಕ್ಕೆ ನಿನಗೆ ಸಹಾಯ ಮಾಡುತ್ತಾರೆ ದೇವರು. ಗೋಧಿ ಕಾಳನ್ನ ಸುಮ್ಮನೆ ಫಲ ಕೊಡುವಂತ ದೇವರು ಹೇಳಿ. ಆಮೇಲೆ ನಾನು ಬೀಜ ಬಿತ್ತು ಬಿಟ್ಟು ಫಲ ಕೊಡುವಂತ ಹೇಳಿದ್ರೆ ಹೆಂಗೆ ಫಲ ಕೊಡಕ್ಕಾಗುತ್ತೆ ಸಿಸ್ಟರ್? ಬಿತ್ತಿದ ಯಜಮಾನನು ಇದು ಫಲ ಕೊಡ್ಬೇಕಂದ್ರೆ ಇದಕ್ಕೆ ಏನೇನು ಹಾಕಬೇಕಂತ ಯಜಮಾನಿಗೆ ಚೆನ್ನಾಗಿ ಗೊತ್ತು. ಆಮೇಲೆ ಯೋಚನೆ ಮಾಡ್ರಿ, ನಾನು ಗೋಧಿ ಕಾಳ ಹಣಜಿನ ರೈಸಲ, ನನ್ನ ನಿಮಿತ್ತ ಕುಟುಂಬಕ್ಕೆ ಶಾಪ, ಸಭೆಗೂ ಶಾಪ. ಉದಾಹರಣೆ, ಸಭೆಯಲ್ಲಿ ನಾವು ಕೆಲವರಿಗೆ ಸೇವೆಯನ್ನು ವಹಿಸ್ಕೊಟ್ಟಿದ್ವಿ. ಕೆಲವರು ಹಾಡಾಡ್ರಿ, ಕೆಲವರು ಹಿರಿತನ ನಡೆಸ್ರಿ, ಕೆಲವರು ಮೆಸೇಜ್ ಹೇಳ್ರಿ, ಕಾಂಗು ಹೊಡಿರ್ರಿ, ಮ್ಯೂಸಿಕ್ ಪ್ಲೇ ಮಾಡ್ರಿ, ಸಂಡೇ ಕ್ಲಾಸ್ ನಡೆಸ್ರಿ ಅಂತ. ಆದರೆ ದೇವ ಮಗುವೆ, ನೀನು ಅದನ್ನು ಸರಿಯಾಗಿ ಮಾಡದೆ ಹೋದ್ರೆ, ನೀನು ಆ ವಿಷಯದಲ್ಲಿ ಫಲ ಕೊಡದೆ ಹೋದ್ರೆ ಎಚ್ಚರವಾಗಿರು, ನಿನಗೆ ಅಭಿವೃದ್ಧಿ ಆಗಲ್ಲ. ಎಲ್ಲೋ ನಿನಗೆ ತಡೆಗಳು ಬರ್ತಾ ಇರ್ತದೆ, ಎಲ್ಲೋ ನಿನಗೆ ಹೋರಾಟಗಳು ನಿನ್ನನ್ನು ಬಾಧಿಸ್ತಾ ಇರ್ತದೆ, ನಿನಗೆ ಸಮಾಧಾನನೇ ಕಾಣಲ್ಲ ಎಲ್ಲೂ. ಹೌದು ಸಿಸ್ಟರ್, ದೇವರು ಕೊಟ್ಟ ಕೆಲಸದಲ್ಲಿ ನಂಬಿಗಸ್ತ ಆಳಾಗಿರ್ಬೇಕು. ನಾನು ದೇವ್ರು ಎಲ್ಲರನ್ನು ಆ ಸೇವೆಯಲ್ಲಿ ನಿಲ್ಲಿಸಲ್ಲ. ಅದು ಕೊಟ್ಟಿದ್ರಲ್ಲ ದೇವ್ರು ಕೊಟ್ಟ, ನಾನು ಹೇಳ್ತೇನೆ, ಸೇವೆ ಅನ್ನೋದು ದೇವ್ರು ನನ್ ಕೊಟ್ಟ ಭಿಕ್ಷೆ. ಆಮೇಲೆ ಭಿಕ್ಷೆ ಎಲ್ಲರೂ ಕೊಡಲ್ಲ, ದಯೆ ಕನಿಕರ ಉಳ್ಳವನ್ ಮಾತ್ರ ತಂದು ಭಿಕ್ಷೆ ಹಾಕ್ತಾನೆ. ನನ್ನ ದೇವರು ದಯೆ ಕನಿಕರ ಉಳ್ಳವ. ಆ ಸೇವೆ ಕೊಟ್ಟಿರುವಾಗ ಆ ಸೇವೆಗೆ ಯೋಗ್ಯನಾಗಿ ದೇವರ ಮುಂದೆ ಕಾಣಿಸಿಕೊಂಡು ಭಯಭಕ್ತಿನ ನಡುಗುತ್ತಾ ದೇವರ ಮುಂದೆ ಹೋಗಬೇಕು, ಅವರ ಪಾದದಲ್ಲಿ ನಡುಗುತ್ತಾ ಹೋಗಬೇಕು. ನನ್ನ ದೇವರ ಸರ್ವಶಕ್ತ ಎಂಬ ಒಂದು ಭಯ ನನ್ನ ಒಳಗಡೆ ಇರಬೇಕು. ಉಸಿರು ಕೊಟ್ಟಾತನು ಉಸಿರು ತೆಗೆಯೋಕೆ ಹೆಚ್ಚು ಸಮಯ ಇಲ್ಲ. ಉಸಿರು ಕೊಟ್ಟ ದೇವರಿಗೆ ಯೋಗ್ಯನಾಗಿ ನಾನು ಜೀವಿಸಬೇಕು. ಅದಕ್ಕೆ ಕೆಲವರ ಅಸಡ್ಡೆ, ಕೆಲವರಿಗೆ ಸೇವೆ ಕೊಟ್ಟರೆ 11 ಗಂಟೆ 11:30 ಬರುವವರಿದ್ದಾರೆ. ನಿನ್ನೆ ಸಮಾಧಾನವಾಗಿರೋಕ್ಕೆ ದೇವರು ಬಿಡಲ್ಲ. ಇಲ್ವಾ, ಕರ್ತನೆ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅನ್ನು ಬಿಟ್ಟು ಹೋಗು, ತೊಂದರೆ ಇಲ್ಲ. ಕೊಟ್ಟಿರುವ ಸೇವೆ ನೀನು ಯೋಗ್ಯವಾಗಿ ಮಾಡದೆ ಹೋದರೆ, ದೇವರು ನಿನ್ಗೆ ಆಜ್ಞಾಪಿಸಿದ ನೀನು ಮಾಡದೆ ಹೋದರೆ, ದೇವರು ನೀನು ಮಾಡುವಂತ ಹೇಳಿದ ನೀನು ಮಾಡದೆ ಹೋದರೆ ದೇವರು ಸುಮ್ಮನೆ ಬಿಡಲ್ಲ. ದೇವರು ನೀತಿಯ ದೇವರ್, ಅವನ ಸತ್ಯವನ್ನು ನಡೆಸುವ ದೇವರ್. ನನಗೋಸ್ಕರ ನಿನಗೋಸ್ಕರ ಅವರ ಮಾರ್ಗವನ್ನು ಅವರು ಬದಲಾಯಿಸಿಕೊಳ್ಳೋದಿಲ್ಲ. ಅವರು ನಿನ್ನೆ ಇದ್ದಾಗ ಇವತ್ತು ನಿರಂತರ ಒಂದೇ ರೀತಿಯಾಗಿದ್ದಾರೆ. ನಾನು ಬದಲಾಗಿ ಹೋಗ್ಬೇಕು ಹೊರತು ದೇವರು ಬದಲಾಗೋದಿಲ್ಲ. ಬದಲಾಗಬೇಕಾಗಿರೋದು ನಾನು. ನನ್ನನ್ನ ದೇವರು ಗೋಧಿ ಕಾಳಾಗಿ ಬಿತ್ತಿದಾರ, ಇಲ್ಲ ವೈರಿ ನನ್ನ ಹಣಜಿಯಾಗಿ ಸಭೆಯಲ್ಲಿ ಇಟ್ಟಿದಾರ, ನಾನು ಚಿಂತೆ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಸಭೆಗೆ ನಾನು ಆಶೀರ್ವಾದ ಆಗಬೇಕು, ಸಭೆಗೆ ನಾನು ಫಲ ಕೊಡಬೇಕು, ಸಭೆಯಲ್ಲಿ ನಾನು ಅನುಗ್ರಹವಾಗಿರ್ಬೇಕು, ಸಭೆಯಲ್ಲಿ ಎಲ್ಲಾ ವಿಷಯದಲ್ಲೂ ವಿಧೇಯನಾಗಿರ್ಬೇಕು, ನನಗೆ ಕೊಟ್ಟಂತ ಸೇವೆಯಲ್ಲಿ ನಾನು ಪ್ರಾಮಾಣಿಕನಾಗಿರ್ಬೇಕು. ಒಬ್ಬ ಬ್ರದರ್ ಇದ್ದಾರೆ, ಅವರನ್ನು ಸಾಕ್ಷಿ ಹೇಳಿದ್ರು ಬಹಳ ಚೆನ್ನಾಗಿ. ದೇವರವ್ರನ್ನ ಹೊರಗಡೆ ಉಪಯೋಗಿಸ್ತಾರೆ, ಆರಾಧನೆಯಲ್ಲಿ ಉಪಯೋಗಿಸ್ತಾರೆ, ವಾಕ್ಯದಲ್ಲಿ ಉಪಯೋಗಿಸ್ತಾರೆ. ಆದರೆ ಸಭೆಗೆ ಬಂದಾಗ ಅವರು ಬರೀ ಮ್ಯೂಸಿಷಿಯನ್ ಮಾತ್ರ. ಅವ್ರು ಯಾವತ್ತು ಪಾಸ್ಟರ್ ಹತ್ರ ಬಂದ್ಬಿಟ್ಟು, ಪಾಸ್ಟರ್ ನಾನು ಹೊರಗಡೆ ಮೆಸೇಜ್ ಹೇಳ್ತಾ ಇದ್ದೇನೆ, ಹೊರಗಡೆ ವರ್ಷಿಪ್ ಮಾಡ್ತಾ ಇದ್ದೇನೆ, ಹೊರಗಡೆ ದೇವ್ರು ಉಪಯೋಗಿಸ್ತಾ ಇದ್ದಾರೆ, ನನ್ಗೆ ಇಲ್ಲಿ ಕೊಡ್ರಿ ಅಂತ ಅವ್ರು ಒಂದು ದಿನ ಅವ್ರು ಕೇಳಲಿಲ್ವಂತೆ. ಯಾಕೆ ಗೊತ್ತಾ? ಸಭೆಯಲ್ಲಿ ಅವರಿಗೆ ಏನ್ ಕೊಟ್ಟಿದಾರೋ ಅದನ್ನ ಪ್ರಾಮಾಣಿಕದಿಂದ ಮಾಡೋದೇ ನನ್ನ ಡ್ಯೂಟಿ. ನನ್ನ ಸಭೆ ನನ್ಗೇನ್ ಕೊಟ್ಟಿದ್ಯೋ ಅದಕ್ಕೆ ನಾನು ವಿಧೇಯನಾಗಿರ್ತೇನೆ. ಆದ್ರೆ ಪಕ್ಕದಲ್ಲಿ ಹಣಜಿ ಬರ್ತದೆ, ಏನ್ ಗೊತ್ತಾ, ಬರೀ ಆಮೇಲೆ ಇದು ಮ್ಯೂಸಿಕ್ ಕೊಡೋದು ಸಾಕ, ಹಂಗೆ ಸ್ವಲ್ಪ ಮೈಕ್ ಕೊಡಕ್ಕೆ ಹೇಳು ಪಾಸ್ಟರ್ಗೆ, ನೀನು ಚೆನ್ನಾಗಿ ಆಡ್ತೀಯಲ್ಲ. ಬರೀ ಯಾಕೆ ಆ ಬ್ರದರ್ಗೆ ಮಾತ್ರ ಹಾಡ ಕೊಡ್ತಾರೆ, ನಿನಗೆ ಕೊಡಲ್ವಾ ಪಾಸ್ಟ್ರು? ಹೋಗಿ ಕೇಳು, ಸ್ವಲ್ಪ ಗಲಾಟೆ ಮಾಡು ಅಂತ. ಹಣಜಿ ಬಂದು ನಿಮ್ ಪಕ್ಕದಲ್ಲಿ ಸೈತಾನ್ ಬಿತ್ತಕ್ ಹೋದ್ರೆ ಹಣಜಿ ಬಿತ್ತಕ್ಕೆ ನೀನ್ ಬಿಡಬಾರದು. ದೇವರ ಚಿತ್ತ ಇದ್ರೆ ನನ್ನ ಹತ್ರದ್ದು ಬಂದೇ ಬರ್ತದೆ. ದೇವರ ಚಿತ್ತ ಇಲ್ಲವೋ ಅದು ನನಗೆ ಬೇಡ. ಸೊ ನನಗೆ ಹಾಡ್ತೀನೋ ಇಲ್ವೋ ಇದು ದೇವರಿಗೆ ನಾನು ಚೆನ್ನಾಗಿ ಗೊತ್ತು. ನನ್ನ ಬಾಯಿಂದ ಹಾಡ್ಸಕ್ಕೆ ದೇವ್ರು ಇಷ್ಟಪಟ್ರೆ ಹಾಡಿಸ್ತಾರೆ. ಕೆಲವರು ಹೇಳೋದು, ಯಾಕೆ ನನಗೆ ಪಾಸ್ಟ್ರು ಅದು ಕೊಟ್ಟಿಲ್ಲ, ನಾನು ಚೆನ್ನಾಗಿ ಮಾಡಲ್ವಾ ಅಂತ. ಆ ಹಣಜಿ ಸೈತಾನನ್ನು ಬಿತ್ತಕ್ಕೆ ನೀವು ಅವಕಾಶ ಕೊಡ್ಬೇಡ್ರಿ, ಅದು ಸೈತಾನ್ ಬಿತ್ತಕ್ಕೆ ಹೋಗೋದು. ಅರ್ಥ ಆಗ್ತಾ ಇದೆಯಾ? ಸೈತಾನ್ ಬಿತ್ತಕ್ಕೆ ನಿಮ್ಮ ಅನುಮತಿ ಇಲ್ಲದೆ ಅವನು ಬಿತ್ತಲ್ಲ. ನಿಮ್ಮ ಹತ್ರ ಬರ್ತಾನೆ, ಅವನು ಮನಸ್ಸಲ್ಲಿ ಆಲೋಚನೆ ಕೊಡ್ತಾನೆ, ಹೋಗು ಮಾತಾಡು, ಚುಚ್ಚು ಪಾಸ್ಟ್ರಿಗೆ. ಏನ್ ಮಾಡು, ಚುಚ್ಚು ಬಿಡು. ನೀವ್ ಹೇಳ್ಬೇಕು, ನೋ ಸಭೆಯಲ್ಲಿ ನಾನು ನಂಬಿಗಸ್ತ ವಿಶ್ವಾಸಿ. ಸಭೆಯಲ್ಲಿ ಪಾಸ್ಟರ್ಗೆ ನಾನು ಏನಂತ ಗೊತ್ತು, ದೇವರಿಗೆ ನಾನು ಏನಂತ ಗೊತ್ತಿದೆ. ಅವ್ರು ಕೊಡುವ ಸಮಯದ ನಮ್ಗೆ ಕೊಟ್ಟೆ ಕೊಡ್ತಾರೆ. ನಾನು ಬಲವಂತವಾಗಿ ಹೋಗಿ ಕಿತ್ತುಕೊಳ್ಳೋಕ್ಕಿಂತ ಅದು ತಾನಾಗೆ ಬರೋದು ಒಳ್ಳೇದು. ಉದಾಹರಣೆ ಹೇಳ, ಮರದಿಂದ ಬೀಳೋ ಹಣ್ಣುಗುನು ಕೋಲ್ ತಗೊಂಡು ಒಡೆದು ಹಣ್ಣನ್ನು ಬೀಳಿಸಿ ತಿನ್ನೋದಕ್ಕೂ ವ್ಯತ್ಯಾಸ ಇದೆ.
ಹಣ್ಣು ಕೆಳಗಡೆ ಬೀಳುವಾಗ ಅದು ಪರಿಪೂರ್ಣ ಹಣ್ಣಾಗಿರ್ತದೆ. ಅರ್ಥ ಆಗ್ತಾ? ಒಳ್ಳೆ ಟೇಸ್ಟ್ ಇರ್ತದೆ. ಆದ್ರೆ ನೀವು ಕೋಲ್ ತಗೊಂಡು ಎತ್ತಿ ಒಡೆದು ಅದನ್ನ ಹಾಕಿ ತಿನ್ನೋ ಅರ್ಧಬರ್ಧ ಹಣ್ಣಾಗಿರ್ತದೆ. ಅದನ್ನ ಅರ್ಧ ತಿಂತೀರಾ, ಅರ್ಧ ತಿಂತೀರಾ. ಅದೇ ತರ ಆ ಸೇವೆ ಅರ್ಧದಲ್ಲಿ ನಿಂತೋಗುತ್ತೆ. ಪಾಸ್ಟ್ ಹತ್ರ ಫೈಟ್ ಮಾಡಿ ಜಗಳ ಮಾಡಿ ಕಿತ್ಕೊಂಡು ಮಾಡುವ ಸೇವೆ ನಿಮ್ಗೆ ಪರಿಪೂರ್ಣ ಆಶೀರ್ವಾದ ಅಲ್ಲವೇ ಅಲ್ಲ. ಪಾಸ್ಟ್ ನನ್ಗೆ ಅದು ಕೊಟ್ಟಿಲ್ಲ ಅಂತ ಹೇಳಿಕೊಂಡು ಓಡಾಡುವ ವಿಶ್ವಾಸಿ ಹಣಜಿ. ನಮ್ಗೆ ಗೊತ್ತು ಯಾರಿಗೇನು ಕೊಡ್ಬೇಕಂತ. ಮುಖ್ಯವಾಗಿ ನಮ್ಮ ಜೀವನ ದೇವರ ಮುಂದೆ ಯೋಗ್ಯವಾಗಿದ್ರೆ ದೇವರು ನಿನ್ನ ಕೈಯಲ್ಲಿ ಸೇವೆ ತಂದು ಕೊಡ್ತಾರೆ. ನನ್ನ ಜೀವನವೇ ಯೋಗ್ಯವಾಗಿಲ್ಲ, ನಾನು ಸೇವೆ ಬಗ್ಗೆ ಚಿಂತೆ ಮಾಡ್ತೇನೆ. ಜೀವನ ಯೋಗ್ಯವಾಗಿ ಇಟ್ಟುಕೋಬೇಕು ಸಿಸ್ಟರ್. ದೇವರ ಮುಂದೆ ಯೋಗ್ಯವಾಗಿ ನಡಿಬೇಕು. ಪಾಸ್ಟರ್ 2 ಅವರ್ ನಿಮ್ಮನ್ನ ನೋಡ್ತಾರೆ, ದೇವರು ಹಗಲಿರುಳು ನಿಮ್ಮನ್ನ ನೋಡ್ತಾರೆ. ನಿಮ್ಮ ಕುರಿತಾಗಿ ದೇವರಿಗೆ ಚೆನ್ನಾಗಿ ಗೊತ್ತು. ನಾನೊಂದು ಮಾತು ಹೇಳ, ದೇವರ ಅನುಮತಿ ಇಲ್ಲದೆ ಸೈತಾನ್ ಬರಲ್ಲ ನಮ್ಮ ಹತ್ರ. ಹೌದಾ ಸಿಸ್ಟರ್? ದೇವರ ಅನುಮತಿ ಇಲ್ಲದೆ ಬರಲ್ಲ. ನಿನ್ನ ಮನೆಯ ಗುಡಾರದ ಸಮೀಪಕ್ಕೂ ಬರಲ್ಲ ಅವನು. ಕಾರಣ ಏನ್ ಗೊತ್ತಾ? ನಿನ್ನ ಮನೆಯನ್ನ ಕಾಯಕ್ಕೆ ದೇವ್ರ ರಕ್ತ ಕೋಟೆ ಇಟ್ಟಿದ್ದಾರೆ. ರಕ್ತ ಕೋಟೆ ದಾಟಿ ಬರಕ್ ಅವನಿಗೆ ತಾಕತ್ತಿಲ್ಲ. ಹೆಂಗೆ ಬಂತು ಪಾಸ್ಟರ್? ನೀನ್ ನಿದ್ರೆ ಮಾಡಿರೋದ್ರಿಂದ. ದೇವ್ರು ಕೊಟ್ಟ ಸಮಯನ ನಿದ್ರೆ, ಕೋಪ, ಜಗಳ, ಕಿರಿಕಿರಿ, ದೇವರ ವಾಕ್ಯಕ್ಕೆ ಪದೇ ಪದೇ ಅವಿಧೇನಾಗಿ ನಡೆಯೋದು, ದೇವರಿಗೆ ನೋವು ಪಡಿಸೋದು. ಕೆಲವೊಂದು ಸಮಯ ಶತ್ರುಗೆ ದೇವರ ಅನುಮತಿ ಕೊಡೋದಿದೆ ವಾಕ್ಯದಲ್ಲಿ, ಗೊತ್ತಾ? ಹಳ್ಳ ಒಡಂಬಡಿಕೆಯಲ್ಲಿ ದೇವರ ಅನುಮತಿ ಕೊಡ್ತಾರೆ ಶತ್ರುಗೆ, ಹೋಗಿ ಬಾಧಿಸೋವನಂದ. ಸುಮ್ಮನೆ ಅಲ್ಲ, ದೇವರಿಗೆ ಪದೇ ಪದೇ ನಾವು ತಪ್ಪಿ ನಡೆದು ದೇವರ ಅನುಮತಿ ಕೊಡ್ತಾರೆ, ಹೋಗಿ ಸ್ವಲ್ಪ ಸಮಯ ಬಾಧಿಸು ಅಂತ. ಏನಕ್ಕೆ? ಹಾಳು ಮಾಡಕ್ಕಲ್ಲ, ಮನ ತಿರುಗಕ್ಕೆ. ಆ ಬಾಧೆ ಇದೆಯಲ್ಲ, ಭಯಂಕರ ಬಾಧೆ ಅದು. ದೇವರು ಸೈತಾನು ಕೊಡೋಕು ದೇವರು ಕಳಿಸಿ ಕೊಡೋಕು ವ್ಯತ್ಯಾಸ ಇದೆ. ಬೈಬಲ್ ಹಿಂಗ್ ಹೇಳ್ತಾ ಇದೆ, ಬೈಬಲ್ ಹಿಂಗ್ ವಾಕ್ಯ ಹೇಳ್ತಾ ಇದೆ, ಸೌಲನನ್ನ ಬಾಧಿಸಕ್ಕೆ ದೇವರೇ ಒಂದು ದುರಾತ್ಮನನ್ನು ಕಳಿಸಿದಂತೆ. ಸೌಲ ಯಾರು? ಇಸ್ರಾಯೇಲರಿಗೆ ರಾಜ್ಯ. ರಾಜ್ಯ. ಅವನ ಕಂಡ್ರೆ ಎಲ್ಲರೂ ಭಯ ಪಡ್ತಾರೆ. ಆದ್ರೆ ದೇವರೇ ದುರಾತ್ಮನನ್ನು ಕಳಿಸಿದೆ ಅಂತ. ಅವನು ಬಂದ್ ಏನ್ ಮಾಡ್ತಾ ಇದೆ? ಬಾಧಿಸ್ತಾ ಇದೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದೆ? ಇಲ್ಲಿ ಕೇಳಿ, ಮಗು ನೋಡ್ಬೇಡಿ, ಇಲ್ಲಿ ಕೇಳ್ರಿ. ಮಕ್ಕಳು ಹಾಗೇನೆ, ಚಿಕ್ಕ ಮಕ್ಕಳು ಏನ್ ಮಾಡಕ್ ಆಗಲ್ಲ, ಹಾಗೇನೆ ಎಲ್ಲರ ಮಕ್ಕಳು ಹಾಗೇನೆ. ಓಕೆ, ಬಾಧಿಸ್ತಾ ಇದೆ. ಆಗ ದಾವಿದ ಬಂದು ಸ್ತುತಿಸುವಾಗ, ದಾವಿದನಲ್ಲಿ ಅಭಿಷೇಕ ಇಳಿದು ಬರುವಾಗ ದುರಾತ್ಮನ ಓಡೋಗ್ತಾ ಇದೆ. ಅದಕ್ಕೇನೆ ನಮ್ಮ ಹತ್ರ ಸೈತಾನನು ಬರದಂತೆ ನಾನು ಎಚ್ಚರಿಕೆಯಾಗಿರ್ಬೇಕು. ನಾನು ಕೆಲವರಿಗೆ ಏನ್ ಹೇಳ್ಬೇಕು ನನಗೆ ಅರ್ಥ ಆಗಲ್ಲ. ಯಾವಾಗ್ಲೂ ಪದೇ ನಮ್ಮ ಸಮಸ್ಯೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಬರ್ತಾ ಇದೆಯೋ, ಎಲ್ಲೋ ನನ್ನಲ್ಲಿ ಒಂದು ಹಣಚಿ ಇದೆ. ಆತ್ಮಿಕವಾದ ಗರ್ವ ಇರ್ತದೆ. ಏನು? ಈಗ ನಾನು ಹೇಳ್ತೇನೆ, ಈಗ ಮಚ್ಚಂದ್ರ ಬ್ರದರ್ಗೆ ವಾಕ್ಯ ಹೇಳಕ್ ಕೊಟ್ಟಿದ್ದ ನಾನು. ಮಂಜುಳ ಸಿಸ್ಟರ್ ಹೇಳ್ತಾರೆ, ಏನು ವಾಕ್ಯ ಹೇಳಿದ್ರೆ ಇವ್ರಿಗೆ ನನಗೆ ಕೊಟ್ಟರೆ ನಾನು ಎಷ್ಟೋ ಚೆನ್ನಾಗಿ ಹೇಳ್ಬಿಡ್ತಾ ಇದ್ದೆ. ಆದ್ರೆ ಹೇಳಲ್ಲ ಸಿಸ್ಟರ್, ನೀವು ಉದಾಹರಣೆ ನಿಮ್ಮನ್ನು ತಗೊಂಡೆ ನಾನು. ಅವ್ರಿಗೆ ಬೇಜಾರಾಯ್ತು, ಬೇಡ, ನಾನು ಸೋನು ಸಿಸ್ಟರ್ ತಗೋತೇನೆ. ಸೋನು ಸಿಸ್ಟರ್ ಹೇಳಿ, ನನಗೆ ಏನಾದ್ರು ಪಾಸ್ಟ್ ಕೊಟ್ಟಿದ್ರೆ ನಾನು ಎಷ್ಟು ಸಖತ್ತಾಗಿ ಹೇಳ್ತಾ ಇದ್ದೆ ಗೊತ್ತಾ? ಸೊ ಆಕ್ಚುಲಿ ಅಲ್ಲಿ ಒಂದು ಹಣಜಿ ಬಂದ್ಬಿಟ್ಟಿದೆ ಸಿಸ್ಟರ್. ಏನ್ ಬಂದಿದೆ? ಅವಾಗ ಸೈತಾನ ಹೇಳ್ತಾನೆ, ನಿನಗೆ ಯಾಕೆ ಕೊಟ್ಟಿಲ್ಲ ಪಾಸ್ಟ್ ಅಂತ, ನೀನ್ ಚೆನ್ನಾಗಿ ಹೇಳ್ತೀಯದ ಅಂತೇಳಿ. ಸೊ ಪಾಸ್ಟರ್ ಅಲ್ಲ ಕೊಡೋದು, ದೇವ್ರು ಕೊಡ್ಬೇಕು. ಯಾರು ಕೊಡ್ಬೇಕು? ದೇವರ ಅನುಮತಿ ಬರ್ಬೇಕು. ಸೊ ದೇವರ ಅನುಮತಿ ಬಂದಿಲ್ಲ, ಅಲ್ಲಿ ತನಕ ನಾನು ಕಾಯ್ತೇನೆ, ನನ್ಗೇನ್ ತೊಂದರೆ ಇಲ್ಲ. ಅಲ್ಲಿ ತನಕ ಕಾಯ್ತೀನಿ. ನೀನ್ ಮಾತ್ರ ನನ್ನ ಹತ್ರ ಬರೋಡು, ಹೋಗ್ತಾ ಇರೋ. ಸೈತಾನ್ಗೆ ಹೇಳ್ಬೇಕು, ಏನ್ ಹೇಳ್ಬೇಕು? ನೀನ್ ನನ್ನ ಹತ್ರ ಬರಬಾರ್ದು. ಈ ತರ ಆತ್ಮಿಕವಾಗಿ ಕೆಲವೊಂದು ಗರ್ವದಲ್ಲಿ ಇರುವ ವಿಶ್ವಾಸಿ ನಮ್ಮ ಸಭೆಯಲ್ಲಿದೆ. ಪಾಸ್ಟರ್ ನನಗೆ ಮೈಕ್ ಕೊಡಲ್ಲ, ಪಾಸ್ಟರ್ ನನಗೆ ಮೈಕ್ ಕೊಡಲ್ಲ, ಪಾಸ್ಟರ್ ನನ್ಗೆ ಅಲ್ಲಿ ಕರೆಯಲ್ಲ, ಪಾಸ್ಟರ್ ನನ್ಗೆ ಇಲ್ಲಿ ಇದೆಲ್ಲ ಸೈತಾನನ್ನು ಬಿತ್ತಿರುವ ಹಣಚ್ಚಿ. ಇದು ನಿನ್ನ ಆತ್ಮಿಕ ಜೀವನವನ್ನ ಹಾಳು ಮಾಡೋಕೆ ಬಂದಿರೋದು. ಎಚ್ಚರಿಕೆಯಾಗಿರು. ಕುಟುಂಬದಲ್ಲೂ ಹಂಗೇನೆ, ಯಜಮಾನ ಯಾಕೋ ಇತ್ತೀಚೆಗೆ ಅಂತ ಮಾತೇ ಆಡ್ತಾ ಇಲ್ಲ. ಒಂದು ಹಣಜ್ಜಿ ಬಂದ್ಬಿಟ್ಟಿದೆ ಅಲ್ಲಿ, ಗೊತ್ತೇ ಇಲ್ಲ ಇವರಿಗೆ. ಅವಾಗ ಏನ್ ಸ್ಟಾರ್ಟ್ ಆಗುತ್ತೆ? ಫೈಟ್. ಹಲ್ಲೆಲೂಯಾ. ಅಲ್ಲ, ಒಂದು ದಿನ ಮಾತಾಡಿಲ್ಲ ಅಂದ್ರೆ ಏನು ಗಂಡನಲ್ಲಿ ಎಲ್ಲ ಪ್ರೀತಿ ಹೊರಟೋಗ್ಬಿಡ್ತದ? ಹೇಳ್ರಿ. ಒಂದು ದಿನ ಮಾತಾಡಿಲ್ಲ ಅಂದ್ರೆ ಡೌಟ್, ಓ ಯಜಮಾನ್ರಲ್ಲಿ ಏನೋ ಕಿತಾಪತಿ ನಡೆದಿರ್ಬೇಕಂತ. ಪ್ರೈಸ್ ದಿ ಲಾರ್ಡ್. ಸ್ತ್ರೀಯರಿಗೆ ಏನಾಗುತ್ತೆ? ಡೌಟ್. ಪ್ರೈಸ್ ದಿ ಲಾರ್ಡ್. ಯಜಮಾನ ಒಂದು ದಿನ ಲೇಟ್ ಆಗಿ ಬಂದ್ಬಿಟ್ರೆ ಸಾಕು, ಅವತ್ತು ಅವರು ಅಲ್ಲಿ ಮನೆಯಲ್ಲಿ ರಣರಂಗ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕೆ? ಯಜಮಾನ ಮೇಲೆ ವಿಶ್ವಾಸ ಇಲ್ವಾ? ಯಜಮಾನಕ್ಕಿಂತ ಹೆಚ್ಚಾಗಿ ಯಾರ ಮೇಲೆ ವಿಶ್ವಾಸ ಇದೆ? ಗಟ್ಟಿಯಾಗಿ ಹೇಳ್ರಿ. ನಾನು ಸುಂಕದಕಟ್ಟೆಯಲ್ಲಿರುವಾಗ ನನ್ನ ಹತ್ರ ಒಂದು ಸ್ತ್ರೀ ಬಂದು ಹೇಳಿದ್ರು, ಪಾಸ್ಟರ್ ಯಾಕೋ ಗೊತ್ತಿಲ್ಲ, ಯಜಮಾನ್ರು ಇತ್ತೀಚೆಗೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಸೊ ಮನೆಗೆ ತುಂಬಾ ಲೇಟ್ ಆಗಿ ಬರ್ತಾರೆ, ನನ್ನ ಜೊತೆಗೆ ಟೈಮೇ ಏನು, ನನ್ನ ಜೊತೆಗೆ ಟೈಮ್ ಕೊಡಲ್ಲ ನನಗೆ ಅಂತೆ.
ಸರಿ ಏನ್ ಸಮಸ್ಯೆ ಅಂತ ಕೇಳಿ, ಗೊತ್ತಿಲ್ಲ ಪಾಸ್ಟ್ ಅಂದೆ. ಓಕೆ, ನಾನು ಹೇಳಿದೆ ನಿಮ್ಗೇನಾರ ಗಂಡನ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ಅಂತ. ಅಯ್ಯೋ ನನಗಿಲ್ಲ, ನನಗೆ ಬಹಳ ಪ್ರೀತಿ ಇದೆ ಅಂತ. ಹಾಗಾದ್ರೆ ಯಜಮಾನ್ರಿಗೆ ಒಂದು ಮಾತು ಎತ್ತಿ ಮಾತಾಡ್ತಾರೆ. ಮತ್ತೆ ಏನ್ ಮಾಡೋಕ್ಕಾಗುತ್ತೆ ಪಾಸ್ಟ್, ಕೇಳ್ದೆ ಇರೋಕ್ಕಾಗುತ್ತಾ? ಸರಿ, ಬೆಳಗ್ಗೆ ಹೋಗುವಾಗ ಅವ್ರ ಕೈಯಲ್ಲಿ ಊಟ ಕೊಡ್ತಿರಲ್ಲ, ಆ ಊಟವನ್ನ ಪ್ರಾರ್ಥನೆ ಮಾಡಿ ಕೊಡ್ರಿ. ಆಮೇಲೆ ಕರ್ತನ ಈ ಊಟ ನಾನು ಕೊಟ್ಟಿದ್ದೇನೆ, ಈ ಊಟ ತಿಂದು ತಿರ್ಗಾ ಹೊಟ್ಟೆ ಹಸಿ ಆದಾಗ ಅವ್ರ ಮನೆ ಹುಡ್ಕೊಂಡ್ ಬರ್ಬೇಕು. ಆಮೇಲೆ ಎಲ್ಲಿ ಬರ್ಬೇಕು? ನನ್ನ ಹೆಂಡತಿ ಊಟವನ್ನೇ ತಿನ್ಬೇಕನ್ನ ಹುಡುಕಿ ಓಡೋಡಿ ಬರ್ಬೇಕು. ಕರೆಕ್ಟ್ ಆ ಟೈಮಿಗೆ ಮನೆಗೆ ಬರ್ಬೇಕು. ದೇವ್ರೆ, ಯಜಮಾನಿಗಾಗಿ ನಾನು ಪ್ರಾರ್ಥಿಸ್ತೇನೆ, ಯಜಮಾನಿಗೆ ನಾನು ಏನು ಹೇಳಲ್ಲ, ನಿನ್ನ ಕೈಲಿ ಒಪ್ಪಿಸ್ಕೊಡ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಹೋದ್ರು. ಅವರು ಪ್ರೇಯರ್ ಮಾಡಿದ್ರು. ನೆಕ್ಸ್ಟ್ ವೀಕ್ ರಿಸಲ್ಟ್ ಬಂತು. ಆಮೇಲೆ ಏನ್ ರಿಸಲ್ಟ್ ಬಂತು? ಯಜಮಾನ ಸರಿಯಾದ ಸಮಯಕ್ಕೆ ಮನೆಗೆ ಬರ್ತಾ ಇದ್ರು. ನೀವ್ ಏನೇ ಕಾರ್ಯ ನಡೆಸ್ಬೇಕೋ ದೇವರ ಮೂಲಕ ನಡೆಸ್ರಿ. ನೀವೇ ನಡ್ಸಕ್ ಹೋದ್ರೆ ಅದು ಕೆಲವೊಂದು ಹಣಜಿಗಳು ನಿಮ್ಮ ಹತ್ರ ಬಂದಿರ್ತದೆ. ಸೈತಾನನು ಅವನ ಕೆಲಸ ಏನ್ ಗೊತ್ತಾ? ಕದ್ದುಕೊಳ್ಳೋದು, ಕುಯ್ಯೋದು, ಹಾಳು ಮಾಡೋದು. ಅವನು ಯಾವ ಒಳ್ಳೇದ್ ಮಾಡೋಕ್ಕೂ ಬರಲ್ಲ, ಖಂಡಿತವಾಗಿಯೂ ಬರಲ್ಲ, ನಿಜವಾಗಿಯೂ ಬರಲ್ಲ, ಸತ್ಯವಾಗಿಯೂ ಬರಲ್ಲ. ಅವನು ಬರೋದು ನಿನ್ನ ಹಾಳು ಮಾಡೋಕೆನೆ. ಏನಾದ್ರೂ ಬೇಡದ ವಿಷಯ ನಿನ್ನ ಕೈಯಲ್ಲಿ ತಂದು ಬಿತ್ತಕ್ಕೋದ್ನ ಬಿತ್ತಕ್ಕೆ ಬಿಡಬೇಡ. ಅದು ಬಿತ್ತಿದ್ರೆ ಮಾತ್ರ ಅದು ಬೇರೆ ಊರೇ ಉರ್ತದ, ಬೇರೆ ಊರೇ ಉರ್ತದದು. ಒಂದು ವಿಷಯ ನೀನು ಒಂದು ಕೆಲವೊಂದು ಪಾಪದ ವಿಷಯಗಳು ನಿನ್ನ ಹತ್ರ ಬಂದು ನೀನು ಅವಕಾಶ ಕೊಡಬಾರದು. ನೀನು ಕೊಟ್ಟು ಬಿಟ್ಟು ಅದು ಬೇರೆ ಬೀಳುತ್ತದೆ. ಬಿದ್ದು ಬಿದ್ದು ಅದು ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕಿತ್ತಾಕಕ್ಕೆ ಬಹಳ ಕಷ್ಟ. ಪಾಸ ತೆಗಿಬೇಕು, ಕಣ್ಣೀರಿಡಬೇಕು, ಪಾಸ್ಟರ್ಗಳು ಬರಬೇಕು, ಅವ್ರ ವಾಕ್ಯ ಕೊಡಬೇಕು, ಅವ್ರು ಕೌನ್ಸಿಲಿಂಗ್ ಮಾಡಬೇಕು. ಆಗ ನೀನು ಭಾರಪಟ್ಟು ದೇವರ ಕಡೆ ಹೃದಯವನ್ನು ತಿರುಗಿಸಿ ಪರಿಪೂರ್ಣ ಕ್ಷಮೆ ಕೇಳಬೇಕು. ಅರ್ಥ ಆಗ್ತಾ ಇದೆಯಾ? ಪಾಪವನ್ನ ಬೇರೂರಕ್ಕೆ ನಾನು ಬಿಡಬಾರದು. ಹಣಜಿ ಪಾಪಕ್ಕೆ ಹೋಲಿಕೆಯಾಗಿದೆ. ಏನಕ್ಕೆ? ಹಣಜಿ ಸೈತಾನ್ಗೆ ಹೋಲಿಕೆಯಾಗಿದೆ. ಹಣಜಿ ದೇವರ ವಾಕ್ಯಕ್ಕೆ ಅವಿಧೇಯರಾಗಿರುವುದಕ್ಕೆ, ಅವಿಧೇಯತ್ವಕ್ಕೆ ಹೋಲಿಕೆಯಾಗಿದೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಅದಕ್ಕೆ ವೈರಿ ಬಂದು ಏನ್ ಮಾಡ್ತಾ ಇದ್ದಾನೆ? ರಾತ್ರಿ ಕಾಲದಲ್ಲಿ ವೈರಿ ಬಂದು ಹಣಜಿ ಬಿಟ್ಬಿಟ್ಟು ಹೋಗ್ತಾನೆ ಗೋಧಿ ಪಕ್ಕದಲ್ಲಿ. ಅಲ್ಲೆಲೂಯಾ. ಅದಕ್ಕೆ ಎಚ್ಚರವಾಗಿರಬೇಕು. ಇನ್ನೊಂದು ವಾಕ್ಯವನ್ನ ಓದಿಕೊಳ್ಳೋಣ, ಅದಕ್ಕೆ ಸಂಬಂಧಪಟ್ಟಂತ ವಾಕ್ಯ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ಅಧ್ಯಾಯ 15ನೇ ವಾಕ್ಯದಿಂದ 20ನೇ ವಾಕ್ಯ. ಬೇಗ ಓದಿ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು, ಮದ್ದುಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆ. ಹಾಗೆಯೇ ಒಳ್ಳೆಯ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು. ಉಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು. ಉಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು. ಒಳ್ಳೆ ಫಲವನ್ನು ಕೊಡದ ಎಲ್ಲಾ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಹೇಳುತ್ತಾ ಇದೆ, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ಅವರು ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರ್ತಾರೆ. ಅದರ ಅರ್ಥ ಕೆಲವು ಜನಗಳ ವಿಷಯದಲ್ಲಿ ನೀವು ಎಚ್ಚರವಾಗಿರ್ಬೇಕು, ಕೆಲ ವ್ಯಕ್ತಿಗಳ ವಿಷಯದಲ್ಲಿ ಎಚ್ಚರವಾಗಿರ್ಬೇಕು. ಇವರು ನಿಜವಾಗಿ ಒಳ್ಳೆ ಫಲ ಕೊಡುವವರ, ಕೆಟ್ಟ ಫಲ ಕೊಡುವವರ. ಒಳ್ಳೆ ಮರನ ಕೆಟ್ಟ ಫಲ ಹೆಂಗೆ ಗೊತ್ತಾಗುತ್ತೆ? ಅವರ ಫಲಗಳಿಂದ ಗೊತ್ತಾಗುತ್ತೆ. ಉದಾಹರಣೆ, ನಮ್ಮ ಮನೆಗೆ ಬರುವ ಯಾವುದೇ ಸಹೋದರಿ ಆಗಲಿ ಸಹೋದರನಾಗಲಿ, ಅವನ ಫಲ, ಅವನ ಮಾತಾಡುವ ರೀತಿ, ಅವನ ನಡ್ಕೊಳ್ಳುವ ರೀತಿಯಲ್ಲಿ ಗೊತ್ತಾಗುತ್ತೆ ಎಂತ ವಿಶ್ವಾಸಿ ಎಂಬುದಾಗಿ. ಇವರಲ್ಲಿ ದೇವರ ಸಾನ್ನಿಧ್ಯ ಇದೆಯಾ? ದೇವ ತೇಜ ಸಾನ್ನಿಧ್ಯ ಇದೆಯಾ? ಪವಿತ್ರಾತ್ಮನಿದೆಯಾ? ದೇವರ ವಾಕ್ಯ ಇದೆಯಾ? ದೇವರ ವಾಕ್ಯ ಅನುಭವಗಳಿದೆಯಾ? ಆತ್ಮಿಕ ಅನುಭವಗಳಿದೆಯಾ? ಅಭಿಷೇಕದಲ್ಲಿದ್ದಾರಾ? ಇಲ್ಲ. ಇವ್ರನ್ನ ಉಪಯೋಗಿಸ್ತಾ ಇರೋದು ಯಾವುದು? ಇವರು ಮಾತಾಡ್ತಿರೋ ಯಾವ ರೀತಿಯಲ್ಲಿ? ಇವರ ಉದ್ದೇಶ ಏನು? ಇವರು ಏನಕ್ಕಾಗಿ ಮನೆಗೆ ಬಂದಿದ್ದಾರೆ ಎಂದು ನಿನಗೆ ಗೊತ್ತಾಗಬೇಕೆಂದು ದೇವರು ಹೇಳ್ತಾ ಇದ್ದಾರೆ. ನೀ ನಿಜವಾದ ಗೋಧಿ ಕಾಳಾದ ನಿನ್ನ ಪಕ್ಕದಲ್ಲಿ ಹಣಜಿ ಬರೋದು ಬಹಳ ದಿನಗಳಿಲ್ಲ. ಹಣಜಿ ಬಂದೇ ಬರ್ತದೆ. ಆದ್ರೆ ಬರದಂತೆ ನೀನು ಎಚ್ಚರಿಕೆ ಆಗಿದ್ರೆ ಅದನ್ನ ನೀನು ಕಿತ್ತಾಕಬಹುದು. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಉದಾಹರಣೆ, ನಾನೊಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ. ಈಗ ಫೀಸ್ ಕಟ್ಟುವಂತ ದಿನಗಳು ಬಂತ? ಆಮೇಲೆ ಈಗಲೇ ಯೋಚನೆ ಮಾಡ್ತೀವಿ, ಹೆಂಗ್ ಫೀಸ್ ಕಟ್ಟೋದು. ಸೈತಾನ ಹೇಳ್ತಾನೆ, ಸಂಘದಲ್ಲಿ ಸಾಲ ತೆಗೆದುಬಿಡು, ಇಲ್ಲ ಅವ್ರ ಹತ್ರ ಹೋಗಿ ಬಡ್ಡಿಗೆ ತೆಗೆದುಬಿಡು. ಆಮೇಲೆ ಸೊ ಆದ್ರೆ ದೇವರಾತ್ಮನ ಹೇಳ್ತಾರೆ ಪ್ರಾರ್ಥಿಸು. ದೇವರಾತ್ಮನ ಏನ್ ಹೇಳ್ತಾರೆ? ನೀನು ಗೋಧಿ ಕಾಳಾಗಿದ್ರೆ, ಅದು ಯಜಮಾನನೇ ಯೇಸು ಕ್ರಿಸ್ತನೇ ನಿನ್ನನ್ನು ಬಿತ್ತಿರುವುದಾದ್ರೆ ನಿನ್ನನ್ನ ಸಾಲದ ಕಡೆ, ಇಕ್ಕಟ್ಟಿನ ಕಡೆಗೆ ದೇವರು ನಡೆಸಲ್ಲ. ಆಮೇಲೆ ಗೊತ್ತಿಲ್ಲ, ತಗೊಳಮ್ಮ ಈ ಹಣ ಇಟ್ಕೋ, ಫೀಸ್ ಕಟ್ಕೋ, ಬಡ್ಡಿ ಗಿಡ್ಡಿ ಏನು ಬೇಡ, ನಿನ್ ಕೈಯಲ್ಲಿ ಆದಷ್ಟು ಕಟ್ಕೊಂತ ಹೋಗು.
ಹಾಗನ್ನು ಮಾಡ್ಬೋದು ದೇವರು. ಆಮೇಲೆ ಇಲ್ಲ ಎಲ್ಲಾದ್ರೂ ದೇವರು ದಾರಿಯನ್ನ ತೆರಿಬೋದು. ನೀನ್ ಯಾಕೆ ಅದು ಯೋಚನೆ ಮಾಡ್ತೀಯಾ? ನೀವು ತಿಳಿಬೋದು ಎಲ್ಲಿಂದ ಬರ್ತದೆ ನನಗೆ, ಯಾರು ನನ್ಗೆ ಕೊಡ್ತಾರೆ, ನಾನು ಸಾಲ ತೆಗೆಯೋದು ಒಳ್ಳೇದು. ನನ್ಗೆ ಯಾರಿದ್ದಾರೆ, ನೆಂಟ್ರಿದಾರ, ಇವರಿದಾರ, ಯಾರಿದ್ದಾರೆ? ಯಾರು ಇಲ್ಲ. ದೇವರು ಹೇಳಿದ್ರು ನಿನ್ನ ಆಲೋಚನೆ ನನ್ನ ಆಲೋಚನೆಗಳಲ್ಲ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ನೀನ್ ನನ್ನಲ್ಲಿ ವಿಶ್ವಾಸ ನೀನ್ ಇಟ್ಟಿರುವುದಾದ್ರೆ ನನ್ನ ಕೆಲವು ದಾರಿಗಳು ನಿನಗಾಗಿ ತೆರಿತೇನೆ. ನೀನ್ ಯೋಚಿಸುವ ರೀತಿ ನಾನು ಯೋಚಿಸುವನಲ್ಲ. ನನ್ನ ಆಲೋಚನೆ ಬಗ್ಗೆ ನೀನ್ ಯಾಕೆ ಚಿಂತೆ ಮಾಡ್ತೀಯ? ದೇವ್ರಿಗೆ ಆಗಲ್ಲ ಅಂತ ನೀನ್ ಯಾಕೆ ಚಿಂತೆ ಮಾಡ್ತೀಯ? ನಾನು ಎಲ್ಲಾದ್ರೂ ಆಗಲ್ಲ ಅಂತ ಹೇಳಿದಿನಾ? ಅಲ್ಲೆಲ್ಲೂಯ್ಯ. ಅದಕ್ಕೋಸ್ಕರ ಕೆಲವು ಮ್ಯಾರೇಜ್ ನಿಂತೋಗಿದೆ, ಕೆಲವು ಎಜುಕೇಶನ್ ನಿಂತೋಗಿದೆ, ಕೆಲವು ಕೆಲಸಕ್ಕೆ ಹೋಗ್ತಾ ಇಲ್ಲ, ಕೆಲವು ಮನೆ ಕಟ್ಟುತ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ನೀನು ಗೋಧಿ ಕಾಳಾಗಿದ್ರೆ ನೀನು ದೇವರ ಬಗ್ಗೆ ಚಿಂತೆ ಮಾಡುವನಾಗಿರ್ತೀಯ. ಹಣಜ್ಜಿ ಆಗಿದ್ರೆ ಹಾಳು ಮಾಡೋ ಬಗ್ಗೆನೇ ಚಿಂತೆ ಮಾಡ್ತೀಯ. ಅದಕ್ಕೆ ನಿಮ್ಮ ಬಳಿಯಲ್ಲಿ ಬರುವವರು ಹಣಜ್ಜಿನ ಗೋಧಿ ಕಾಳೆಂದು ನೀವು ಚಿಂತೆ ಮಾಡಬೇಕು. ಹಣಜ್ಜಿಯವರ ಜೊತೆ ಫ್ರೆಂಡ್ಶಿಪ್ ಮಾಡಬಾರ್ದು. ಏನ್ ಮಾಡಬಾರ್ದು? ಉದಾಹರಣೆ ಇವರ ಕಥೆ ಎಲ್ಲ ಮಾತಾಡ್ಕೊಂಡು ಮನೆಗೆ ಬಂದ್ರೆ ನೀವು ಅರ್ಥ ಆಗಿದ್ದೀನಿ ಹಣಜ್ಜಿನೇ ಇದು. ಯಾವುದು? ಸೇವಕರ ಬಗ್ಗೆ ಮಾತಾಡ್ಕೊಂಡ್ ಬಂದ್ರೆ ಇದು ಹಣಜ್ಜಿನೇ ಇದು. ಆಮೇಲೆ ಯಾವಾಗ್ಲೂ ಕೆಲವರಿದ್ದಾರೆ ಪಿಟ್ಟಿಲ್ ಕುಯ್ಯುವ ರೀತಿ ಕುಯ್ತಾನೆ ಇರ್ತಾರೆ ವಿಷಯಗಳು. ಹಣಜ್ಜಿಗಳು ಇವೆಲ್ಲ. ನಂಬಿಕೆಯ ಮಾತಾಡದೆ, ವಾಕ್ಯಗಳನ್ನು ಮಾತಾಡದೆ, ವಿಶ್ವಾಸದ ಮಾತುಗಳನ್ನಾಡದೆ, ಬರೀ ಕೊರಗಿ 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 ಅಪನಂಬಿಕಸ್ಥರಾಗಿ ಮಾತಾಡುವ ಯಾವ ಜನಗಳೇ ಇರಲಿ ಅದು ಹಣಜ್ಜಿಗೆ ಸಮಾನನೇ. ಗೋಧಿ ಕಾಳು ಹಾಗೆ ಅಲ್ಲ. ಗೋಧಿ ಕಾಳು ತನ್ನ ಯಜಮಾನನ ಮೇಲೆ ನಂಬಿಕೆ ಇಟ್ಟಿರ್ತದೆ. ಯಾರ ಮೇಲೆ? ಬಿತ್ತಿರುವ ಯಜಮಾನನ ಮೇಲೆ. ಗೋಧಿಗೆ ಗೊತ್ತು ತಕ್ಕ ಸಮಯದಲ್ಲಿ ನೀರು ಕೊಡ್ತಾನೆ, ತಕ್ಕ ಸಮಯದಲ್ಲಿ ಗೊಬ್ಬರ ಕೊಡ್ತಾನೆ ಅಂತ ಗೋಧಿ ಕಾಳಿಗೆ ಚೆನ್ನಾಗಿ ಗೊತ್ತಿರ್ತದೆ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಹಣಜ್ಜಿ ಏನ್ ಮಾಡ್ತಾನೆ? ನನ್ನ ಪಕ್ಕದಲ್ಲಿ ಬರ್ತದೆ, ನನ್ನ ಹಣವನ್ನು ಅದು ಕಿತ್ಕೊಳ್ತದೆ, ನನ್ನ ಆರೋಗ್ಯವನ್ನು ಕಿತ್ಕೊಳ್ತದೆ, ನನ್ನ ಕುಟುಂಬದ ಸಮಾಧಾನವನ್ನು ಕಿತ್ಕೊಳ್ತದೆ, ಸಹೋದರ ಸಹೋದರಿಯಲ್ಲಿರುವ ಅನ್ಯೋನ್ಯತೆಯನ್ನು ಕಿತ್ಕೊಳ್ತದೆ, ಪಾಸ್ಟರ್ ಜೊತೆ ಇರುವಂತಹ ಸಂಬಂಧಗಳನ್ನ ಕಿತ್ತುಕೊಳ್ತದೆ, ಸಭೆಯಲ್ಲಿ ಕೆಟ್ಟ ವಿಶ್ವಾಸಿ ಎಂಬ ಹೆಸರನ್ನ ತಗೊಳ್ತದೆ. ಈ ಹಣಜಿ ಜಾಸ್ತಿ ಸಭೆಯಲ್ಲಿರಲ್ಲ. ಜಾಸ್ತಿ ಹಣಜಿ ಅಂತ ಗೊತ್ತಾದ ತಕ್ಷಣ ಹಣಜಿನ ಯಾರು ಇಟ್ಟುಕೊಳ್ಳಲ್ಲ. ಇಟ್ಟುಕೊಳ್ತೀರಮ್ಮ? ಇಟ್ಟುಕೊಳ್ತೀರಾ? ಬೇಡದ ಇರುವಂತದ್ದು ಯಾವ್ದಾದ್ರು ನಿಮ್ಮ ಮನೆ ಒಳಗಡೆ ತಗೊಂಡ್ಬರ್ತೀರಾ? ನಿಮ್ಮ ಜೋಬಲ್ಲಿ ಇಟ್ಕೊಳ್ತೀರಾ? ಇಲ್ಲ ನಿಮ್ಮ ಆಹಾರದ ಬುಟ್ಟಿಯಲ್ಲಿ ತುಂಬಿಸ್ಕೊಳ್ತೀರಾ? ಅದನ್ನ ಕಿತ್ತಿ ಸುಟ್ಟಾಕಕ್ಕೆ ಅದು ಯೋಗ್ಯ. ಅದಕ್ಕೆ ಇವತ್ತು ಯೋಚನೆ ಮಾಡಬೇಕು, ನನ್ನಲ್ಲಿ ಹಣಜಿಯ ಸ್ವಭಾವಗಳಿದೆಯಾ, ಗೋಧಿಯ ಸ್ವಭಾವಗಳಿದೆಯಾ? ಹಣಜಿ ಅಂದ್ರೆ ಶಾಪ. ಹಣಜಿ ಹೆಂಗ್ ಬಂತು? ಒಂದು ಶಾಪದಿಂದ ಬಂತು. ಎರಡನೇದಾಗಿ ನಿದ್ರೆ ಮಾಡುವಾಗ ಬಂತು. ಯಾವಾಗ ದೇವರ ವಾಕ್ಯವನ್ನ ನಾನು ಮೀರಿ ನಡೀತೀನೋ ಆಗ ಶಾಪ ಬರ್ತದೆ. ಭೂಮಿಗೆ ಶಾಪ ಬಂದಿದ್ರಿಂದ ಮುಳ್ಳು ಕಳೆ ಗಿಡಗಳು ಉಂಟಾಯಿತು. ದೇವರು ಉಂಟು ಮಾಡಲಿಲ್ಲ. ಮನುಷ್ಯನಿಗೆ ಶಾಪ ಬಂದಾಗ ಅದು ಉಂಟಾಗಿರೋದು. ನನ್ನ ಪ್ರಕಾರ ಸೈತಾನನು ಉಂಟು ಮಾಡಿರ್ಬೋದು ಅದನ್ನ. ಸೈತಾನನು ಮಾಡಿರ್ಬೋದು. ಇವತ್ತು ಮುಳ್ಳು ಗಿಡಗಳು ಇಲ್ದಿರುವ ಸ್ಥಳ ಯಾವುದಿದೆ? ಮನೇಲಿದೆಯಾ? ಮನೇಲಿದೆಯಾ? ಹಾಗಾದ್ರೆ ಏನಕ್ಕೆ ಬಂತದ್ದು? ದೇವರು ನಮ್ಮ ಪ್ರತಿ ಹೆಜ್ಜೆಯನ್ನ ಗಮನಿಸ್ತಾನೆ. ಬೈಬಲ್ ಪ್ರಸಂಗಿ ಹೇಳ್ತದೆ, ನೀನು ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ನೀನು ಗಮನಿಸು. ಇವತ್ತು ದೇವಸ್ಥಾನಕ್ಕೆ ಇಡುವಂತ ಹೆಜ್ಜೆ ಇಷ್ಟು ದಿನ ಎಲ್ಲಿ ಇಡ್ತಾ ಇದ್ದೆ? ಇವತ್ತು ದೇವಸ್ಥಾನಕ್ಕೆ ಹೋಗ್ತಿರುವಂತ ನಿನ್ನ ಕಾಲುಗಳು ಅದರ ಹಿಂದಿನ ದಿನಗಳು ಎಲ್ಲೆಲ್ಲಿ ಹೋಗಿತ್ತು ಅದನ್ನ ನೀನು ಗಮನಿಸು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದ್ಯಾ? ದೇವರಿಗೆ ಒಳ್ಳೆ ನಂಬಿಗಸ್ತ ಆಳಾಗಿ, ಒಳ್ಳೆಯ ಗೋಧಿ ಕಾಳಾಗಿ ನೀನು ನಿಂತ್ರೆ ಅವರು ನಿನ್ನನ್ನ ಕಣಜದಲ್ಲಿ ಹಾಕ್ತಾರೆ. ಎಲ್ಲಿ ಹಾಕ್ತಾರೆ? ಬೈಬಲ್ ಅಲ್ಲಿ 2 ವಿಷಯಗಳಿದೆ. ಒಂದು ಗಟ್ಟಿ ಕಾಳು, ಹೊಟ್ಟು. ಗಟ್ಟಿ ಕಾಳು, ಹೊಟ್ಟು. ಗಟ್ಟಿ ಕಾಳು ಮಾತ್ರ ಕಣಜದಲ್ಲಿ ಬರ್ತದೆ, ಹೊಟ್ಟು ಆರದ ಬೆಂಕಿಲಿ ಹೋಗ್ತದೆ. ಹಲ್ಲೆಲೂಯಾ. ಅದಕ್ಕೆ ಅನುಗುಣವಾಗಿ ಒಂದು ವಾಕ್ಯ ಓದೋಣ. ಓಕೆ, ಯೆಶಾಯದಲ್ಲಿ ನಾವು 62ನೇ ಅಧ್ಯಾಯ 6-7ನೇ ವಾಕ್ಯದಲ್ಲಿ ಹಿಂಗೆ ಬರೆಯಲ್ಪಟ್ಟಿದೆ, ನಾನು ಪ್ರಾರ್ಥಿಸುವುದಕ್ಕಾಗಿ ಕಾವಲುಗಾರನ ನೇಮಿಸಿದ್ದೇನೆ ಅಂತ. ಆಮೇಲೆ ಹಾಗಾದ್ರೆ ಸಭೆಗಾಗಿ ನಾವೇನ್ ಮಾಡ್ಬೇಕು? ಪ್ರಾರ್ಥಿಸ್ಬೇಕು. ಗಟ್ಟಿಯಾಗಿ ಹೇಳಿ, ಗಟ್ಟಿಯಾಗಿ. ಅದೇ ಕಾವಲುಗಾರ ನಿದ್ರೆ ಮಾಡಿದ್ರೆ ಏನಾಗುತ್ತೆ? ಉದಾಹರಣೆ ನಾನು ಹೇಳ್ತೇನೆ. ನೀವು ಹೋಗುವಂತ ಒಂದು ಬ್ಯಾಂಕ್ ಅಲ್ಲಿ ಸೆಕ್ಯೂರಿಟಿ ಇದ್ದೇ ಇರ್ತಾರೆ. ಆಮೇಲೆ ಬಹಳ ಇಂಪಾರ್ಟೆಂಟ್ ಬ್ಯಾಂಕ್ಗೆ. ಅದೇ ಸೆಕ್ಯೂರಿಟಿ ಬ್ಯಾಂಕ್ ಮುಂದೆ ಗನ್ ಹಿಡ್ಕೊಂಡು ದೊಡ್ಡ ಗನ್ ಇಟ್ಟಿರ್ತಾನೆ. ಅವನು ಸೊರ್ರೆಗೆ ಹಾಳಾಗಿರ್ತಾನೆ. ಅವ್ನು ನೋಡೋದೇ ಭಯ ಆಗುತ್ತೆ. ಆದ್ರೆ ಅವ್ನು ನಿದ್ರೆ ಮಾಡ್ತಾ ಇದ್ರೆ ಕಳ್ಳ ಹೇಳ್ತಾನೆ, ನಿದ್ರೆ ಮಾಡ್ತಾರೆ, ಮಾಡ್ಲಿ ಬಿಡ.
ಅವನಿಗೆ ಇನ್ನೂ ಚೆನ್ನಾಗಾಯ್ತು. ಅವನ ಪರ್ಸನಾಲಿಟಿ ಹೆಂಗೆ ಇರಲಿ, ಅವನ ಕೈಲಿರುವಂತ ಗನ್ ಹೆಂಗೆ ಇರಲಿ, ಅವನು ನಿದ್ರೆ ಮಾಡಿದ್ರೆ ಕಳ್ಳನು ಹೋಗ್ತಾನೆ, ಬಾಗಿಲ ಮುರಿದು ಒಳಗಡೆ ಹೋಗಿ ದುಡ್ಡನ್ನ ಎತ್ಕೊಂಡು ಹೋಗ್ತಾನೆ. ಅದೇ ತರ ಸಭಾ ಮಕ್ಕಳು ನಿದ್ರೆ ಮಾಡಿದ್ರೆ ಸಭೆ ಒಳಗಡೆ ಸೈತಾನನು ಬರ್ತಾನೆ. ಅದಕ್ಕೆ ಸಭೆಯಲ್ಲಿ ಕಿರಿಕಿರಿಗಳು, ಗಲಾಟೆಗಳು, ಸಮಸ್ಯೆಗಳು ಬರಕ್ಕೆ ಕಾರಣ ಏನು? ಸಭೆಗೆ ಆತ್ಮಗಳು ಬರದೆ ಆತ್ಮಗಳು ಹೊರಟು ಹೋಗ್ತಾ ಇರೋದಕ್ಕೆ ಕಾರಣ ಏನು? ಆತ್ಮಗಳು ಬರ್ತಾರೆ, ದೆವ್ವ ಬಿಡುಗಡೆ ಆಗುತ್ತೆ, ರೋಗ ಸೌಖ್ಯವಾಗುತ್ತೆ, ಅದ್ರ ಸಭೆಯಲ್ಲಿ ನಿಲ್ಲಲ್ಲ. ಕಾರಣ ಏನು? ಸಭೆ ಪ್ರೇಯರ್ ಮಾಡಲ್ಲ. ಸಭೆ ದೆವ್ವ ಬಿಡುಗಡೆ ಆದಾಗ ಕೈ ಕಟ್ಟಿಕೊಂಡು ಪಾಸ್ಟ್ ಹೆಂಗೆ ದೆವ್ವ ಬಿಡಿಸ್ತಾರೆ ಅಂತ ನೋಡ್ತಾರೆ ಹೊರತು ಅದಕ್ಕೋಸ್ಕರ ಪ್ರಾರ್ಥಿಸೋರಿಲ್ಲ. ಪಾಸ್ಟ್ ಹೇಳ್ಬೇಕು ಪ್ರೇಯರ್ ಮಾಡ್ರಿ ಅಂತ. ನಮ್ಮ ಸಭೆ ಬಗ್ಗೆ ನಾನು ಹೇಳ್ತಾ ಇದ್ದೆ, ಪ್ರೇಯರ್ ಮಾಡ್ರಿ ಅಂದಾಗ ಅವಾಗ ಅಲರ್ಟ್ ಆಗ್ತಾರೆ. ಸ್ತೋತ್ರ 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 ಅಂತಾರೆ. ಅಲ್ಲಿ ತನಕ ಪಾಸ್ಟ್ ಹೆಂಗ್ ದೆವ್ವ ಬಿಡಿಸ್ತಾರೆ, ದೆವ್ವ ಏನ್ ಮಾತಾಡ್ತದೆ, ಇದೇನ್ ಆಕ್ಟಿಂಗ್ ಮಾಡುತ್ತೆ ಅಂತ ನೋಡ್ತಾರೆ ಹೊರತು ಪ್ರಾರ್ಥಿಸಲ್ಲ. ನೀವು ಕಾವಲುಗಾರರಲ್ಲ, ಹಣಚ್ಚ. ಏನಂದ್ರೆ ಸರಿಯಾಗಿ ಹೇಳು. ಪ್ರಾರ್ಥಿಸ್ಬೇಕು. ಕರ್ತನೆ, ದೆವ್ವ ಹಿಡಿದವ್ರು ಯಾರಾದ್ರೂ ಸಭೆಗೆ ಬಂದ್ರೆ ಅವರು 2, 3, 4 ಅವರೆಲ್ಲ ಒಂದೊಂದು ಟೈಮ್ ತಗೊಳುತ್ತೆ ದೇವರ. ಇಲ್ಲ, ಸೇವಕರು ಪ್ರಾರ್ಥಿಸುವಾಗ ಆಗಲೇ ಬಿಡುಗಡೆ ಆಗಬೇಕು. ರೋಗಿ ಆಗಿರೋರು ಬಂದ್ರೆ ಅವರು ಬಿಡುಗಡೆ ಆಗಬೇಕು. ಕುಟುಂಬ ಸಮಸ್ಯೆಗಳು ಬಂದ್ರೆ ಬಿಡುಗಡೆ, ಸಾಲಗಾರರು ಬಂದ್ರೆ ಬಿಡುಗಡೆ ಆಗಬೇಕು. ಇವತ್ತು ಬಲವಾದ ಸಾನ್ನಿಧ್ಯ ಸಭೆಯಲ್ಲಿ ಇಳಿಬೇಕು. ಸಭೆಗೆ ಹೊಸ ಹೊಸ ಜನಗಳು ಬರಬೇಕು. ದೀಕ್ಷಾಸ್ಥಾನ ತಗೊಳ್ಳುವವರು ನಿಲ್ಬೇಕು. ಸಭೆಯಲ್ಲಿ ನಮ್ಮ ಸಭಾ ಆಶೀರ್ವದಿಸಲ್ಪಡಬೇಕು, ಸಭಾ ತುಂಬಲ್ಪಡಬೇಕೆಂದು ಪ್ರತಿದಿನ ಸಭೆಗಾಗಿ ಭಾರಪಟ್ಟು ಪ್ರಾರ್ಥಿಸುವವರು ನೀವು ಆಗಿರ್ಬೇಕಂತ ದೇವರು ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಇನ್ನೊಂದು ವಾಕ್ಯವನ್ನ ಓದೋಣ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯ 10ನೇ ವಾಕ್ಯದಿಂದ 11ನೇ ವಾಕ್ಯ. ಬೇಗ. ಇವರ ಕಾವಲುಗಾರರು ಕುರುಡರು, ಇವರಲ್ಲಿ ಯಾರಿಗೂ ತಿಳುವಳಿಕೆ ಇಲ್ಲ. ಇವರೆಲ್ಲರೂ ಬೊಗಳಲಾರದ ಮೂಗ ನಾಯಿಗಳು, ನಿದ್ರೆಯನ್ನಾಶಿಸಿ ಮಲಗಿಕೊಂಡು ಕನವರಿಸುವ ನಾಯಿಗಳು, ಮತ್ತು ಇವು ಹೊಟ್ಟೆಬಾಕ ನಾಯಿಗಳು. ಇವುಗಳಿಗೆ ಎಂದಿಗೂ ಸಾಕು ಎನಿಸದು. ಇಂಥವರು ಕುರಿಗಳನ್ನು ಕಾಯತಕ್ಕವರು. ಬುದ್ಧಿಹೀನರಾಗಿದ್ದರೆ ಇವರಲ್ಲಿ ಯಾವನು ತಪ್ಪದೆ ಪ್ರತಿಯೊಬ್ಬನು ಕೊಳ್ಳೆ ಹೊಡೆಯಬೇಕೆಂದು ತನ್ನ ಮಾರ್ಗಕ್ಕೆ ತಿರುಗಿಕೊಂಡಿದ್ದಾನೆ. ದೇವರು ಸರಿಯಾಗಿ ಬೈತಾ ಇದೆ ನಮಗೆ. ಏನಂದೆ? ಇವರ ಕಾವಲುಗಾರರು ಕುರುಡ್ರಂದೆ. ಆಮೇಲೆ ಕಾವಲುಗಾರ ಏನಂದೆ? ಕುರುಡ್ರನ್ನ ಕಾವಲು ಕಾಯಕ್ಕೆ ಬಿಟ್ರೆ ಏನ್ ಪ್ರಯೋಜನ? ಅದೇ ದೇವ್ರು ಹೇಳ್ತಾ ಇರೋದು. ನಿನ್ನಲ್ಲಿಟ್ಟು ಏನ್ ಪ್ರಯೋಜನ ಸಭೆಯಲ್ಲಿ ಅಂತ? ನಿಮಗೆ ರಕ್ಷಣೆ ಕೊಟ್ಟು ಏನ್ ಪ್ರಯೋಜನ? ನಿನ್ಗೆ ಆಶೀರ್ವದಿಸಿ ಏನ್ ಪ್ರಯೋಜನ? ನಿನಗೆ ಅದ್ಭುತಗಳನ್ನ ಮಾಡಿ ಏನ್ ಪ್ರಯೋಜನ? ನೀನ್ ಕಾವಲುಗಾರ ನಾನು ಹೆಸರಿಟ್ಟಿದ್ದೇನೆ, ಆದ್ರೆ ನಿನ್ ಕುರುಡನಾಗಿದೆ. ನೀನು ದೊಣ್ಣೆ ಹಿಡ್ಕೊಂಡು ನಿಂತಿದೆ ಅಷ್ಟೇ. ಏನಾಗ್ತಿದೆ ಅಂತ ನಿನ್ಗೆ ಗೊತ್ತೇ ಇಲ್ಲ. ಸಭೆಯಲ್ಲಿ ಏನಾಗ್ತಿದೆ ಗೊತ್ತಾ ನಿಮ್ಗೆ? ಸಭೆಯಲ್ಲಿ ಏನ್ ಅಗತ್ಯತೆಗಳಿದೆ, ಏನ್ ಕೊರತೆಗಳಿದೆ, ಸಭೆಗೆ ಏನೇನು ಆಗಬೇಕು, ಸಭೆಯಲ್ಲಿ ಎಷ್ಟು ಜನಗಳು ಬರಬೇಕು, ಸಭೆಯಲ್ಲಿ ದೇವ್ರು ಕೊಟ್ಟಂತ ಆಲೋಚನೆ, ದರ್ಶನಗಳು ಏನೆಂದು ನಿಮ್ಗೆ ಗೊತ್ತಾ? ಅದಕ್ಕಾಗಿ ಪ್ರಾರ್ಥಿಸ್ತಾ ಇದೀಯಾ? ಅದಕ್ಕಾಗಿ ಭಾರ ಪಡ್ತಾ ಇದೀಯಾ? ಅದಕ್ಕಾಗಿ ಕಣ್ಣೀರಿಡ್ತಾ ಇದ್ದೀರಾ? ಎಷ್ಟು ಜನಗಳು ನಮ್ಮ ಸಭೆಗೆ ಇವತ್ತು ಬಂದೋಗಿರೋ ಜನಗಳು 150 ಜನಗಳ ಮೇಲೆ ಇರಬೇಕಾಗಿತ್ತು. ಅವ್ರಿಗಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರಾ? ಬಿಟ್ಟೋದ್ರಿಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ? ಅರ್ಧಂಬರ್ಧವಾಗಿ ವಿಶ್ವಾಸದಲ್ಲಿ ಇರುವವರಿಗಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರಾ? ಕೆಲವರು ಆ ಕಡೆ ಬೆಚ್ಚಗೂ ಇಲ್ಲ, ಉಗುರು ಬೆಚ್ಚು ಇಲ್ಲ, ಈ ಕಡೆ ತಣ್ಣಗಿಲ್ಲ, ಆ ತರ ವಿಶ್ವಾಸಿಗಳಿದೆ. ನೀವು ಅವ್ರಿಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ? ಬರೀ ಕರ್ತನ ಮೇಚಿಗಾಗಿ ಆಲಯಕ್ಕೆ ಬರೋರಿದ್ದಾರೆ, ಅವ್ರಿಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ? ಅವರ ಜೀವನದಲ್ಲಿರುವ ಹಣಜಿಗಳು ನೀಗುವುದಕ್ಕಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರಾ? ಅವ್ರಿಗಿರುವಂತ ಕೆಲವು ಪಾಪಕಾರ ಬಿಡುಗಡೆಗಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರಾ ಎಂದು ದೇವರು ಕೇಳ್ತಾ ಇದ್ದಾರೆ. ಕುರುಡು ಕಾವಲುಗಾರರೇ, ಹಲ್ಲೆಲೂಯಾ. ಇವರೆಲ್ಲ ಬೊಗಳಲಾರದ ಮೂಗ ನಾಯಿಗಳು, ನಿದ್ರೆ ನಾಶಿಸಿ ಮಲಗಿಕೊಂಡು ಕನವರಿಸುವ ನಾಯಿಗಳಲ್ಲ. ಇವತ್ತು ಉದಾಹರಣೆ, ನಮ್ಮ ಹಳ್ಳಿಗಳಲ್ಲಿ ಇವತ್ತು ಸಿಟಿಯಲ್ಲಿ ನಾಯಿನ ಪ್ಯಾಷನ್ಗಾಗಿ ಸಾಕ್ತಾರೆ. ಹಳ್ಳಿಲಿ ದಯವಿಟ್ಟು ಪ್ಯಾಷನ್ಗಾಗಿ ಯಾರು ಸಾಕಲ್ಲ. ಹಳ್ಳಿಲಿ ಒಂದೇ, ಅದು ಹೊಲ ಕಾಯ್ಬೇಕು, ಮನೆ ಕಾಯ್ಬೇಕು. ಅದು ಕಾಯದೆ ನಿದ್ರೆ ಮಾಡಿದ್ರೆ ಅವತ್ತು ನಾಯಿನ ಸರಿಯಾಗಿ ಹೊಡಿತಾರೆ, ಊಟನೇ ಕೊಡಲ್ಲ. ಹೌದು, ನಾವೆಲ್ಲ ಮಾಡಿದ್ವು ಹಂಗೆ. ಉದಾಹರಣೆ, ನಮ್ಮ ಮನೆಗೆ ಹಸು ಬೇಲಿ ಹಾರಿ ಬಂದು ಒಳಗಡೆ ಇರೋ ಹೂವಿನ ಗಿಡ ತರಕಾರಿ ತಿನ್ಕೊಂಡೋದಾಗ ನಾಯಿ ಅವತ್ತು ಹಸುಗಲ್ಲ ಏಟು, ನಾಯಿಗೆನೆ ಏಟು. ಚೆನ್ನಾಗಿ ಹೊಡೆದು ಬಿಡ್ತಾರೆ, ಊಟನೇ ಕೊಡ್ತಾ ಇರ್ಲಿಲ್ಲ ಅವತ್ತು. ನಿನ್ ಮನೇಲಿ ಸಾಕಿರೋದು ಕಾಯೋದಕ್ಕೆ, ಊಟ ಹಾಕೋದಕ್ಕೆ, ಕಾಯೋದಕ್ಕೆ ಏನ್ ಮಾಡ್ತಾ ಇದೆ ಅಂತ ಒಡೆದು ಹಾಕ್ತಾರೆ ನಾಯಿಗೆ. ಅಲ್ಲೆಲ್ಲೂಯಾ. ನಾಯಿ ಬೊಗಳುದ್ರೇನೆ ಅಲ್ಲಿ ಬರುವಂತ ದನಗಳಾಗ್ಲಿ ಕುರಿಗಳಾಗ್ಲಿ ಅದು ಓಡೋಗ್ಲಿಕ್ಕೆ ಸಾಧ್ಯ. ಅದಕ್ಕಿದೆ. ಆದ್ರೆ ಬೊಗಳದೆ ಇದೇನ್ ಮಾಡಿದ್ರೆ ನಿದ್ರೆ ನಾಶಿಸಿ ಮಲ್ಕೊಂಡಿದೆ ಅಂತ. ನಾಯಿ ಬಗ್ಗೆ ಹೇಳ್ತಾ ಇದ್ದಾರೆ ದೇವರು. ನಾಯಿನ ಕಾವಲಿಗೋಸ್ಕರ ನಾವು ಮನೇಲಿ ಇಡೋದು. ಮನೆಯಲ್ಲಿ, ಅಡ್ಗೆ ಮನೆಯಲ್ಲಿ, ಬೆಡ್ರೂಮ್ ಅಲ್ಲಿ ತಿರ್ಗಾಡಕ್ಕಲ್ಲ ನಾಯಿನ ಇಟ್ಟಿರೋದು. ನಮ್ಮನೆ ಕಡೆ ನಾಯಿಯನ್ನ ಮನೆ ಒಳಗಡೆ ಬಂದ್ರೆ ಕಾಲು ಮುರಿತಾರ ಅದ್ರದ್ದು. ಇಲ್ಲಿ ಮನೆಯಿಂದ ಆಚೆನೆ ಕಳಿಸಲ್ಲ ನಾಯಿಗೆ.
ಅಲ್ಲೇಲೂಯ. ಕಳ್ಳರು ಎತ್ಕೊಂಡು ಹೋಗುತ್ತೆ ಅಂತ. ಅಲ್ಲಿ ಯಾವ ಕಳ್ಳರು ಎತ್ಕೊಂಡು ಹೋಗಲ್ಲ, ಕಳ್ಳರು ಮನೆ ಹತ್ರನೇ ಬರಲ್ಲ ನಾಯಿದೆ ಅಂತ, ಬೋರ್ಡೆ ಹಾಕ್ಬಿಡ್ತಾರೆ ನಾಯಿದೆ ಎಚ್ಚರಿಕೆ ಅಂತ. ಪ್ರೈಸ್ ದಿ ಲಾರ್ಡ್. ಕೆಲವರು ಮನೆ ಒಳಗಡೆ ನಾಯಿ ಒಳಗಡೆ ಬಿಡಲ್ಲ, ಮನೆ ಯಜಮಾನ ಬಂದು ಕಟ್ಟಾಕಿದ್ರು ಮಾತ್ರ ಒಳಗಡೆ ಬರಬೇಕು. ನಮ್ಮ ಹಳ್ಳಿಲಿ ಅಷ್ಟು, ಹಳ್ಳಿಲೆಲ್ಲ ಈ ತರ ಎಲ್ಲ ನಾಯಿಗಳಲ್ಲ, ಅಲ್ಲಿ ನಾಟಿ ನಾಯಿಗಳೇ ಇರೋದು. ಆಮೇಲೆ ಭಯಂಕರ ಪವರ್ ಅವಕ್ಕೆ. ಪ್ರೈಸ್ ದಿ ಲಾರ್ಡ್. ಅಷ್ಟು ಶಾರ್ಪ್, ಒಬ್ಬರನ್ನ ಮನೆ ಒಳಗಡೆ ಬಿಡಲ್ಲ. ಅದಕ್ಕೆ ದೇವ್ರು ಹೇಳಿದ್ರು, ಅಂತ ಒಂದು ನಿಯತ್ತು ಕಾವಲುಗಾರ ನೀನ್ ಹಾಕಿರ್ಬೇಕಂತ. ಹಲ್ಲೆಲೂಯಾ. ದೇವ್ರು ಹೇಳ್ತಾ ಇದ್ದಾರೆ ಕೆಳಗಡೆ, ಇಂಥವರು ಕುರಿಗಳನ್ನ ಕಾಯಕ್ ಆಗ್ತಾರಾ? ಇವರು ಬುದ್ಧಿಹೀನರಂತೆ. ಆಮೇಲೆ ಕುರಿಗಳಂದ್ರೆ ಯಾರು? ಸಭಾ ಮಕ್ಕಳೇ. ಗಟ್ಟಿಯಾಗಿ ಹೇಳ್ರಿ. ಇವತ್ತು ನನಗೆ ಸಿಕ್ಕಂತ ವಾಕ್ಯ ಅನುಭವ ಇಲ್ಲದೇ ಇರೋರು ಸಭೆಯಲ್ಲಿದ್ದಾರೆ, ಹೌದಾ ಇಲ್ವಾ? ಹಾಗಾಗಿ ನೀವು ಪ್ರಾರ್ಥಿಸ್ಬೇಕು. ಕೆಲವರು ಹೇಗಿದ್ದಾರೆ ಗೊತ್ತಾ? ಬರೀ ಅದ್ಭುತಗಳಿಗಾಗಿ ಬರೋರಿದ್ದಾರೆ, ಬರೀ ಸೌಖ್ಯಕ್ಕಾಗಿ ಬರೋರಿದ್ದಾರೆ, ಬರೀ ಬಿಡುಗಡೆಗಾಗಿ ಬರೋರಿದ್ದಾರೆ. ಅವ್ರಿಗಾಗಿ ನೀವು ಪ್ರಾರ್ಥಿಸ್ಬೇಕು. ದೇವರವರ ಕಣ್ಣುಗಳನ್ನ ತೆರೆ ಅಂದ. ಒಬ್ಬರು ನೋಡುವಾಗ ನಮ್ಗೆ ಅರ್ಥ ಆಗುತ್ತೆ ಇವ್ರು ಹೇಗಿದೆ ವಿಶ್ವಾಸಿ ಅಂತ. ಅವ್ರಿಗಾಗಿ ನೀವು ಪ್ರಾರ್ಥಿಸ್ಬೇಕು. ಆ ಕುರಿಗಳಿಗಾಗಿ ನೀವು ಪ್ರಾರ್ಥಿಸ್ಬೇಕು. ಆದ್ರೆ ನೀವೇ ಬುದ್ಧಿಹೀನರಾಗಿದೆ ಅಂದ. ಆಮೇಲೆ ಕೆಲವರು ಹೇಳೋದು ಬಹಳ ಚೆನ್ನಾಗಿ, ಪಾಸ್ಟರ್ ಬೈಬಲ್ ಹಿಡಿದ್ರೆ ಸಾಕು ನಿದ್ರೆ ಬಂದ್ಬಿಡುತ್ತೆ ಅಂತ. ಅದಕ್ಕೆ ಏನ್ ಮಾಡ್ತೀನಿ, ಓದ್ತೀನಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ ಅಂತ. ಹಲ್ಲೆಲೂಯ. ಅದೇ ಇವತ್ತು ಬೆಳಗಿನ ಜಾವ 5 ಗಂಟೆ 7 ಗಂಟೆಗೆ ಇಂಟರ್ವ್ಯೂ ಇದೆ, 5 ಗಂಟೆಗೆ ಎದ್ದೇಳ್ಬೇಕಂತ ಏನಾದ್ರೆ ನಿಮ್ಗೊಂದು ಸೂಚನೆ ಸಿಕ್ಕಿದ್ರೆ ನೀವು ಏನ್ ಮಾಡ್ತೀರಾ? 4 ಗಂಟೆಗೆ ಎದ್ದೇಳ್ತೀರಾ. 1 ಅವರ್ ಮುಂಚೆ ಹೋಗಿ ಕುತ್ಕೊಂತೀರಾ. ಅಲ್ಲಿ ಲೋಕದ ಬಗ್ಗೆ ನಿಮ್ಗೆ ಇಷ್ಟ ಆಸಕ್ತಿ, ದೇವರ ಬಗ್ಗೆ ಆಸಕ್ತಿ ಇಲ್ಲ. ಅದಕ್ಕೆ ಹಣಜಿ ನಮ್ಮ ಸಭೆಯಲ್ಲಿ ಬಂದು ಬಿತ್ತಕ್ಕೆ ನಾವೇ ಕಾರಣ ಆಗ್ತಿವೆ. ನಾವಿವತ್ತು ಭಾರಪಟ್ಟು ಅಕ್ಕಪಕ್ಕದ ಜನಗಳನ್ನ ದೇವರ ಕರದಲ್ಲಿ ಕೊಟ್ಟು ಎವರಿಡೇ ಪ್ರತಿದಿನ ಭಾರಪಟ್ಟು ದೇಶಕ್ಕಾಗಿ ನಾನು ಪ್ರಾರ್ಥನೆ ಮಾಡುವನಾಗಿದ್ರೆ, ಹಣಜಿ ಬರದಂತೆ ನಾನು ಕಾಯುವವನಾಗಿದ್ರೆ, ದೇವರು ದೊಡ್ಡ ದೊಡ್ಡ ಕಾರ್ಯಗಳು ನಮ್ಮ ಸಭೆಯಲ್ಲಿ ನಡೆಸ್ತಾರೆ. ಮಿರಾಕಲ್ಗಳು ನಡೀತದೆ. ಸತ್ತವನು ಎಬ್ಬಿಸಲ್ಪಡುತ್ತಾನೆ, ರೋಗಗಳು ಸೌಖ್ಯವಾಗುತ್ತೆ, ದೆವ್ವಗಳು ಸೌಖ್ಯವಾಗುತ್ತೆ. ಕುರುಡರಿಗೆ ಕಣ್ಣು, ಕಿವುಡರಿಗೆ ಕಿವಿಗಳು ದೇವರು ಕೊಡುವವನಾಗಿರ್ತಾನೆ. ನಾವು ಭಾರಪಟ್ಟು ಪ್ರಾರ್ಥಿಸದೇ ಇರೋದ್ರಿಂದ ನಾವು ಏನ್ ಮಾಡ್ತಾ ಇದ್ದೇವೆ? ನಿದ್ರೆ ಮಾಡ್ತಾ ಇದ್ದೇವೆ. ಏನ್ ಮಾಡ್ತಾ ಇದೀವಿ? ಗಟ್ಟಿಯಾಗಿ ಹೇಳ್ರಿ. ಗೋಧಿ ಬಿತ್ತುವಾಗ, ವೈರಿ ಬಂದು ಬಿತ್ತುವಾಗ ನಾವೇನ್ ಮಾಡ್ತಾ ಇದೀವಂತೆ? ಅದರಿಂದ ಹಣಜಿ ಏನಾಗ್ತಾ ಇದೆ? ಅದಕ್ಕೆ ಒಂದಲ್ಲ ಒಂದು ಸಮಸ್ಯೆಗಳು ಎದ್ದು ಬರ್ತಾನೆ ಇರ್ತದೆ. ಅದಕ್ಕೆ ನಾವೇನಾಗ್ಬೇಕು ಸಿಸ್ಟರ್? ಎಚ್ಚರವುಳ್ಳವರ. ದೇವರೇ ನನ್ನ ಇವತ್ತು ದೇವರು ಬಲಪಡಿಸ್ತಾರೆ. ಈ ವಾಕ್ಯ ಕೊಟ್ಟಿದ್ದ ದೇವರು ಯಾರ್ಯಾರು ಒಪ್ಪಿಸಿ ಕೊಡ್ತಾರೆ ಅವ್ರನ್ನೆಲ್ಲ ದೇವರು ಇವತ್ತು ಬಲಪಡಿಸ್ತಾರೆ. ನಿದ್ರೆ ಕಡಿಮೆ ಆಗುತ್ತೆ. ಆಮೇಲೆ ಒಂದು ದಿನ ಬರುತ್ತೆ ನೋಡ್ರಿ, ದೇವ್ರೆ ಒಂದ್ ಸ್ವಲ್ಪ ಹೊತ್ತಾರು ನಿದ್ರೆ ಕೊಡಪ್ಪ, ಮಲ್ಕೊಂತೀನಿ ಅಂತ ಹೇಳೋ ದಿನ ಬರ್ತದೆ. ಹಲ್ಲೆಲೂಯಾ. ಓದ್ರಿ ಯೆಶಾಯ ಬರೆದ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 9ರಿಂದ 10ನೇ ವಾಕ್ಯ ಬೇಗ. ನಿಮ್ಮನ್ನು ನೀವೇ ಬೆರಗು ಮಾಡಿಕೊಂಡು ಬೆರಗಾಗಿರಿ, ಕುರುಡು ಮಾಡಿಕೊಂಡು ಕುರುಡಾಗಿರಿ. ಇವರು ಅಮಲೇರಿದ್ದಾರೆ, ದ್ರಾಕ್ಷರಸದಿಂದಲ್ಲ ಓಲಾಡುತ್ತಾರೆ, ಮದ್ಯದಿಂದಲ್ಲ. ಕರ್ತನು ನಿಮ್ಮ ಮೇಲೆ ಗಾಢ ನಿದ್ರೆಯನ್ನು ಬರಮಾಡಿ, ಪ್ರವಾದಿಗಳೆಂಬ ಕಣ್ಣುಗಳನ್ನು ಮುಚ್ಚಿ, ದಿವ್ಯದರ್ಶಿಗಳೆಂಬ ತಲೆಗಳಿಗೆ ಮುಸುಕು ಹಾಕಿದ್ದಾನಷ್ಟೇ. ಇವತ್ತು ಈ ಕುರುಡು ಮಾಡಿಕೊಂಡು ಕುರುಡರಾಗಿ ಅಮಲೇರಿ ದ್ರಾಕ್ಷರಸ ಮದ್ಯ ಅಂದ್ರೆ ದೇವರಿಗೆ ವಿರೋಧವಾದ ಪಾಪ ಕಾರ್ಯಗಳು, ಬೇಡದ ಕಾರ್ಯಗಳು ನೀನು ಮಾಡಿರೋದ್ರಿಂದ ಒಂದೊಂದು ಸಮಯ ನೀನು ದರ್ಶನ ಕಾಣುವವನಾಗಿತ್ತು, ಪ್ರವಾದಿಸುವವನಾಗಿತ್ತು, ಅನ್ಯ ಭಾಷೆ ಮಾತಾಡುವವನಾಗಿತ್ತು, ಅಭಿಷೇಕದಲ್ಲಿ ತುಂಬಲ್ಪಡುವವನಾಗಿತ್ತು. ಈಗ ಅದಾಗ್ತಾ ಇಲ್ಲ. ದೇವರು ಮುಸುಕು ಹಾಕಿಟ್ಟಿದೆ ಅಂದ್ರೆ ನೀನು ಗಾಢ ನಿದ್ರೆ ಬಂದ್ಬಿಟ್ಟಿದೆ. ಅನೇಕ ಜನಕ್ಕೆ ಗಾಢ ನಿದ್ರೆ ಏನ್ ಗೊತ್ತಾ? ನೀನ್ ಪಾಪದಲ್ಲಿ ನಡೀತಾ ಇರೋದ್ರಿಂದ ನಿನಗೆ ಗಾಢ ನಿದ್ರೆ ಏನು ಮಾಡಕ್ಕಾಗಲ್ಲ, ಬರೀ ನಿದ್ರೆ ನಿದ್ರೆ ನಿದ್ರೆ. ದೇವರು ನಿನ್ನನ್ನ ಉಪಯೋಗಿಸಕ್ಕೆ ಇಷ್ಟಪಟ್ರು, ದೇವರು ನಿನ್ನನ್ನ ಬಲಪಡಿಸಕ್ಕೆ ಇಷ್ಟಪಟ್ರು, ಆಶೀರ್ವದಿಸಕ್ಕೆ ಇಷ್ಟಪಟ್ರು. ಆದ್ರೆ ನೀನು ಸ್ವಂತ ಮಾರ್ಗವನ್ನು ಅನುಸರಿಸಿ ನಡೀತಾ ಇರೋದ್ರಿಂದ ದೇವರೇ ನಿನ್ನ ಮೇಲೆ ಮುಸುಕು ಹಾಕಿಬಿಟ್ರು. ಆಗ ನಿಂಗೆ ದರ್ಶನ ಕಾಣಕ್ ಆಗ್ತಾ ಇಲ್ಲ, ಪ್ರವಾದಿಸಕ್ ಆಗ್ತಾ ಇಲ್ಲ, ಅನ್ಯ ಭಾಷೆ ಮಾತಾಡಕ್ ಆಗ್ತಾ ಇಲ್ಲ, ವಾಕ್ಯ ಓದಕ್ ಆಗ್ತಾ ಇಲ್ಲ, ಬರೀ ನಿದ್ರೆ ನಿದ್ರೆ ನಿದ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಣಜಿ ಸೈತಾನ್ ಏನ್ ಮಾಡಿದೆ? ಅದಕ್ಕೆ ಸೈತಾನನ ಒಳಗಡೆ ಬಂದು ಕೆಲವು ಕಾರ್ಯಗಳು ಮಾಡು ಎಂದು ಪ್ರೇರೇಪಿಸುವಾಗ ನಿನ್ನಲ್ಲಿ ಪವಿತ್ರಾತ್ಮನ ಇರುವುದಾದ್ರೆ ಆ ಪವಿತ್ರಾತ್ಮನ ಹೇಳ್ತಾರೆ, ಮಗನೇ ಮಗಳೇ, ನಿನ್ನೊಂದಿಗೆ ಸೈತಾನ್ ಕ್ರಿಯೆ ನಡೆಸಕ್ ಹೋಗ್ತಾ ಎಚ್ಚರವಾಗಿರು ನೀನು. ದೇವರು ನನ್ನ ಮೇಲೆ ಭಾರ ಹಾಕುವವನಲ್ಲ, ನೀನು ಮಾಡ್ಲೇಬೇಕು ಮಾಡು ಅಂತ ಹೇಳುವವನಲ್ಲ. ಆತನು ಪ್ರೀತಿ ಉಳ್ಳ ದೇವ. ಏನಾಗಿದ್ದಾರೆ? ಆತನ ಅನುಸರಿಸು ಎಂದು ನನಗೆ ಹೇಳ್ತಾರೆ. ನಾನು ಅನುಸರಿಸಿದ್ರೆ ಅವರು ನಮ್ಮನ್ನು ಬ್ಲೆಸ್ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಯಾರನ್ನಾಗಲಿ ಯಾರ ಬಗ್ಗೆ ಹಗೆತನ, ದ್ವೇಷ, ಕೋಪ ಇಟ್ಟುಕೊಳ್ಬೇಡ್ರಿ, ಕ್ಷಮಿಸಿಬಿಟ್ಟುಬಿಡ್ರಿ. ಆಕಸ್ಮಿಕ ಅವರೇ ನಿಮ್ಮ ಮೇಲೆ ವಿರೋಧವಾಗಿದ್ದರೂ ಸಹ, ನಿಮಗೆ ಉದಾಹರಣೆ
ಮಂಜಮ್ಮ ಸಿಸ್ಟರ್ ಬಗ್ಗೆ ಸೋನು ಸಿಸ್ಟರ್ ಬಗ್ಗೆ ಮಂಜಮ್ಮ ಸಿಸ್ಟರ್ಗೆ ಏನಾದ್ರೂ ಕಹಿತನ ಇದ್ರೆ, ಆಮೇಲೆ ಮಂಜಮ್ಮ ಸಿಸ್ಟರ್ ಕ್ಷಮೆ ಕೇಳಿಲ್ಲ ಅಂದ್ರು, ಇಲ್ಲ ಸೋನು ಸಿಸ್ಟರ್ ಕ್ಷಮೆ ಕೇಳಿಲ್ಲ ಅಂದ್ರು, ನೀವೇ ಮುಂದಾಗಿ ಹೋಗಿ ಕ್ಷಮಿಸಿ ಬಿಟ್ಟು ಬಿಡ್ರಿ. ಕಾರಣ ಯೇಸು ಸ್ವಾಮಿ ಏನು ತಪ್ಪು ಮಾಡಲಿಲ್ಲ, ಆದ್ರೆ ಅವರು ಯಾರವರಿಗೆ ವಿರೋಧವಾಗಿ ತಪ್ಪು ಮಾಡಿದ್ರು ಅವ್ರನ್ನೇ ಕ್ಷಮಿಸಿ ಎಂದು ದೇವರಲ್ಲಿ ಕೇಳ್ಕೊಂಡ್ರು. ಯೇಸು ಸ್ವಾಮಿ ಹೆಚ್ಚು ನಿದ್ರೆ ಮಾಡ್ತಾ ಇರ್ಲಿಲ್ಲ, ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ಅದಕ್ಕೆ ಅವ್ರನ್ನ ಬಲವಾಗಿ ದೇವರು ಉಪಯೋಗಿಸಿದ್ರು. ಶಿಷ್ಯಂದ್ರು ನಿದ್ರೆ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಈ ಪೌಲ ಸೀಲರು ನಿದ್ರೆ ಮಾಡುವಂತ ಸಮಯ ಇತ್ತು, ಆದ್ರೆ ನಿದ್ರೆ ಮಾಡಿಲ್ಲ, ಸ್ತುತಿ ಪದಗಳನ್ನ ಹಾಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ಯಾಕೆ ಗೊತ್ತಾ? ಅಷ್ಟೊಂದು ಕಷ್ಟ ಬಂತವರಿಗೆ, ಕೈ ಕಾಲಿಗೆ ಬೇಡಿ ಹಾಕಿದ್ರು, ಚೆನ್ನಾಗಿ ಕೊರಡೆಯಿಂದ ಒಡಿಸ್ಬಿಟ್ರು, ರಕ್ತ ಸುರಿತಾ ಇದೆ, ಗಾಯ ಒರೆಸೋರಿಲ್ಲ, ಔಷಧಿ ಹಚ್ಚುವವರಿಲ್ಲ, ಏನಾಯ್ತಂತ ಕೇಳುವವರಿಲ್ಲ, ದೇವರಿಗೋಸ್ಕರ ಅಷ್ಟು ಏಟು ತಿಂದು ಆಮೇಲೆ ಆ ಸೆರೆಮನೆಯಲ್ಲಿ ಅವಮಾನ ಪಟ್ಟವರಾಗಿ ಕುಳಿತಿರುವಾಗ ಪೌಲ ಹೇಳ್ತಾ ಇದ್ದೇನೆ ಸೀಲನಿಗೆ, ನಾವಿಬ್ಬರು ದೇವರಿಗೆ ಸ್ತುತಿ ಪದಗಳನ್ನ ಹಾಡೋಣ. ಆ ದೇವ್ ನಮ್ಗೋಸ್ಕರ ಎಷ್ಟೋ ಕಷ್ಟಪಟ್ರು, ನಾನು ನೀನು ಪಟ್ಟಿರೋ ಕಷ್ಟ ಸ್ವಲ್ಪನೇ, ಆಮೇಲೆ ಆ ದೇವರಿಗೆ ನಾವು ಸ್ತುತಿ ಸ್ತೋತ್ರಗಳನ್ನ ಹೇಳೋಣ ಎಂದು ಅವರು ಚಪ್ಪಾಳೆ ತಟ್ಟಿ ಆತ್ಮದಲ್ಲಿ ತುಂಬಿ ಸ್ತುತಿ ಸ್ತೋತ್ರಗಳನ್ನ ಹೇಳುವಾಗ ಅವರ ವೈರಾಗ್ಯ ದಾಹವನ್ನ ಕಂಡ ಪವಿತ್ರ ಆತ್ಮನು ಕೈಯಲ್ಲಿ ಕಟ್ಟಿರದ ಬೇಡಿಗಳನ್ನ ಅವರೇ ಮುರಿದು ಹಾಕಿಬಿಟ್ರು. ಅವ್ರೇನ್ ಮಾಡಿದ್ರೆ? ಮುರಿದು ಹಾಕಿಬಿಟ್ರು ಪವಿತ್ರ ಆತ್ಮ. ಬಾಗಿಲುಗಳು ಕದಲಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಪವಿತ್ರಾತ್ಮನ ಮಾಡುವ ಕಾರ್ಯ. ಸೆರೆಮನೆ ಬಾಗಿಲು ಏನಾಯ್ತು? ಹಲ್ಲೆಲೂಯಾ. ಅಲ್ಲಿ ಅದ್ಭುತಗಳು ನಡೀತದೆ, ದೇವರ ವಾಕ್ಯ ಹೇಳ್ತಾ ಇದೆ. ಹಾಗಾದ್ರೆ ನಿದ್ರೆ ಮಾಡುವಾಗ ಮಾತ್ರ ನಿದ್ರೆ ಮಾಡಬೇಕು. ನಿದ್ರೆ ಮಾಡದ ಇರದೆ ಕೆಲವು ಸಮಯಗಳಲ್ಲಿ ನಿದ್ರೆ ಮಾಡಬಾರದು. ಅತಿಯಾದ ನಿದ್ರೆ ಏನಾಗುತ್ತೆ ಗೊತ್ತಾ? ಕೊನೆ ಒಂದು ವಾಕ್ಯ ಓದಿಸಿ ನಿಲ್ಲಿಸ್ತೀನಿ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 9, 10, 11ನೇ ವಾಕ್ಯ. ಸೋಮಾರಿ, ಎಷ್ಟು ಹೊತ್ತು ನಿದ್ರೆ? ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸು ತೂಕಡಿಕೆ, ಇನ್ನು ಕೊಂಚ ನಿದ್ದೆಗಾಗಿ ಕೈ ಮುರಿದುಕೊಳ್ಳುವೆ ಅಂದಿಕೊಳ್ಳುವಿಯಾ? ಬಡತನವು, ದಾರಿಗಳನ್ನ ಹಾಗೂ ಕೊರತೆಯು ಪಂಜುಗಳನ್ನಂತೆಯೂ ನಿನ್ನ ಮೇಲೆ ಬೀಳುವವು. ಹಲ್ಲೆಲೂಯಾ. ಸೋಮಾರಿ ಅಂತ ಹೇಳ್ತಾರೆ. ಹೆಚ್ಚು ನಿದ್ರೆ ಮಾಡೋರ್ಗೆ ಏನಂತಾರೆ ದೇವರು? ಆ ಬಿರುದು ಕೊಟ್ಟಿರೋದು ಯಾರು? ದೇವರು. ಹೆಚ್ಚು ನಿದ್ರೆ ಮಾಡೋರ್ಗೆ ಏನ್ ಹೇಳ್ತಿದೆ? ಗಟ್ಟಿಯಾಗಿ ಹೇಳ್ರಿ. ಹೆಚ್ಚು ನಿದ್ರೆ ಮಾಡೋರು ಹೇಳ್ರಿ. ಲೈವ್ ನೋಡು, ಹೆಚ್ಚು ನಿದ್ರೆ ಮಾಡೋರೆ ದೇವ್ರು ನಿಮ್ಗೆ ಕೊಟ್ಟಂತ ಒಳ್ಳೆ ಬಿರುದು ಸೋಮಾರಿ ಅಂದ. ಎಷ್ಟು ಹೊತ್ತು ನಿದ್ರೆ? ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ತೀಯ ಅಂತ ದೇವ್ರು ಕೇಳ್ತಾ ಇದಾರೆ ನಿಮಗೆ. ಯಾಕೆ? ದೇವ್ರು ಕಾಯ್ತಾ ಇದೆ. ಇನ್ನು ಸ್ವಲ್ಪ ನಿದ್ದೆ, ಇನ್ನು ಸ್ವಲ್ಪ ತೂಕಟಿಕೆ. ಆಮೇಲೆ ಹಲ್ಲೆಲೂಯಾ. ಕೆಲವರು ನಿದ್ರೆ ಮಾಡಿ ಎದ್ದು ಬಿಟ್ಟು ಹಾಸಿಗೆಯಲ್ಲಿ ಕುತ್ಕೊಂಡು ತೂಕಡಿಸ್ತಾನೆ. ಒಂದು ಬ್ರದರ್ ಹೇಳಿರು ನನಗೆ, ಅವರ ಮಗ ಅವ್ರನ್ನ ಎಬ್ಬಿಸಿ ಆದ್ಮೇಲೆ ಸುಮಾರು ಹೊತ್ತಾದ್ಮೇಲೆ ಎದ್ದೇಳ್ತಾನೆ. ಎದ್ದು ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಮುಸ್ಕ ಹಾಕೊಂತಾನೆ. ಹಿಂಗೆ ಮುಸ್ಕ ಹಾಕೊಂಡು ಹಿಂಗೆ ಕೂತಿರ್ತಾನೆ. ಏನೋ ಮಾಡ್ತಾ ಇದ್ದೆ ಅಂದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ. ಹಂಗೆ ಮಾಡ್ತಾ ಸುಮಾರು ಹಂಗೆ ನಿದ್ರೆ ಮಾಡಿರ್ತಾನೆ, ಗೊತ್ತೇ ಇಲ್ಲ ಅವನಿಗೆ. ಇವ್ರು ಮುಸ್ಕ್ ಹಿಂಗೆ ತೆಗೆದು ನೋಡಿದ್ರೆ ನಿದ್ರೆ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ಇಲ್ಲೇ ಅವರ ಮನೆ. ದೇವ್ರು ಹೇಳ್ತಾ ಇದ್ರೆ ಎಷ್ಟು ಹೊತ್ತು ನಿದ್ದೆ, ತುಸು ತೂಕಡಿಕೆ. ದೇವ್ರು ಹೇಳ್ತಾ ಇದ್ರೆ ಇನ್ನು ಕೊಂಚ ನಿದ್ದೆಗಾಗಿ ಕೈ ಮುದ್ರಕೊಳ್ಳುತ್ತಂತ. ಹಿಂಗೆ ನಿದ್ದೆ, ಹೆಂಗೆ ಕೈ ಮುದ್ರು ಹಿಂಗೆ ಇಟ್ಕೊಂತಾರೆ ನಿದ್ರೆಗೋಸ್ಕರ. ಹಲ್ಲೆಲೂಯಾ. ನಿನ್ನಲ್ಲಿ ಬಡತನ ಬರ್ತದೆ. ಏನ್ ಬರ್ತದೆ ನಿಮ್ಮ ಮನೆಯಲ್ಲಿ? ಗಟ್ಟಿಯಾಗಿ ಹೇಳ್ರಿ. ಏನ್ ಬರ್ತದೆ ಸೋನು ಸಿಸ್ಟರ್? ಮತ್ತೆ ಕೊರತೆ. ಮನೇಲಿ ಏನಿರ್ತದೆ? ಯಾವಾಗ್ಲೂ ಏನಿರ್ತದೆ? ಯೇಸು ಹೇಳಿದ್ರಲ್ಲ, ನೀನ್ ಏನಾದ್ರು ಕೇಳ್ಕೊ ನಾನು ಕೊಡ್ತೀನಿ ಅಂತ ಹೇಳಿ. ನಿನ್ನ ಮನೇಲಿ ಏನೇನ್ ಇಲ್ವೋ, ನಿನ್ನ ಬಡತನ ನೀಗಬೇಕಾ? ಕರ್ತನಲ್ಲಿ ಪ್ರಾರ್ಥನೆ ನಿಂತು ನಿದ್ರೆ ಕಡಿಮೆ ಮಾಡು. ನಾನು ಒಂದ್ ಮಾತು ಹೇಳ್ತೇನೆ. ಅಬ್ರಹಾಮ ದೇವರಿಗೆ ಅಷ್ಟು ವಿಧೇಯನಾಗಿ ನಂಬಿಕೆಯಿಂದ ನಡೆದಿದ್ದಕ್ಕೇನೆ ಈಸಾಕನ ಆಶೀರ್ವದಿಸಲ್ಪಟ್ಟ. ಅಬ್ರಹಾಮನಿಗೆ ದೊಡ್ಡ ಆಶೀರ್ವಾದ, ಕುರಿಗಳು, ದನಗಳು, ಎಲ್ಲ ಜಾಗಗಳು ಸಿಕ್ತು. ಇಸಾಕನಿಗೆ ಏನು ಕಷ್ಟಪಡ್ಲಿಲ್ಲ, ಅಪ್ಪನಿಂದ ಬಂದು. ಅವನು ಸಹ ದೇವರಿಗೆ ಭಯಭಕ್ತಿಯಾಗಿ ಅಪ್ಪನ ರೀತಿಯಲ್ಲಿ ನಡೆದ. ಅವನನ್ನ ದೇವರು ಆಶೀರ್ವದಿಸಿದ್ರು, ಅವನ ಮಕ್ಕಳ ಮೇಲೆ ಹೋಯ್ತು. ಆಮೇಲೆ ಅವನು ಭಯಭಕ್ತಿಯಿಂದ ದೇವರಲ್ಲಿ ನಡೆದ. ಅವನ ಆಶೀರ್ವಾದ ಇನ್ನು 12 ಜನಗಳ ಮೇಲೆ ಹೋಯ್ತು. ಹಾಗೆ ನಾನಿವತ್ತು ನನ್ನ ಬಡತನ, ದರಿದ್ರತನ, ಕೊರತೆಗಳು ನೀಗುವುದಕ್ಕೋಸ್ಕರ ದೇವರ ಮುಂದೆ ಮೊಣಕಾಲ್ನ ನಿಂತು ನಾನು ಪ್ರಾರ್ಥನೆ ಮಾಡಿದ್ರೆ, ವೈರಿಗೆ ನಾನು ಅವಕಾಶ ಕೊಡದೇ ಇದ್ದೆ ನಾನು ಪ್ರಾರ್ಥನೆ ಮಾಡಿದ್ರೆ, ಬಡತನ ನೀಗುತ್ತೆ, ಕೊರತೆಗಳು ನನ್ನ ಮನೆಯಿಂದ ನೀಗುತ್ತೆ. ಇವತ್ತು ನಾನು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಂಡ್ಬಿಡ್ರಿ. ಎಷ್ಟೋ ಜನ ಪಾಸ್ಟರ್ಸ್ ಮನೆಗೆ ಬಂದ್ರೆ ಅವ್ರಿಗೇನಾದ್ರು ಒಂದು ಒಳ್ಳೆ ಊಟ ಕೊಡಕ್ಕಾಗದೆ ಅವ್ರು ಕಷ್ಟ ಪಡ್ತಾರೆ. ನನಗೆ ದುಃಖ ಆಗುತ್ತೆ. ಒಳ್ಳೆ ಒಂದು ಸ್ತೋತ್ರ ಕಾಣಿಕೆ ಕೊಡಕ್ಕಾಗದೆ ಅವ್ರು ಕಷ್ಟ ಪಡ್ತಾ ಇರ್ತಾರೆ. ನಿಮ್ಗೆ ಕಷ್ಟ ನನಗೆ ಅರ್ಥ ಆಗುತ್ತೆ. ನಿಮ್ಗೆ ಮನಸ್ಸಲ್ಲಿ ಅನ್ಸುತ್ತೆ, ಪಾಸ್ಟರ್ಗೆ ಏನು ಮಾಡಕ್ ಆಗ್ಲಿಲ್ವಲ್ಲ ಅಂದ್ರೆ ನಿಮ್ಮ ಮನಸ್ಸಲ್ಲಿ ನೋವು ಇರ್ತದೆ. ಆದ್ರೆ ನಾನು ಹೇಳೋದು, ನೀಗಬೇಕಾ? ಮೊಣಕಾಲಲ್ಲಿ ನಿಂತು ಪ್ರಾರ್ಥಿಸಿ, ಆಶೀರ್ವದಿಸಿ, ನಿದ್ರೆಯನ್ನ ತ್ಯಜಿಸಿ. ನಿದ್ರೆನ ಏನ್ ಮಾಡು? ನಿಮ್ಗೆ ಗೊತ್ತಾ?
ಎಷ್ಟೋ ಜನ ತನ್ನ ಮಕ್ಕಳು ಚೆನ್ನಾಗಿ ಓದಿ ಡಿಸ್ಟಿಂಕ್ಷನ್ ಬರ್ಬೇಕಂತ ಹೇಳಿ ಮಕ್ಕಳು ನಿದ್ರೆ ಮಾಡಬಾರಂತ ಅವರ ಪಕ್ಕದಲ್ಲಿ ತಂದೆ ತಾಯಿ ಕೂತ್ಕೊಂಡಿರ್ತಾರೆ. ಆಮೇಲೆ ಓದು ಓದು, ಟೀ ಮಾಡ್ಕೊಡ್ತೇನೆ, ಜ್ಯೂಸ್ ಮಾಡ್ಕೊಡ್ತೇನೆ, ಮುಖ ತೊಳ್ಕೊ ಅಂತ. ಇವತ್ತು ವಾಕ್ಯ ಓದಾಗ ಮಾಡ್ತಾ ಇದ್ದೀರಾ ತಂದೆ ತಾಯಿಗಳು? ಆಮೇಲೆ ಮಕ್ಕಳನ್ನ ಫಸ್ಟ್ ತಟ್ಟಿ ಮಲಗಿಸ್ತಾರೆ, ಆಮೇಲೆ ತಾನು ಮಲ್ಕೊಂತಾರೆ. ನಾನು ಹೇಳ್ತೇನೆ, ಅದು ನೀಗಬೇಕಾ? ಟೀ ಕುಡಿ, ಮುಖ ತೊಳಿ, ಸ್ವಲ್ಪ ವಾಕ್ ಮಾಡು. ಅಲ್ಲೆಲ್ಲೂಯ್ಯ. ನೀವು ಹೇಳಿದ್ರೆ ನಗ್ತೀರಿ. ನಾನು ಸಹ ನಿದ್ರೆ ಬಂದಾಗ ಏನ್ ಮಾಡ್ತೀನಿ, ಒಂದೆರಡು ಡಿಪ್ಸ್ ಹೊಡಿತೀನಿ, ಹಿಂಗೆ ವ್ಯಾಯಾಮ ಮಾಡ್ತೀನಿ, ಕೈಯೆಲ್ಲ ಹಿಂಗೆ ಮಾಡಿ ಹಿಂಗೆಲ್ಲ. ನಿದ್ರೆ ಹೋಗ್ಬೇಕು. ನಿದ್ರೆ ಏನಾಗ್ಬೇಕು? ಮುಖ ತೊಳಿಬೇಕು. ಹಾಲಿಲ್ಲ ಅಂದ್ರೆ ಡಿಕಾಕ್ಷನ್ ಮಾಡಿ ಕುಡಿತೀನಿ. ಅಲ್ಲೆಲ್ಲೂಯ್ಯ. ಒಂದು ದಿನ ನಿದ್ರೆ ತಾಳಕ್ಕಾಗದೆ ಅಲ್ಲಿ ಹೋಗಿ ಐಸ್ ಕ್ಯೂಬ್ನ ಬಾಯಿಗೆ ಹಾಕೊಂಡಿದ್ದೇನೆ. ಐಸ್ ಕ್ಯೂಬ್ನ ಬಾಯಿಗೆ ಹಾಕೊಂಡು ಅದು ನಿದ್ರೆ ಹೋಗ್ಬೇಕು. ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಬೇಕು, ದೇವ್ರ ವಾಕ್ಯ ಹುಡುಕಬೇಕು. ಇಷ್ಟೆಲ್ಲ ವಾಕ್ಯ ಹುಡುಕು ಕೊಡ್ಬೇಕು ನಿಮಗೆ. ದೇವ್ರು ಹುಡ್ಕಕ್ಕೆ ಬಿಡುತ್ತೆ. ದೇವ್ರು ಸುಮ್ಮನೆ ಕೊಡಲ್ಲ ನಮ್ಗೆ, ಟಕ ಟಕ ಅಂತ ಕೊಡಲ್ಲ. ನಾನು ಸೋಂಬೇರಿ ಆಗ್ಬಿಡ್ತೀನಿ, ಅದು ಹುಡ್ಕಕ್ಕೆ ಬಿಡ್ತಾರೆ. ಹುಡುಕು ಅಂತ ಹುಡುಕಿ ಕೊಡ್ಬೇಕು. ನಾವು ಇಷ್ಟು ಕಷ್ಟಪಡ್ಬೇಕು. ನಿದ್ರೆ ಹೋಗ್ಬೇಕಂದ್ರೆ ಕಷ್ಟಪಡ್ಬೇಕು. ಅಲ್ಲೆಲ್ಲೂಯ್ಯ. ಅದಕ್ಕೆ ದೇವ್ರು ಹೇಳ್ತಾರೆ. ಇನ್ನೊಂದು ಕೊನೆಯ ವಾಕ್ಯ ಓದ್ರಿ, ಯೆಶಾಯ ಬರೆದ ಪ್ರವಾದನೆ ಗ್ರಂಥ 52ನೇ ಅಧ್ಯಾಯ 1ನೇ ವಾಕ್ಯ, ಬೇಗ. ಚೀಯೋನೇ ಎಚ್ಚರಗೊಳ್ಳು, ಎಚ್ಚರಗೊಳ್ಳು. ಒಂದು ನಿಮಿಷ. ಚಿಯೋನೆ ಅಲ್ಲ, ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ರಿ. ಎಚ್ಚರಗೊಳ್ಳು. ರೂತಳೆ ಎಚ್ಚರಗೊಳ್ಳು. ಸೋನು ಸಿಸ್ಟರ್ ನಿಮ್ಮ ಹೆಸರು ಹೇಳ್ರಿ. ಎಚ್ಚರಗೊಳ್ಳಿ. ಶಾರೋನ್ ಎಚ್ಚರಗೊಳ್ಳಿ. ಜಸಿಂತ ಎಚ್ಚರಗೊಳ್ರಿ. ಜೋಷ್ನ ಎಚ್ಚರಗೊಳ್ರಿ. ಎಲಿಜಬೆತ್ ಎಚ್ಚರಗೊಳ್ರಿ. ಜಾಯ್ಸಿ ಎಚ್ಚರಗೊಳ್ರಿ. ಲೈವ್ ನೋಡು, ಹೆಸರು ಹೇಳ್ರಿ, ನೀವು ಎಚ್ಚರಗೊಳ್ರಿ. ಕೆಳಗಡೆ ಎಚ್ಚರಗೊಳ್ಳು, ಎಚ್ಚರಗೊಳ್ಳು, ನಿನ್ನ ಪ್ರತಾಪವನ್ನು ಧರಿಸಿಕೋ. ಯೆರೂಸಲೇಮೇ, ಪರಿಶುದ್ಧ ಪಟ್ಟಣವೇ, ನಿನ್ನ ಚಂದದ ಉಡುಪನ್ನು ಹಾಕಿಕೋ. ಇಂದಿನಿಂದ ಅಶುದ್ಧರು. ನೀನು ಎಚ್ಚರವಾಗಿದ್ರೆ, ನಿನ್ನ ಪ್ರತಾಪವನ್ನ ಧರಿಸಿಕೊಂಡ್ರೆ, ಅಂದ್ರೆ ಕರ್ತನ ವಾಕ್ಯವನ್ನ ನೀನ್ ಧರಿಸಿಕೊಂಡ್ರೆ, ಕರ್ತನಿಗಾಗಿ ನೀನು ವೈರಾಗ್ಯವಾಗಿ ನಿಂತ್ರೆ, ನಿನ್ನ ಆಲಯ ಯೆರೂಸಲೇಮದ ದೇವರ ಆಲಯ ಚಂದದ ಉಡುಪು ಅಂದ್ರೆ ವಿಶುದ್ಧತೆ ಎಂಬ, ಬಿಡುಗಡೆ ಇಲ್ಲಿ ಸಿಕ್ಕುತ್ತೆ ಎಂಬ, ಅನುಗ್ರಹ ಇಲ್ಲಿ ಸಿಕ್ಕುತ್ತೆ ಎಂಬ, ಸಮಾಧಾನ ಇಲ್ಲಿ ಸಿಕ್ಕುತ್ತೆ ಎಂಬ ಒಂದು ವಸ್ತ್ರವನ್ನ ಈ ಆಲಯಕ್ಕೆ ದೇವರು ಹಾಕ್ತಾರೆ. ಈ ಆಲಯವನ್ನ ಜನಗಳು ನೋಡುವಾಗ, ಇಲ್ಲಿ ಹೋದ್ರೆ ಸಮಾಧಾನ ಇದೆ, ಇಲ್ಲಿ ಹೋದ್ರೆ ಬಿಡುಗಡೆ ಇದೆ, ಇಲ್ಲಿ ಹೋದ್ರೆ ಅದ್ಭುತಗಳು ನಡೀತದೆ, ಇಲ್ಲಿ ಹೋದ್ರೆ ನನ್ನ ಕುಟುಂಬ ರಕ್ಷಿಸಲ್ಪಡುತ್ತದೆ ಎಂದು ಜನಗಳು ಹೇಳುವ ಹಾಗೆ ನಿನ್ನ ಪಟ್ಟಣವನ್ನ, ನಿನ್ನ ಆಲಯವನ್ನ ದೇವರು ಮಾರ್ಪಡಿಸ್ತಾರೆ. ಇಂದಿನಿಂದ ಅಶುದ್ಧರು, ಸುನ್ನತಿ ಇಲ್ಲದವರು ನಿನ್ನೊಳಗೆ ಪ್ರವೇಶ ಮಾಡರು, ನಿನ್ನ ಒಳಗಡೆ ಬರಲ್ಲ. ಅಶುದ್ಧ ದುರಾತ್ಮಗಳು, ಅಶುದ್ಧ ಕಾರ್ಯವುಳ್ಳವರು, ಅಶುದ್ಧ ಕಾರ್ಯಗಳನ್ನು ಮಾಡುವವರು ನಿನ್ನ ಮನೆ ಒಳಗಡೆ, ಆಲಯದ ಒಳಗಡೆ ಬರಲ್ಲ. ಜೀವನೇ ಎಚ್ಚರಗೊಳ್ಳು. ಆಮೇಲೆ ಸುನ್ನತಿ ಇಲ್ಲದವರು, ಉದಾಹರಣೆ ಹೇಳ, ಅನೇಕ ಜನ ಇವತ್ತು ಅನ್ಯ ಜನಗಳನ್ನ ಮದುವೆ ಆಗ್ತಾರೆ, ದೇವರ ಮಕ್ಕಳು. ಆಮೇಲೆ ಅನ್ಯ ಜನಗಳ ಕೈಯಲ್ಲಿ ಸುನ್ನತಿ ಇಲ್ಲ ಅಂದ್ರೆ, ದೀಕ್ಷಾ ಸ್ಥಾನ ಇಲ್ಲದೆ ಇರುವವರು ನಿನ್ನ ಕುಟುಂಬದಲ್ಲಿ ಅವರು ಬರಕ್ಕೆ ದೇವರು ಬಿಡಲ್ಲ. ಅರ್ಥ ಆಗ್ತಾ ಇದೆಯಾ? ಏನಕ್ಕೆ? ಸಂಬಂಧ ಬೆಳೆಸಕ್ಕಾಗ್ಲಿ, ಮ್ಯಾರೇಜ್ ವಿಷಯಗಳಾಗ್ಲಿ, ಯಾವುದೇ ವಿಷಯಗಳು ನಿನ್ನ ಕುಟುಂಬದ ಒಳಗಡೆ ಅವನು ಯಾವುದೇ ಅಧಿಕಾರ ನಡೆಸಕ್ಕೆ ನಿನ್ನ ಕುಟುಂಬದಲ್ಲಿ ಬರಕ್ಕೆ ದೇವರು ಬಿಡಲ್ಲ. ಉದಾಹರಣೆ, ಸುನ್ನತಿ ಇಲ್ಲದವನು ಈ ಪಟ್ಟಣದಲ್ಲಿ ಯಾರೇ ಅನ್ಯ ಜನಗಳಾಗ್ಲಿ ನಿನ್ನ ಮೇಲೆ ಎದ್ದು ಬರಕ್ಕೆ ದೇವರು ಬಿಡಲ್ಲ. ನಾನೊಂದು ಸಾಕ್ಷಿನ ಕೇಳಿದೆ. ಅವ್ರು ಹೇಳ್ತಾ ಇದ್ದಾರೆ, ನೀವ್ ಯಾರ ಸುದ್ದಿಗೆ ಹೋದ್ರು ಕ್ರೈಸ್ತರ ಸುದ್ದಿಗೆ ಹೋಗ್ಬೇಡ್ರಿ ಅಂತ. ಅವರ ಊರಿನಲ್ಲಿ ಒಂದು ಕ್ರೈಸ್ತರಿಗೆ ಹೊಡೆದು, ಕಂಬಕ್ಕೆ ಮರಕ್ಕೆ ಕಟ್ಟಾಕಿ ಹೊಡೆದು ಅವ್ರನ್ನ ತಗೊಂಡೋಗಿ ಸ್ಟೇಷನ್ಗೆ ಕೊಟ್ರಂತ, ಇವ್ರು ಮತಾಂತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೊಟ್ಟಾಗ, ಅಲ್ಲಿರುವಂತ ಪಾಸ್ಟರ್ಗಳು, ವಿಶ್ವಾಸಿಗಳು ಏನ್ ಮಾಡಿದ್ರು, ಇದು ಜಾಮೀನ್ ತಗೊಂಡು ಹೊರಗಡೆ ಬಂದ್ಬಿಟ್ರು. ಸ್ವಲ್ಪ ದಿನದಲ್ಲಿ ಯಾರ್ಯಾರು ಹೊಡೆದಿದ್ರು ಅವರ ಮನೆಯಲ್ಲಿ ಇಬ್ಬರು ಆಕ್ಸಿಡೆಂಟ್ ಅಲ್ಲಿ ಸತ್ತೋಯ್ತು. ಒಬ್ಬನು ತಾನೇ ಹ್ಯಾಂಗ್ ಮಾಡ್ಕೊಂಡ. 4ನೇವನು ಯೇಸು ಸ್ವಾಮಿ ನಂಬಿ ರಕ್ಷಣೆ ಹೊಂದ್ಕೊಂಡ. ಅದಕ್ಕೆ ಅವನು ಹೇಳ್ತಾನೆ, ಅವ್ರ ತಂಟೆಗೆ ಹೋಗ್ಬಿಡ್ರಿ, ಅವ್ರ ಪಾಡಿಗೆ ಬಿಟ್ಬಿಡಿ, ಏನಾದ್ರು ಮಾಡ್ಕೊಳ್ಳಿ ಅಂತ. ಒಬ್ಬ ಅನ್ಯ ಜನ ಹೇಳ್ತಾ ಇರುವಂತ ಮಾತು. ದೇವರ ಮಕ್ಕಳನ್ನು ಮುಟ್ಟಿದ್ರೆ ದೇವರು ಬಿಡಲ್ಲ. ದೇವರ ಮಕ್ಕಳನ್ನು ಮುಟ್ಟಿದ್ರೆ ಅನ್ಯ ಜನಗಳು ಬೆಂಕಿಯನ್ನು ಮುಟ್ಟಿದಂತಾನೆ. ಬೆಂಕಿ ನೀರಲ್ಲಾದ್ರೆ ಈಜ್ಕೊಂಡು ಬರ್ಬೋದು, ಬೆಂಕಿಲಿ ಏನು ಮಾಡಕ್ಕಾಗಲ್ಲ. ಅದಕ್ಕೆ ದೇವರು ನಾನು ದಹಿಸುವ ಅಗ್ನಿ. ಅಲ್ಲೆಲ್ಲೂಯ್ಯ. ಎಷ್ಟು ಜನ ಎಚ್ಚರಗೊಳ್ಳುತ್ತೀರಾ? ಎಷ್ಟು ಜನ ಎಚ್ಚರಗೊಳ್ಳುತ್ತೀರಾ? ಕೆಳಗಡೆ ಓದಿ ವಾಕ್ಯ. ಯೆರೂಸಲೇಮೇ, ಧೂಳನ್ನು ಜಾಡಿಸಿಕೋ, ಎದ್ದು ಹಾಸನದ ಮೇಲೆ ಕೂಡು. ಸೆರೆಬಿದ್ದ ಚೀಯೋನ್ ಕನ್ಯೆಯೇ, ನಿನ್ನ ಕತ್ತಿನ ಪಾಶವನ್ನು ಬಿಚ್ಚಿಬಿಡು. ಹಲ್ಲೆಲೂಯಾ. ಹತ್ತಿದ ಧೂಳನ್ನು ಏನ್ ಮಾಡು? ಏನ್ ಮಾಡು? ಕತ್ತಿಗೆ ಕಟ್ಟಿರುವ ಪಾಶ ಸೈತಾನ್ ಕಟ್ಟಿ ಎಳ್ಕೊಂಡು ಹೋಗ್ತಾ ಇದೆ. ಏನ್ ಮಾಡ್ತಾ ಇದೆ? ಎಳ್ಕೊಂಡು ಹೋಗ್ತಾ ಇದೆ. ಇನ್ನೇನು ಎಷ್ಟೋ ತನಕ ಮನೇಲಿ ಇರ್ತೀಯ, ಬಾ ಅವ್ರ ಮನೆಗೆ ಹೋಗಿ ಸ್ವಲ್ಪ ಏನಾದ್ರು ಮಾತಾಡೋಣ ಅಂತ. ಈ ದಿನ
ಗಮನ ಕೊಟ್ಟು ಕೇಳ್ರಿ. ಈ ದಿನ ಎಚ್ಚರಗೊಳ್ಳುವಂತ ದಿನ, ಮೊಣಕಾನ ನಿಂತು ದೇವರಲ್ಲಿ ಪ್ರಾರ್ಥಿಸುವಂತ ದಿನ. ಎಷ್ಟು ಸಮಯ ಪಾಸ್ಟರ್? ಎಷ್ಟು ಸಮಯ ಪಾಸ್ಟರ್? ನಿನ್ನ ಕೈಯಲ್ಲಾದಷ್ಟು ಸಮಯ, ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಮಯ ದೇವರ ಮುಂದೆ ಕೂತ್ಕೊಳ್ರಿ. ಪ್ರಾರ್ಥನಾತ್ಮನನ್ನು ಕೇಳ್ರಿ. ಟೈಮ್ ಪಾಸ್ ದಯವಿಟ್ಟು ಬಿಟ್ಟು ಬಿಡ್ರಿ. ಟೈಮ್ ಪಾಸ್ ಮಾಡಕ್ಕಲ್ಲ ದೇವ್ರು ನಮ್ಮನ್ನ ಕರೆದಿರೋದು, ಕಾವಲುಗಾರರಾಗಿ ಕರೆದಿದ್ದಾರೆ. ಯಾವ್ಯಾವ ಏರಿಯಾದಲ್ಲಿದ್ದೀರಾ? ಹೊಸಳ್ಳಿಲಿದ್ದೀರಾ, ತುಳಸಿ ನಗರದಲ್ಲಿದ್ದೀರಾ, ಅಂದ್ರಳ್ಳಿಲಿದ್ದೀರಾ, ಲಗ್ಗೇರಲ್ಲಿದ್ದೀರಾ, ಕೋರ್ಮಂಗಲದಲ್ಲಿದ್ದೀರಾ, ಬಾಪೂಜಿ ನಗರದಲ್ಲಿದ್ದೀರಾ, ಆ ಪಟ್ಟಣದ ಭಾರ ನಿಮ್ಮ ಮೇಲೆ ಇದೆ ಅಂತ ಮರಿಬೇಡ್ರಿ. ನೀನು ಕೊಂಬುವುದದೇ ಹೋದರೆ, ಜನಗಳು ಎಚ್ಚರಿಸ ಹೋದರೆ ದೇವರು ನಿನಗೆ ನ್ಯಾಯ ತೀರಿಸ್ತಾರೆ. ನಿನ್ನ ಪಟ್ಟಣದಲ್ಲಿ ನೀನು ಬರೀ ನಿದ್ರೆ ಮಾಡ್ಕೊಂಡಿದ್ರೆ, ನೀನು ನಿದ್ರೆಗೆ ಬರುವ ಅವಸ್ಥೆ ನಿನ್ನ ಮನೆಯಲ್ಲಿ ಬಂದೇ ಬರ್ತದೆ. ದೇವರು ಹೇಳ್ತಿದ್ದಾರೆ, ನನ್ನ ಆಜ್ಞೆಗೆ ಅವಿಧೇಯನಾಗಿ ನಡೆದರೆ ಶಾಪ ಬರ್ತದೆ ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ ಶಾಪ ಬರ್ತದೆ. ಅದಕ್ಕೆ ಇವತ್ತು ಪ್ರಾರ್ಥಿಸಿ, ದೇವರೇ ಅವಿಧೇಯನಾಗಿ ನಡೆದಿದ್ರಿಂದ ನನ್ನ ಕುಟುಂಬದಲ್ಲಿ ಶಾಪ ಇದೆ. ಅನೇಕ ಜನ ಕುಟುಂಬದಲ್ಲಿ ಬೆಳಿಗ್ಗೆ ಎದ್ದು ರಾತ್ರಿ ಮಲಗೋ ತನಕ ನನಗೆ ಸಮಾಧಾನ ಉಳ್ಳವರು ಇದೆ ಅಂತ ಹೇಳಿದ್ರೆ ಒಂದು ದೇವರಿಗೆ ಸ್ತೋತ್ರ ಹೇಳ್ರಿ. ಅನೇಕ ಜನಕ್ಕೆ ಸಮಾಧಾನ ಇಲ್ಲ. ಅನೇಕ ಮನೆಯಲ್ಲಿ ಕಿರಿಕಿರಿ, ಗಲಾಟೆ, ಕೋಪ, ಇದೆಲ್ಲ ಬರಕ್ಕೆ ಕಾರಣ ಶಾಪ. ದೇವ್ರ ವಾಕ್ಯ ಪದೇ ಪದೇ ಅವಿಧೇಯನಾಗಿ ನಡೆದ್ರು ಏನ್ ಬರ್ತದೆ? ಶಾಪ. ಹಲ್ಲೆಲೂಯಾ. ಅದು ನೀಗುವುದಕ್ಕೋಸ್ಕರ ಏನ್ ಮಾಡ್ಬೇಕು? ನಮಗೋಸ್ಕರ ಶಾಪದ ಮುಳ್ಳನ್ನ ಹೊತ್ತುಕೊಂಡಿರುವ ಯೇಸುವಲ್ಲಿ ನೀವು ಹೋಗಿ ಪ್ರಾರ್ಥನೆ ಮಾಡಿದ್ರೆ ಅವ್ರು ಇವತ್ತು ಆ ಶಾಪವನ್ನ ಮುರಿದಾಕಿ ನಿಮ್ಗೆ ಬಿಡುಗಡೆ ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ದೇವ್ರ ಮುಂದೆ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು. ಇನ್ನು ಮೇಲೆ ವಾಕ್ಯಕ್ಕೆ ತಪ್ಪಿ ನಾನು ನಡೆಯೋದಿಲ್ಲ ದೇವ್ರೆ, ನಡೆಯೋದಿಲ್ಲ. ಒಪ್ಪಿಸಿಕೊಡ್ರಿ, ಸಹಾಯ ಮಾಡಿ ಅಂತ ಹೇಳ್ರಿ. ಪವಿತ್ರ ಆತ್ಮ ದೇವರು ನಿಮಗೆ ಇವತ್ತು ಸಹಾಯ ಮಾಡ್ತಾರೆ. ಮತ್ತೆ ಸದಾಕಾಲ ನಿಮ್ಮ ಸಂಗಡ ಇರ್ತಾರೆ. ಯಾವ್ಯಾವ್ದಾದ್ರು ತಪ್ತಾ ಇದ್ದೀರಾ? ಯಾವ್ಯಾವ ಹಣಜಿ ಸೈತಾನ್ ನಿಮ್ಮಲ್ಲಿ ಬಿತ್ಬಿಟ್ಟಿದ್ದಾನೆ? ಕೋಪದ ಹಣಜಿ ಇದೆಯಾ? ಗರ್ವದ ಹಣಜಿ ಇದೆಯಾ? ಅಹಂಕಾರದ ಹಣಜಿಗಳಿದೆಯಾ? ನಾನು ಎಂಬ ಹಣಜಿಗಳಿದೆಯಾ? ಇಲ್ಲ ಬೇರೆ ಪಾಪದ ಕೆಲವು ಕಾರ್ಯಗಳಿದೆ, ಬಿಡದೇ ಇರುವ ಕಾರ್ಯಗಳಿದೆಯಾ? ಅದರಲ್ಲಿ ಪಾನ್ ಪರಾಕು, ಸಿಗರೇಟು, ಕುಡಿಕತನ, ಪಿಕ್ಚರ್ ಇನ್ನು ನೋಡುವರಿದ್ದಾರೆ, ಫಿಲಂ ಹಾಡು ಕೇಳುವರಿದ್ದಾರೆ, ಇನ್ನು ಆಮೇಲೆ ಅಸಹ್ಯವಾದ ವಸ್ತ್ರಗಳನ್ನ ಹಾಕೊಳ್ಳೋರಿದ್ದಾರೆ, ಮನೆಯಲ್ಲಿ ಗಲಾಟೆ ಮಾಡೋರಿದ್ದಾರೆ, ಕೋಪ ಮಾಡಿಕೊಳ್ಳೋರಿದ್ದಾರೆ, ಕೆಟ್ಟ ಮಾತಾಡುವವರು ಇನ್ನೂ ಇದ್ದಾರೆ, ಗಂಡನ ಮೇಲೆ ಅಧಿಕಾರ ನಡೆಸೋರಿದ್ದಾರೆ, ಹೆಂಡತಿನ ಒಡೆಯೋರಿದ್ದಾರೆ, ತಂದೆ ತಾಯಿ ಮಾತು ಕೇಳದಿರುವಂತ ಮಕ್ಕಳಿದ್ದಾರೆ, ಎದುರು ಮಾತಾಡೋರಿದ್ದಾರೆ. ಈ ಹಣಜಿ ಸೈತಾನ್ ಬಿತ್ತಿದ್ದಾನೆ. ಏನಕ್ಕೆ ಬೆಳೆಯಕ್ ಬಿಡ್ತಾ ಇದೆಯಾ? ಇವತ್ತು ದೇವರನ್ನ ಅಧಿಕಾರ ಕೊಡ್ತಾ ಇದಾರೆ, ಕಿತ್ತಾಕಿ ಬಿಡು. ಇಲ್ಲ ದೇವರಲ್ಲಿ ಹೇಳು, ದೇವ್ರು ಕಿತ್ತಾಕ್ತಾರೆ. ಆಮೇಲೆ ದೇವ್ರು ನನ್ನನ್ನ ಶಕ್ತವಾಗಿ ಉಪಯೋಗಿಸ್ಲಿ. ಆಮೇಲೆ ನೀನು ಒಳ್ಳೆ ಗೋಧಿ ಕಾಳು ಆಗ್ಬೇಕು. ಏನಾಗ್ಬೇಕು? ಬಿತ್ತಿರುವ ಯಜಮಾನನ ಯೇಸು ಸ್ವಾಮಿನೇ. ಆಮೇಲೆ ಯಾವ ಹೊಲದಲ್ಲಿ ಬಿತ್ತಿದ್ದಾರೆ? ಹೆವೆನ್ ಗಾಸ್ಪೆಲ್ ಹೊಲದಲ್ಲಿ ಬಿತ್ತಿದ್ದಾರೆ. ಎಲ್ಲಿ ಬಿತ್ತಿದ್ದಾರೆ? ಹೆವೆನ್ ಗಾಸ್ಪೆಲ್ ಸಭೆಗೆ. ದೇವರ ಅನುಮತಿ ಇಲ್ಲದೆ ನೀವು ಬರಕ್ಕಾಗಲ್ಲ, ದೇವರ ಅನುಮತಿ ಇಲ್ಲದೆ ಹೋಗಕ್ಕಾಗಲ್ಲ. ಆಮೇಲೆ ತಿಮೋತಿ ಪಾಸ್ಟರ್ ನೋಡಿ ನೀವು ಬಂದ್ರೆ ಏನು ಸಿಕ್ಕಲ್ಲ ದೇವ್ರ ಮಕ್ಕಳೇ. ಯಾಕಂದ್ರೆ ತಿಮೋತಿ ಪಾಸ್ಟರ್ ದೇವರ ಕರಗಳನ್ನ ನೋಡ್ತಾ ಇದ್ದಾರೆ. ಯಾಕಂದ್ರೆ ಬೈಬಲ್ ಹಿಂಗೆ ಹೇಳ್ತದೆ, ಯಜಮಾನನ ಕೈಯನ್ನು ದಾಸನು, ಯಜಮಾನಿಯ ಕೈಯನ್ನು ದಾಸಿ ನೋಡುವ ಪ್ರಕಾರ ನಾನು ನಿನ್ನ ನೋಡ್ತಾ ಇದ್ದೇನೆ ದೇವರೇ ಅಂತ. ನಾನು ಅವರನ್ನೇ ಎದುರು ನೋಡುವವನು. ನೀವು ದೇವರು ನೋಡಿ ಬಂದ್ರೆ, ಒಳ್ಳೆ ಗೋಧಿ ಕಾಳಾಗಿದ್ರೆ ಈ ಹೆವೆನ್ ಗಾಸ್ಪೆಲ್ ಸಭೆಯಲ್ಲಿ ಫಲವುಳ್ಳವರಾಗಿ ಮಾರ್ಪಡ್ತೀರಿ, ಅನುಗ್ರಹವುಳ್ಳವರಾಗಿ ಮಾರ್ಪಡ್ತೀರಿ. ಅದಕ್ಕೆ ದೇವರು ನಿಮ್ಮನ್ನ ಕರೆ ತಂದಿರೋದು. ಇಷ್ಟು ವರ್ಷ ನಿನ್ನ ಪಾರಂಪರ್ಯ, ಅಜ್ಜ ತಾತ ಮುತ್ತಾತನಿಂದ ಬಡತನ ನಿನ್ನ ಕುಟುಂಬದಲ್ಲಿದೆಯಾ? ಶಾಪ ನಿನ್ನ ಕುಟುಂಬದಲ್ಲಿದೆಯಾ? ಆಶೀರ್ವಾದ ಇಲ್ಲದೆ ಜೀವಿಸ್ತಾ ಇದ್ದೀರಾ? ಪಾರಂಪರ್ಯವಾಗಿ ಸಾಲಗಾರರಾಗಿದ್ದೀರಾ? ಪಾರಂಪರ್ಯವಾಗಿ ಪಾಪ ಜೀವನದಲ್ಲಿ ನಡ್ಕೊಂಡ್ ಬಂದಿದ್ದೀರಾ? ಇವತ್ತು ದೇವರು ನಿನ್ನನ್ನು ಕರೆ ತಂದಿರೋದು ಅದೆಲ್ಲದರಿಂದ ಬಿಡುಗಡೆ ಕೊಟ್ಟು, ಅದೆಲ್ಲ ದಾಸತ್ವದಿಂದ ಬಿಡುಗಡೆ ಕೊಟ್ಟು ಅಬ್ರಹಾಮನಿಗೆ ಬಂದ ಆಶೀರ್ವಾದವನ್ನ ನಿನಗೆ ಕೊಡುವುದಕ್ಕೆ ದೇವರು ಕರೆದಿದ್ದಾರೆ. ಇನ್ನು ಮುಂದೆ ಅಬ್ಬನು ನಿನ್ನ ಮುಂದೆ ನಿಲ್ಲೋದಿಲ್ಲ, ಅಬ್ಬನು ನಿನ್ನ ಮುಂದೆ ನಿಲ್ಲೋದಿಲ್ಲ. ದೇವರು ಉಪಯೋಗಿಸ್ತಾರೆ. ಸುಮ್ಮನೆ ಗುಲ್ಬರ್ಗದಿಂದ ಬಂದಿಲ್ಲ ಸಿಸ್ಟರ್, ಸುಮ್ಮನೆ ನಿಮ್ಮ ಕುಟುಂಬವನ್ನ ಬಿಟ್ಟು ಬಂದಿಲ್ಲ ದೇವರ ಹತ್ರ. ದೇವರು ನಿಮಗೇನೋ ಕೊಡಕ್ ಹೋಗ್ತಾ ಇದ್ದಾರೆ. ಎಷ್ಟು ಜನ ಅದನ್ನು ಹೊಂದಲಿಕ್ಕೆ ಇಷ್ಟಪಡ್ತೀರಿ? ಹಣಜಿನ ಕಿತ್ತಕ್ಕೆ ಎಷ್ಟು ಜನ ಇಷ್ಟಪಡ್ತೀರಿ? ನನ್ನ ಕುಟುಂಬದಲ್ಲಿನೇ ಹಣಜಿ ಇರಬಾರ್ದು. ನನ್ನಲ್ಲಿ ಹಣಜಿ ಇದ್ರೆ ನನ್ನ ಕುಟುಂಬಕ್ಕೆ ಶಾಪ. ಹಣಜಿ ಬಂದ್ರೆ ಹೊಲಕ್ಕೆ ಶಾಪ. ಯಾರಿಗೆ? ಹೌದಾ ಇಲ್ವಾ ಸಿಸ್ಟರ್? ಹೊಲಕ್ಕೆ ಶಾಪ ತಾನೆ. ಅದೇ ತರ ಹಣಜಿ ಇದ್ರೆ ಸಭೆಗೆ ಶಾಪವಾಗುತ್ತೆ, ನನ್ನ ಕುಟುಂಬಕ್ಕೆ ಶಾಪವಾಗುತ್ತೆ. ನನ್ನ ನಿಮಿತ್ತ ಕುಟುಂಬ ಶಾಪಗ್ರಸ್ತನಾಗಬಾರ್ದು, ನನ್ನ ನಿಮಿತ್ತ ಸಭಾ ಶಾಪಗ್ರಸ್ತನಾಗಬಾರ್ದು. ಹಣಜಿ ನಾನು ಕಿತ್ತಾಕ್ತೇನೆ. ರೇಖಾಮಾನ ಶಂದಲ ಒಪ್ಪಿಸಿಕೊಡುತ್ತೀರಾ? ಎಲ್ಲರೂ ಒಂದು ನಿಮಿಷಗಳ ಕಾಲ, ದೇವರೇ ನನ್ನಲ್ಲಿ ಏನಾದ್ರೂ ಹಣಜಿ, ವೈರಿ ಬಿತ್ತಿರುವ ಹಣಜಿ ಇದ್ರೆ ಈಗಲೇ ನನಗೆ ತೋರಿಸಿಕೊಡು. ಎಲ್ಲರೂ ಈ ಲೈವ್ ನೋಡುವ ದೇವರ ಮಕ್ಕಳೇ, ಕಣ್ಣುಗಳನ್ನು ಮುಚ್ಚಿ ಕತ್ತಲಲ್ಲಿ ಪ್ರಾರ್ಥನೆ ಮಾಡು. ಆ ಹಣಜಿ ಕಿತ್ತಾಕುವಂತ ಸಮಯ, ಹಣಜಿಯನ್ನು ದೇವರೇ ಕಿತ್ತಾಕುವಂತ ಸಮಯ. ನಾನು ಪ್ರಾರ್ಥಿಸ್ತೇನೆ, ಒಂದು ದೂತನು
ಒಂದು ದೂತನು ಯೇಸು ಕ್ರಿಸ್ತ ನಾಮದಲ್ಲಿ ಇಳಿದು ಬರಲಿ. ಕಡೆಯ ದಿವಸದಲ್ಲಿ ಆಮೇನ್ ಗೋಧಿ ಕಾಳನ್ನ ಹಣಜಿಯನ್ನು ಬೇರ್ಪಡಿಸುವುದಕ್ಕಾಗಿ ದೇವರು ತನ್ನ ದೂತರನ್ನು ಕಳಿಸುತ್ತಾರಲ್ಲ, ಈ ನಿಮಿಷದಲ್ಲೇ ನಮ್ಮ ಆತ್ಮಿಕ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವನದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಸಂಬಳದಲ್ಲಿ, ನಮ್ಮ ಶರೀರದಲ್ಲಿ ಕ್ರೈಸ್ತಲೋಡು ಕೆಲವು ಹಣಜಿಗಳು ಬಂದು ನಮ್ಮ ಆಶೀರ್ವಾದವನ್ನು ಕಿತ್ತುಕೊಂಡು, ನಮ್ಮ ಬೆಳವಣಿಗೆಯನ್ನು ಕಿತ್ತುಕೊಂಡು, ನಮ್ಮ ಅಭಿವೃದ್ಧಿಯನ್ನು ಕಿತ್ತುಕೊಂಡು, ನನ್ನ ಆರೋಗ್ಯವನ್ನು ಕಿತ್ತುಕೊಂಡು, ನನ್ನ ಹಣವನ್ನು ಕಿತ್ತುಕೊಂಡು, ನನ್ನ ಕೃಪಾ ವರಗಳು ಹೊಂದದಂತೆ, ಅಭಿಷೇಕ ಹೊಂದದಂತೆ, ದರ್ಶನವನ್ನು ಕಾಣದಂತೆ, ಪ್ರವಾದಿಸದಂತೆ, ದೇವರ ಸೇವೆ ಮಾಡದಂತೆ ಕೆಲವು ಹಣಜ್ಜಿಗಳು ನನ್ನನ್ನು ಆಮೇಲೆ ಬೆಳೆಯದಂತೆ ಹಣಜ್ಜಿಗಳು ನನ್ನ ಹಣಗಿಸುತ್ತಾ ಇದೆಯಲ್ಲ, ನನಗೆ ದೇವರು ಕೊಟ್ಟದನ್ನೆಲ್ಲ ಅವನು ಕಿತ್ತುಕೊಳ್ಳುತ್ತಾ ಇದೆಯಲ್ಲ, ಅದನ್ನ ತೆಗೆದುಹಾಕುವಂತ ಸಮಯ. ರಿಕಾಮಾನ ದೂರಿಮಾನ ಊಟ ಗಾಬ ಲಂದು ರಿಕಾಮಾನ ಒರಿಮಾನ ಶಖಬಲ ಬಲ ಬಲಮ. ದೂತನು ಇಳಿಯಲಿ, ಯೇಸುವಿನ ನಾಮದಲ್ಲಿ ದೂತನು ಇಳಿಯಲಿ. ಪ್ರಾರ್ಥಿಸುವ ದೇವ ಮಕ್ಕಳ ಜೀವನದಲ್ಲಿರುವ ವೈರಿ ಬಿದ್ದಿದ ಹಣಜಿಯನ್ನ ಕಿತ್ತು ಹಾಕೋದಕ್ಕೆ ಯೇಸುವಿನ ನಾಮದಲ್ಲಿ ಪರಲೋಕದ ದೂತನು ಇಳಿಯಲಿ. ನಿಮಿಷಕ್ಕೆ ಹಣಜಿಯನ್ನು ಕಿತ್ತಾಕುದೇ, ಹಣಜಿಯನ್ನು ಕಿತ್ತಾಕು. ಕುಟುಂಬದಲ್ಲಿರುವ ಹಣಜ್ಜಿ, ಸಭೆಯಲ್ಲಿರುವಂತಹ ಹಣಜ್ಜಿ, ಕೆಲಸದಲ್ಲಿರುವಂತಹ ಹಣಜ್ಜಿ, ರಾಬಾ ಬಾಬಾ 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 ರಿಕಾಮಾನ ದೂರಿಮಾನ ಬಾಲವ ಉಡಕಬಲಂದೂರಿಮಾನ. ದೇವರೇ, ಯಾರ್ಯಾರು ಅಪ್ಪ ನನ್ನಲ್ಲಿ ಹಣಜ್ಜಿ ಇದೆ ಅಪ್ಪ, ಅದನ್ನು ಕಿತ್ತು ಹಾಕು ಎಂದು ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಈ ನಿಮಿಷ ಅದು ಕಿತ್ತು ಹಾಕು ದೇವರೇ. ನಾನು ಸಭೆಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ, ಲೈವ್ ನೋಡುವ ದೇವರ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಶಬಲ ಬಲ ಬಲವ ರಿಕಮನ ಮನಮ ಉಡಗ ಬಲ ಬಲವ ಅಂದುರಿ ಮನ ಮನ ಮನ. ದೇವರೇ, ನಿನ್ನಲ್ಲಿ ಭಾರಪಟ್ಟು ಪ್ರಾರ್ಥಿಸ್ತಾ ಇದ್ದೇನೆ. ದೇವರೇ, ನಿನ್ನಲ್ಲಿ ಭಾರಪಟ್ಟು ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನೇ, ನಿನ್ನಲ್ಲಿ ಭಾರಪಟ್ಟು ಪ್ರಾರ್ಥಿಸ್ತಾ ಇದ್ದೇನೆ. ನಮ್ಮ ಸಭೆಯಲ್ಲಿ ಅನೇಕ ಮಕ್ಕಳ ಜೀವಿತದಲ್ಲಿ ಕೊರತೆಗಳಿದೆ ದೇವರೇ. ಕೊಟ್ಟ ಸೇವೆಯನ್ನು ಅನೇಕ ಜನ ಪ್ರಾಮಾಣಿಕವಾಗಿ ಮಾಡುತ್ತಾ ಇಲ್ಲ. ಮ್ಯೂಸಿಕ್ ಅದು ಪ್ರಾಮಾಣಿಕವಾಗಿ ಅವರು ಮಾಡುತ್ತಾ ಇಲ್ಲ, ಅದನ್ನು ಅಸಡ್ಡೆಯಾಗಿ ಮಾಡುತ್ತಾ ಇದೆ. ಅದರಲ್ಲಿ ಕೊರತೆಗಳು, ಹಣಜ್ಜಿಗಳು ಬಂತ ತೆಗೆದುಹಾಕಿ ಬಿಡು ದೇವರೇ. ಕೆಲವರಿಗೆ ನಾನು ಕೊಟ್ಟ ಜವಾಬ್ದಾರಿ ಅವರು ಸರಿಯಾಗಿ ಮಾಡುತ್ತಾ ಇಲ್ಲಪ್ಪ ದೇವರೇ, ಅದರ ಬಗ್ಗೆ ನನಗೆ ದುಃಖ ಇದೆ ಕರ್ತಾವೆ. ಅದನ್ನ ಅವರಲ್ಲಿ ಏನಾದ್ರು ಹಣಜ್ಜಿಗಳಿದೆಯಾ ಅದನ್ನು ಕಿತ್ತ ಹಾಕಿಬಿಡು ದೇವರೇ. ಅನೇಕ ಜನರಿಗೆ ಸರಿಯಾದ ಕೆಲಸಗಳಿಲ್ಲಪ್ಪ, ಕೆಲವರಿಗೆ ಸರಿಯಾದ ಸಂಬಳಗಳಿಲ್ಲಪ್ಪ. ಒಂದು ಕಡೆ ಕೆಲಸ ಮಾಡಿದ್ರೆ ಅದು ಬಿಟ್ಟು ಇನ್ನೊಂದು ಕಡೆ ಹೋಗುವ ರೀತಿಯಲ್ಲಿ ಹೋರಾಟ ಇದೆ. ಏನ್ ಹಣಜಿ ಬಂತಪ್ಪ, ಏನ್ ಹಣಜಿ ಸೈತಾನ್ ಬಿತ್ತಿದ್ಯಪ್ಪ, ಈ ನಿಮಿಷ ಅದನ್ನು ಕಿತ್ತ ಹಾಕು ಬಿಡಪ್ಪ. ಕೆಲವರಿಗೆ ರೋಗದ ಮೇಲೆ ರೋಗ, ಕೊರತೆ ಮೇಲೆ ಕೊರತೆ, ಕಾಯಿಲೆ ಮೇಲೆ ಕಾಯಿಲೆಗಳು ಶರೀರದಲ್ಲಿ ಸೈತಾನ್ ತಂದಾಗ್ತಾ ಇದೆ. ಅದು ಬರಕ್ಕೆ ಕಾರಣ ಏನು? ಯಾವ ಹಣಜಿ ಅವರ ಜೀವನದಲ್ಲಿ ಸೈತಾನ್ ಬಿದ್ದಿದೆ ಕರ್ತನೆ, ಆ ಹಣಜಿನ ಕಿತ್ತ ಹಾಕು. ದೂತನೇ, ಯೇಸುವಿನ ನಾಮದಲ್ಲಿ ಕಿತ್ತ ಹಾಕಿಬಿಡು. ಸಭೆಯಲ್ಲಿ ಆತ್ಮಿಕವಾಗಿ ಬೆಳೆಯದಂತೆ, ಆರಾಧಿಸದಂತೆ, ವಾಕ್ಯವನ್ನ ಪ್ರಸಂಗ ಮಾಡಕ್ಕಾಗದೆ, ಕೊಟ್ಟ ಸೇವೆಯನ್ನ ಮಾಡಕ್ಕಾಗದೆ, ಸಭೆಗೆ ಸರಿಯಾದ ಸಮಯಕ್ಕೆ ಬರಕ್ಕಾಗದೆ ಅನೇಕ ಜನಗಳು ದೇವರೇ ಹಣಜಿಯಿಂದ ತುಂಬಲ್ಪಟ್ಟಿದೆಯೋ ಅದನ್ನು ಕಿತ್ತಾಕಿ ಬಿಡು ಕರ್ತನೆ. ದೇವರೇ, ಕಿತ್ತಾಕಿ ಬಿಡು. ಯಾವ ಕುಟುಂಬ ಶಾಪದಲ್ಲಿ ಇದೆಯಪ್ಪ, ಆ ಶಾಪ ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ, ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಇದನ್ನು ನೋಡುವ ಒಂದೊಂದು ಕುಟುಂಬದಲ್ಲಿರುವ ಶಾಪಗಳು ಮುರಿಯಲ್ಪಡಲಿ. ನೀನು ಆಜ್ಞಾಪಿಸಿ ಮಾಡಬಾರ್ದೆಂದು ಹೇಳಿದ ಕಾರ್ಯಗಳನ್ನ ಮಾಡಿ ಅವರು ಶಾಪಗ್ರಸ್ತರಾಗಿದೆಯಾ? ಅವರ ಮನೆಯಲ್ಲಿ ಕಳೆ ಗಿಡಗಳು, ಮುಳ್ಳು ಗಿಡಗಳು ಬಂದಿದೆಯಾ? ಹಣಜಿಗಳು ಬಂದಿದೆಯಾ? ಯೇಸುವೇ, ನೀನು ಕನಿಕರಿಸು. ಎರಡನೇ ಆದಾಮನಾಗಿರುವ ದೇವರು ನೀನು, ಅದನ್ನು ಮುರಿದಾಕಿಬಿಡು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯಾರಾದರೂ ಒಬ್ಬರು ಈ ವಾಕ್ಯಕ್ಕಾಗಿ, ವಾಕ್ಯ ಭಾಗಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ರಾಬ ಶಕ್ಕಮನಂದರ ಮನ ಕರ್ತಾವೆ, ಈ ಲೈವ್ ನೋಡುವ ಮಕ್ಕಳಿಗಾಗಿ ಸ್ತೋತ್ರ ಅಪ್ಪ. ಇವ್ರನ್ನ ಎರಡು ಕರಗಳ ಚಾಚಿ ಆಶೀರ್ವದಿಸು. ಇವತ್ತು ಈ ವಾಕ್ಯ ಕೇಳುವಾಗ ಅವರ ಹೃದಯದಲ್ಲಿ ನೀನು ಮಾತಾಡಿರುವುದಾದರೆ, ಅವರು ಒಪ್ಪಿಸಿಕೊಂಡಿರುವುದಾದರೆ, ಅವರ ಸಕಲ ವಿಧವಾದ ಕೊರತೆಗಳು, ಇಕ್ಕಟ್ಟುಗಳೆಲ್ಲ ಸಂಪೂರ್ಣ ನೀಗಿ ಹೋಗಲಿ. ಆ ಹಣಜಿಗಳು ತೆಗೆದುಹಾಕುವ ಕೃಪೆ ಅವರ ಮೇಲೆ ಹೌದು ಕರ್ತನೆ, ವಾಕ್ಯ ಕೊಟ್ಟಿದ್ದೀರಪ್ಪ. ಆ ವಾಕ್ಯ ಮುಖಾಂತರಪ್ಪ ನಾವು ನಡೆಯುವಂಥ ಮಕ್ಕಳಾಗಿ ರಾಜ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ರಾಜನೇ ಅಪ್ಪ. ಲೈವಲ್ಲಿ ಯಾರು ನೋಡಿದ್ರೆ ಕರ್ತನೆ ಅವರು ಕರ್ತನೆ ಅಪ್ಪ ವಾಕ್ಯವನ್ನು ಒಪ್ಪಿಸಿಕೊಟ್ಟು ರಾಜನೇ ಪ್ರಾರ್ಥನೆ ಮಾಡುತ್ತಾ ಇದ್ರಲ್ಲ ರಾಜನೇ ಅಪ್ಪ. ಆ ವಾಕ್ಯದಂತೆ ಅವರು ನಡೆಯುವಂಥ ಕೃಪೆ ಕೊಟ್ಟು ನಡೆಸಬೇಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ರಾಜನೇ ಅಪ್ಪ. ಹೌದು ಇದು ರಾಜನೇ ಅಪ್ಪ, ಒಳ್ಳೆಯಾಗಿರುತ್ತೆ ಆರಾಧನೆ ಕೊಟ್ಟು ಒಳ್ಳೆ ವಾಕ್ಯನ ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ ಅಪ್ಪ. ಹೌದು ಕರ್ತನೆ ಅಪ್ಪ, ನಮ್ಮಲ್ಲಿ ಯಾವುದಾದ್ರಪ್ಪ ಕಣದಿರೋದು ಕರ್ತನೆ ಅಪ್ಪ, ಇವಾಗಲೂ ನೀಗಿಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ ಅಪ್ಪ. ಹೌದು ಕರ್ತನೆ, ಹಾಗೆ ಮಾಡ್ತಿರೋದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಅಪ್ಪ. ಎಲ್ಲ ಘನ ಮಾನ ಮಾಹಿತಿ ನನಗೆ ಒಬ್ಬನಿಗೆ ಸಲ್ಲಿಸುತ್ತೇವೆ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್. ಹಲ್ಲೆಲೂಯಾ. ನಾವೆಲ್ಲರೂ ಕರ್ತನ ಸನ್ನಿಧಾನದಲ್ಲಿ ಎದ್ದು ನಿಂತು ದೇವರಿಗಾಗಿ ತಂದಿರುವ ಸ್ತೋತ್ರ ಕಾಣಿಕೆ ನಮ್ಮ ಕರದಲ್ಲಿ ತೆಗೆದುಕೊಳ್ಳೋಣ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ.